ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಆಪರೇಷನ್ ಪಿಡಿಒ ಈ ಸಿರೀಸ್ ಏನ್ ಮಾಡ್ತಿದ್ದೀನಿ 2023-24ರಲ್ಲಿ ಕೇಳಿರುವಂತಹ KPSC ಕೇಳಿರುವಂತಹ ಕ್ವಶನ್ಸ್ನ ಎಲ್ಲ ಟಾಪಿಕ್ ವೈಸ್ ಏನು ಸ್ಪ್ಲಿಟ್ ಮಾಡಿಕೊಂಡು ಡೈಲಿ ಕ್ವಶನ್ಸ್ ಏನು ಮಾಡ್ತಿದೆ. ಈಗ ಆಲ್ರೆಡಿ ಪಂಚಾಯತ್ ಆಗಿದೆ, ಭೂ ಸುಧಾರಣೆ ಆಗಿದೆ, ಸಹಕಾರ ಸಂಘ ಆಗಿದೆ, ಆಮೇಲೆ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆ ಅಂತಂದು ಎಕಾಲಜಿ ಮೇಲೆ ಕ್ವಶನ್ಸ್ ಆಗಿದೆ. ನಿನ್ನೆ ಸಮಾಜಶಾಸ್ತ್ರ ಕೂಡ ಮಾಡಿದೀವಿ. ಇದನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ಆ್ಯಪ್ಸು, ಪೋರ್ಟಲ್ಗಳು ಬರ್ತವೆ. ನಾನು ಇವು ಹೇಳಿದ್ರು ಕೂಡ ನಿಮಗೆ ಯೂಸ್ ಆಗಲ್ಲ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಥ್ರೂ ಕೇಳಿರ್ತಾನೆ. ಆದ್ರೆ ಪಂಚತಂತ್ರ, ಭೂಮಿ ಅವನ್ನೆಲ್ಲ ಇದ್ರೊಳಗೆ ಪಂಚಾಯತ್ ಒಳಗೆ ಕನೆಕ್ಟ್ ಮಾಡ್ಕೊಂಡು ಅಲ್ಲೇ ಅದ್ರೊಳಗೇನೆ ಕವರ್ ಮಾಡಿರೋದ್ರಿಂದ ಇದರಲ್ಲಿ ಇದಕ್ಕಂತ ನಾನು ಯಾವುದೇ ಕ್ಲಾಸಸ್ ಮಾಡಿಲ್ಲ. ಹಾಗಾಗಿ ಇವತ್ತು ಕಂಪ್ಲೀಟ್ ಆಗಿ ಈ ಕ್ಲಾಸಲ್ಲಿ ಏನಿರುತ್ತೆ ಅಂದ್ರೆ ಮಾಸ್ಟರ್ ರಿವಿಷನ್ ಅಂದ್ರೆ ಇಷ್ಟು ದಿನ ಏನ್ ಮಾಡಿದೀವಲ್ವಾ, ಎಷ್ಟನೇ ತಾರೀಕಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನವೆಂಬರ್ 25ರಿಂದಾನೇ ಸ್ಟಾರ್ಟ್ ಮಾಡಿದೀವಿ ಅಲ್ವಾ. 25, 26, 27, 28, 29, ಇವತ್ತು 30. ಇದು ಇವತ್ತು ಆಗ್ಬೇಕಿತ್ತು, ಬಟ್ ನಿನ್ನೆನೆ ಕ್ಲಾಸ್ ಮಾಡಿರೋದ್ರಿಂದ ಇದು ಕ್ಯಾನ್ಸಲ್ ಮಾಡಿದೀನಿ. ಯಾಕಂದ್ರೆ ಆ್ಯಪ್ಸ್, ಪೋರ್ಟಲ್ ಎಲ್ಲ ನಾವು ಕರೆಂಟ್ ಅಫೇರ್ಸ್ ಥ್ರೂ ಬರ್ತವೆ. ಪ್ರತಿ ಕರೆಂಟ್ ಅಫೇರ್ಸು ಚೇಂಜ್ ಆಗೋದ್ರಿಂದ ನಾವು ಹಳೆವು ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಬಂದ್ರೂ ಕ್ವಶನ್ 1 or 2 ಬರ್ತವೆ. ಬಂದ್ರೆ ಅದು ರಿಲೇಟೆಡ್ ಭೂಮಿ, ಪಂಚತಂತ್ರ ಈ ತರ ಕ್ವಶನ್ಸ್ ಕೇಳ್ತಾರೆ. ಅವನ್ನೆಲ್ಲ ನಾವು ಪಂಚಾಯತಲ್ಲೇ ಕವರ್ ಮಾಡೋದ್ರಿಂದ ಇದರಲ್ಲಿ ತಗೊಂಡಿಲ್ಲ ನಾನು. ಓಕೆನಾ? ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕ್ಲಾಸಸ್ ಯೂಸ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮ ಹುಡುಗರಿಗೂ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿ. ಅದೇ ರೀತಿ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಜಾಯಿನ್ ಆದರೆ ಇದ್ರದ್ದೆಲ್ಲ PDF ನಿಮಗೆ ಫ್ರೀ ಸಿಗುತ್ತೆ ಅಂತ ಹೇಳ್ದ. ಅದೇ ರೀತಿ ಇದ್ರದ್ದೆಲ್ಲ ಥಿಯರಿ ಕ್ಲಾಸಸ್ ಯಾರು ನೋಡಿಲ್ಲೋ ನೋಡ್ಬೇಕಂದ್ರೆ ನಿಮಗೆ 89 ರುಪಿಗೆ ಪೇಡ್ ಇರುತ್ತೆ. 89 ರುಪೀಸ್ಗೆ 14 ವಿಡಿಯೋಸ್ಗಳಿರ್ತವೆ. ಅದೆಲ್ಲ ನೀವು ಜಾಯಿನ್ ಆಗಿ ಥಿಯರಿ ಕ್ಲಾಸ್ ನೋಡಿ ಆಮೇಲೆ ಕ್ವಶನ್ಸ್ ಆನ್ಸರ್ ನೋಡಿದ್ರೆ ನಿಮಗೆ ವರ್ತ್ ಅನ್ಸುತ್ತೆ. ಬರೀ ಕ್ವಶನ್ ಆನ್ಸರ್ ನೋಡಿದ್ರೆ ನಿಮಗೆ ಕ್ಲಾರಿಫೈ ಆಗಲ್ಲ. ಥಿಯರಿ ನೋಡ್ಕೊಂಡು ಕ್ವಶನ್ ಆನ್ಸರ್ ನೋಡಿದ್ರೆ ಇನ್ನೂ ಕ್ಲಾರಿಫೈ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟನ್ನು ಸಮರೈಸ್ ಮಾಡ್ಕೊಂಡು, ಇವಿಷ್ಟು ಎಲ್ಲ ವಿಡಿಯೋ ಅದವಲ್ಲ ಇವನ್ನೆಲ್ಲ ಸಮರೈಸ್ ಮಾಡ್ಕೊಂಡು ಮಾಸ್ಟರ್ ರಿವಿಷನ್ ಅಂತಂದು ಇದೇ ಕ್ಲಾಸ್ ಇದು. ಇದನ್ನೆಲ್ಲ ಇಷ್ಟು ಕ್ಲಾಸ್ ಯಾರು ನೋಡಿದ್ರೋ ಇನ್ನೊಂದ್ಸರಿ ನೋಡಿದ್ರೆ ನಿಮಗೆ ರಿವಿಷನ್ ಆಗುತ್ತೆ. ರಿವಿಷನ್ ಕೂಡ ಬಹಳ ಇಂಪಾರ್ಟೆಂಟ್ ಈ ಎಕ್ಸಾಮ್ಸ್ಗಳಿಗೆ. ಅದೇ ರೀತಿ ಇವಿಷ್ಟು ಕ್ಲಾಸಲ್ಲಿ ನಂದು ಯಾವ್ದಾದ್ರು ಒಂದು ಕ್ಲಾಸ್ ಮಿಸ್ ಆಗಿದೆ ಸರ್ ನಾನು ನೋಡಿಲ್ಲ ಅಂದ್ರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಸ್ವಲ್ಪ ಸ್ಪೀಡ್ ಇಟ್ಕೊಂಡೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ರಿವಿಷನ್ ಆಗಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಆ ದೃಷ್ಟಿಯಿಂದ ಇದು ಮಾಡ್ತಿದ್ದೀನಿ ಅಷ್ಟೇ. ಇದು ಕ್ಲಾಸಸ್ ಬರುತ್ತೆ, ಇವಾಗ ಕ್ಲಾಸಸ್ ನೋಡಿ. ಅದೇ ರೀತಿ ಇದನ್ನ ವಿಡಿಯೋ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಚಾನಲ್ಗೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಾಯಿನ್ ಆಗಿ ಅಂತ ಹೇಳ್ತಾ. ಈಗ ಕ್ಲಾಸಸ್ ಎಲ್ಲ ರನ್ ಆಗ್ತವೆ. ಫಸ್ಟ್ ಪಂಚಾಯತಿ, ಭೂ ಸುಧಾರಣೆ ಇವೆಲ್ಲ ಬರ್ತವೆ ನೋಡಿ. ಆನ್ಸರ್ ಏನಿದೆ ಅಷ್ಟೇ ನೋಡ್ತಾ ಹೋಗ್ತೀನಿ. ಅದೇ ರೀತಿ ಭೂ ಸುಧಾರಣೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ ರೆಗ್ಯುಲರ್ ಟಾಪಿಕ್ಗಿಂತ ಎಕ್ಸ್ಟ್ರಾ ಟಾಪಿಕ್ಸ್ ಕೊಟ್ಟಿದ್ದಾನೆ KPSCಲಿ. ಓಕೆನಾ? ಅದೇ ಇಲ್ಲಿದೆ ನೋಡಿ ರೆಗ್ಯುಲರ್ ಟಾಪಿಕ್ಸ್. ಇವೆಲ್ಲ ರೆಗ್ಯುಲರ್ ಆಗಿ ಓದೋ ಹುಡುಗರು ಎಲ್ಲರೂ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದರೆ ಇದಿಷ್ಟು ಸಿಲೆಬಸ್ ಮುಗಿಸ್ಕೊಂಡಿರ್ತಾರೆ. ಪೊಲಿಟಿ, ಎಕನಾಮಿಕ್ಸು, ಸೈನ್ಸು, ಈ ರೀತಿ ಏನು ಬರ್ತಾವಲ್ವ, ಹಿಸ್ಟ್ರಿ, ಇವು ಎಲ್ಲವೂ ಸಬ್ಜೆಕ್ಟ್ ಆಲ್ರೆಡಿ ಓದೋ ಹುಡುಗರು ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿರೋ ಹುಡುಗರು ಎಲ್ಲರೂ ಇನ್ನೊಂದು ರೌಂಡ್ ಅಂದರೆ ರೆಗ್ಯುಲರ್ ಸಿಲೆಬಸ್ನ ಎಲ್ಲರೂ ಕಂಪ್ಲೀಟಾಗಿ ಮುಗಿಸ್ಕೊಂಡಿರ್ತಾರೆ. ಅಂದರೆ ಎಕ್ಸ್ಟ್ರಾ ಸಿಲೆಬಸ್ ಯಾವ್ದು ಕೊಟ್ಟಿದ್ದಾನೆ ಅಂದರೆ ಭೂ ಸುಧಾರಣೆ ಕೊಟ್ಟಿದ್ದಾನೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತು, ಸಹಕಾರ ಸಂಘ, ಎನ್ವಿರಾನ್ಮೆಂಟ್ ಸೈನ್ಸ್ ಕೊಟ್ಟಿದ್ದಾನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇವೆಲ್ಲ ಎಕ್ಸ್ಟ್ರಾ ಟಾಪಿಕ್ಸು. ಇವೆಲ್ಲವೂ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಕೂಡ ಎಕ್ಸಾಮ್ಸಲ್ಲಿ ಚೆನ್ನಾಗಿ. ಅಂದರೆ ಈಗ 3ರಿಂದ 4 ಪೇಪರಿಂದ ನಾನು ಕ್ವಶನ್ಸ್ ತೊಗೊಂಡಿದ್ದೀನಿ. ಟೋಟಲ್ 25ರಿಂದ 26 ಕ್ವಶನ್ಸ್ ಏನೋ ಇದ್ದಾವೆ. ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ 2023ರಲ್ಲಿ ನಡೆದು ಮತ್ತು 24ರಲ್ಲಿ ಮೊನ್ನೆ ನಡೆದ್ರೆ KPSCದು PDO HK ಇದೆ ಅಲ್ವಾ, ಅದು ಕ್ವಶನ್ಸು ಕೂಡ ತೊಗೊಂಡಿದ್ದೀನಿ ನಾನು. ಯಾವ್ಯಾವ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ CTI ತೊಗೊಂಡಿದ್ದೀನಿ, ಹಾಗೆ ಅಕೌಂಟ್ ಅಸಿಸ್ಟೆಂಟ್ ತೊಗೊಂಡಿದ್ದೀನಿ, ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ತೊಗೊಂಡಿದ್ದೀನಿ, ಆಮೇಲೆ ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಇವು 3. ಮತ್ತೆ ಮೊನ್ನೆ ನಡೆದಿರೋ PDO ಎಕ್ಸಾಮು, ಆಮೇಲೆ ಇದ್ರೊಳಗೆ HK ನಾನ್ HK ಈ ಥರ ಇದ್ರ ಕ್ವಶನ್ಸ್ ಎಲ್ಲ ಕೂಡ ಇದರಲ್ಲಿ ತೊಗೊಂಡಿದ್ದೀನಿ. ಯೂಸ್ ಆಗುತ್ತೆ ನಿಮಗೆ. ಅಂದರೆ ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದು ಕೂಡ ನಿಮಗೆ ಫಸ್ಟೇ ಗೊತ್ತಿದ್ರೆ ಓದೋದು ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇದ್ರ PDF ಎಲ್ಲಿ ಹಾಕ್ತೀನಿ ಅಂದರೆ ಸ್ಟಡಿ ಝೋನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ನಂದೆ, ಇದರಲ್ಲಿ ಇದ್ರ PDF ಹಾಕ್ತೀನಿ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ನೊಂದ್ಸರಿ ರಿವಿಷನ್ ಮಾಡ್ಕೋಬೋದು ಅಂತ ಹೇಳ್ತಾ ಎಕ್ಸ್ಟ್ರಾ ಸಿಲೆಬಸ್. ಆಮೇಲೆ ಮೊನ್ನೆ ಕೇಳಿದ್ರೆ ಬಂದಿರುವಂಥ PDO HK ಸಿಲೆಬಸ್ಸಲ್ಲಿ, HK ಎಕ್ಸಾಮಲ್ಲಿ ಲ್ಯಾಂಡ್ ರಿಫಾರ್ಮ್ಸು ಕಂಪ್ಲೀಟ್ ಆಗಿ ಈ ಇದರಲ್ಲೇ ಸ್ಟಡಿ ಝೋನ್ ಚಾನಲಲ್ಲಿನೇ ಮಾಡಿರುವಂಥ ವೀಡಿಯೋಸಿಂದನೇ ಇಷ್ಟು ಕ್ವಶನ್ಸು ಬಂದಿದ್ದಾವೆ. ನಿಮಗೆ ಪ್ರೂಫ್ ಬೇಕಂತಾನೆ ಇದನ್ನು ನಾನು ಹಾಕಿದ್ದೀನಿ. 1-2 ದಿನ ಹಿಂದೆ ವೀಡಿಯೋಸ್ನ ಚೆಕ್ ಮಾಡಿದರೆ ನೀವು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೇ ನಿಮಗೆ ತಮ್ಮನೇಲಿ ಕಾಣುತ್ತೆ. ಇದೇ ಲ್ಯಾಂಡ್ ರಿಫಾರ್ಮ್ಸು HK ಎಕ್ಸಾಮ್ 17 ನವೆಂಬರ್ 2024 ಅಂತ ಹಾಕಿದ್ದೀನಿ. ಇದರಲ್ಲಿ ಹೋಗಿ ನೋಡಿದರೆ ನಿಮಗೆ ಅನಾಲಿಸಿಸ್ ಮಾಡಿದ್ದೀನಿ, ಎಲ್ಲಿ ಕ್ವಶನ್ಸ್ ಬಂದಿದ್ದಾವೆ, ನಾನು ಎಲ್ಲಿ ಕ್ಲಾಸ್ ಹೇಳಿದ್ದೀನಿ ಇದನ್ನೋದು ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ ನಾನು.
ನಾನು ಇಲ್ಲಿ ಆಲ್ರೆಡಿ ಕ್ಲಾಸ್ ಮಾಡಿದ್ದೆ ಇದನ್ನ, ಇದೇ ಕ್ವಶನ್ಸ್ ಇಲ್ಲಿ ಬಂದಿದೆ ನೋಡಿ ಅಂತಂದು. ನಿಮಗೆ ಡೌಟ್ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾವುದಿದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ. ಅದೇ ರೀತಿ ಪಂಚಾಯತ್ ರಿಲೇಟೆಡ್ ಬಂದಿರೋ ಕ್ವಶನ್ಸು ಕೂಡ ನಾನು ಹೇಳಿರೋ ಕ್ಲಾಸಿಂದಾನೇ ಬಂದಿದ್ದಾವೆ. ಏನು ಸರ್ ಎಲ್ಲ ನಿಮ್ಮಿಂದ ಬಂದಿದ್ದಾವೆ ಅಂತ ಆ ಥರ ಡೌಟ್ ಪಡೋದೇನು ಬೇಡ. ಏನು ಗೊತ್ತಿಲ್ಲ, ನಾನಂತರೂ ಇವಾಗ ಏನೇನು ಕ್ಲಾಸ್ ಮಾಡಿ ಇಟ್ಟಿದ್ದೀನೋ ಅದರಲ್ಲಿರೋ ಕ್ವಶನ್ಸ್ ಎಲ್ಲ ಬಂದಿದ್ದಾವೆ ಅಂತ ನಮಗೆ ನಾನು ಮಾಡಿರೋ ಕ್ಲಾಸಿಂದ ನಾನು ಸ್ಕ್ರೀನ್ಶಾಟ್ ಹಾಕಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆ ಕ್ವಶನ್ಸ್ನು HK PDO ನಡೆದಿರಲ್ವಾ ಆ ಕ್ವಶನ್ಸ್ ಹಾಕಿ ನೆಕ್ಸ್ಟ್ ಸ್ಲೈಡಲ್ಲೇ ಅದನ್ನ ನಾನು ಇಲ್ಲಿ ಕ್ಲಾಸ್ ಹೇಳಿದ್ದೀನಿ ನೋಡಿ, ಇಷ್ಟನೇ ಪೇಜಲ್ಲಿ ಹೇಳಿದ್ದೀನಿ ನೋಡಿ ಅಂತಲೂ ಕೂಡ, ಇಷ್ಟನೇ ಕ್ಲಾಸಲ್ಲಿ ಅಂತ ಅದನ್ನ ಸ್ಕ್ರೀನ್ಶಾಟ್ ಹಾಕಿ ಕೂಡ ನಾನು ತೋರಿಸಿದ್ದೀನಿ. ಇದು ಒಂದು ಚೆಕ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಇದು ಒಂದ್ಸಲ ನೋಡ್ಕೊಳ್ರಿ. ಇದೇ ಚಾನಲಲ್ಲಿ ಹೋದರೆ ಪಂಚಾಯತ್ ಅಂತಂದು ಇದೇ ಥರ ಕಾಣುತ್ತೆ ನಿಮಗೆ. 2 days ಹಿಂದೆ ಮಾಡಿದ್ದೀನಿ. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಇದೆರಡು ಮಾಡಿದ್ದೀನಿ ನಾನು, ನೋಡ್ಕೊಳ್ಬೇಕಾದ್ರೆ ಚೆಕ್ ಇದ್ರೆ. ಸಹಕಾರ ಸಂಘವನ್ನೆಲ್ಲ ಮಾಡಿದ್ದೀನಿ ಕ್ಲಾಸಸ್, ಬಟ್ ಸಹಕಾರ ಸಂಘದ ಮೇಲೆ ಕ್ವಶನ್ಸ್ ಕೇಳಿಲ್ಲ, ಬಟ್ ಮಾಡಿಲ್ಲ ಅದ್ರಲ್ಲಿ ನಾನು ತೋರಿಸಿಲ್ಲ ನಿಮಗೆ, ಆಯ್ತಾ. ಇವೆರಡು ಮಾಡಿದ್ದೀನಿ, ಇದರಿಂದ ಕಂಪ್ಲೀಟ್ ಕ್ವಶನ್ಸ್ ಬಂದಿದ್ದಾವೆ. ನೆಕ್ಸ್ಟ್ ಬರ್ತಾವೆ ಏನು ಸರ್ ಅಂದರೆ ನನಗೆ ಗೊತ್ತಿಲ್ಲ ಅದರದ್ದು, ಕ್ವಶನ್ಸ್ ಪೇಪರ್ ಬಂದ ಮೇಲೇ ಗೊತ್ತಾಗೋದು. ಬಟ್ ಇವಾಗಂತೂ ಬಂದಿದ್ದಾವೆ, ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೀನಿ. ಹೋಗಿ ಕ್ಲಾಸ್ ನೋಡಿಕೊಂಡು ಉಳಿದು ಕ್ಲಾಸ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಾನ್ HK ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಕ್ವಶನ್ಸ್ ನೋಡೋಣ. ಏನು ಕೇಳಿದ್ದಾರೆ, ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ, ಇದಕ್ಕೆ 1961ರಲ್ಲಿ ಮೈಸೂರು ಗೇಣಿ ಪದ್ಧತಿ ಅಂತ ಬಂದಿರೋದಕ್ಕೆ ಇದು BD ಜೊತೆ ರೈಟ್ ಆನ್ಸರ್. ಓಕೆನಾ. ಇದು ಕರ್ನಾಟಕ ಅಂತ ಬಂದು 1973 ಅಂತ ಬಂದಿದ್ರೆ ಇಸ್ವಿ ಏನಾದರೂ ಅದ್ರಲ್ಲಿ ಮೆನ್ಷನ್ ಮಾಡಿದ್ರೆ ದೇವರಾಜ ಅರಸು ರೈಟ್ ಆಗ್ತಿತ್ತು, ರೈಟಾ. ಈಗ ಇದಕ್ಕೆ ಆನ್ಸರ್ ಏನಂದ್ರೆ BD ಜೊತೆ ರೈಟ್, ಕರ್ನಾಟಕ ಅಂತ ಬಂದಿರೋದಕ್ಕೆ. ಇಲ್ಲಿ ಕರ್ನಾಟಕ ಅಂತ ಕೇಳಿದ್ದಾನೆ, ರೈಟಾ. ಇಲ್ಲಿ BD ಜೊತೆ ಇದೇ ಕ್ವಶನ್ಸ್ನ ಇದೇ ಪ್ಯಾಟರ್ನ್ ಅಲ್ಲಿ ಭಾರತ ಅಂತ ಕೇಳಿ ಮೊನ್ನೆ PDO ಎಕ್ಸಾಮ್ ಅಲ್ಲಿ ಭಾರತ ಅಂತ ಕೇಳಿ ಕುಮಾರಪ್ಪ ಸಮಿತಿ ಕೇಳಿದ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಇದರಲ್ಲಿ ಹೋಗಿ ನೋಡ್ರಿ, ಇದರಲ್ಲಿ ಇದೇ ರೀತಿ ಕೇಳಿದ್ರು. ಆಗ ಹುಡುಗರಲ್ಲಿ ಕನ್ಫ್ಯೂಸ್ ಆಗಿ BD ಜೊತೆನೇ ಹಾಕಿದ್ದಾರೆ, ಬಟ್ ಇದಕ್ಕೆ ಆನ್ಸರ್ ಕುಮಾರಪ್ಪ ಸಮಿತಿ. ಇದರೊಳಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ವಿ ನೋಡಿ, ಓಕೆನಾ. ನೆಕ್ಸ್ಟ್ ಏನು ಎರೈಸ್ ಮಾಡ್ತೀನಿ, ನಿಮ್ಗೆ PDF ಹಾಕುವಾಗ ಇದೇ ಹಿಂಗೆ ಬಂದ್ಬಿಡ್ತಿಲ್ಲ ಅಂದ್ರೆ. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ಪ್ರಕಾರ ಭೂ ನ್ಯಾಯಮಂಡಳಿಗಳು ಎಲ್ಲಿ ಸ್ಥಾಪಿತವಾಗಿವೆ ಅಂದ್ರೆ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದು ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾದ್ರೆ ನಾನು ಕ್ಲಾಸ್ ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ತಾಲೂಕು ಮಟ್ಟದಲ್ಲಿ ಭೂ ನ್ಯಾಯಮಂಡಳಿಗಳನ್ನ ಸ್ಥಾಪಿಸಲಾಗಿದೆ. ಕಮೆಂಟ್ ಮಾಡಿದ್ದೀನಿ, ನಿಮ್ಮ ಕ್ಲಾಸ್ ರೆಗ್ಯುಲರ್ ಆಗಿ ನೋಡಿದ್ರೆ ಗೊತ್ತಿರುತ್ತೆ ಆನ್ಸರ್ ಇದು. ಹಾಗಾದ್ರೆ ಸರ್ ಇಷ್ಟು ಕ್ಲಾಸ್ ಹೇಳಿದ್ರಲ್ಲ, ಇವಾಗ ಹೋಗಿ ಹುಡುಕ್ತೀರಾ ನೀವು, ಸಿಗಲ್ಲ ಅದು. ಯಾಕಂದ್ರೆ ನಾನು ಅದನ್ನ ಪೇಡ್ಗೆ ಇಟ್ಟಿದ್ದೀನಿ, ಜಾಯಿನ್ ಬಟನ್ ಅಂತಂದು. ಇಲ್ಲಿ ನೋಡಿ PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ, ಅದಕ್ಕೆಷ್ಟು 89 ರೂಪಾಯಿ. 89 ರೂಪಾಯಿ ಕೊಟ್ಟರೆ ಇಲ್ಲಿ 10+ ವಿಡಿಯೋ ಅಂದ್ರೆ 14 ವಿಡಿಯೋಸ್ ಇದಾವೆ ಕಂಪ್ಲೀಟ್. ಇಲ್ಲಿ ಪಂಚಾಯತ್ ರಾಜು, ಭೂ ಸುಧಾರಣೆ, ಸಹಕಾರ ಸಂಘ ಕಂಪ್ಲೀಟ್ ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ ನಾನು. ನಿಮಗೆ ಬೇಕಾದ್ರೆ ತಗೋಬಹುದು, ಇಲ್ಲ ಬೇಡ ಸರ್ ಆಲ್ರೆಡಿ ನಮ್ಮ ಹತ್ರ ನೋಟ್ಸ್ ಇದೆ, ಬೇರೆ ಕ್ಲಾಸ್ ತಗೊಂಡಿದ್ದೀನಿ ಅಂದ್ರೂ ಕೂಡ ಪರವಾಗಿಲ್ಲ. ಬಟ್ ನಾನಂತರೂ ಇಷ್ಟೆಲ್ಲ ಹೇಳಿದ್ದೀನಿ. ಇವೆರಡು ಕ್ಲಾಸ್ ನೋಡ್ಕೊಂಡು ಕನ್ಫರ್ಮ್ ಆದರೆ ತಗೊಳ್ರಿ ನೀವು. ಇದನ್ನು ಲ್ಯಾಂಡ್ ರಿಫಾರ್ಮ್ಸ್ ನೋಡ್ರಿ, ಆಮೇಲೆ ಪಂಚಾಯತ್ ನೋಡ್ರಿ, ನಿಮ್ಗೆ ಕನ್ಫರ್ಮ್ ಆದರೆ ತಗೊಳ್ಳಿ, ಬೇಕಂದ್ರೆ ತಗೊಳ್ಳಿ, ಇಲ್ಲ ಬೇಡ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಇದ್ರೆ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ, ಓಕೆನಾ. ಬಟ್ ಇಷ್ಟಂತ ಹೇಳಿದ್ದೀನಿ ನಾನು. 89 ರೂಪಾಯಿ ಇದೆ ಇದು. ನಂತರ ಇದರಲ್ಲಿ ಫ್ರೀ ಇಲ್ಲ ಇದು, ಓಕೆನಾ. ನಿಮ್ಮ ಇಷ್ಟ, ಇದ್ರ ಮೇಲೆ ತೊಗೊಂಡೋಗಿದ್ರೆ ತೊಗೋಬೋದು, ಬೇಡ ಅಂದರೆ ಲಿಮಿಟ್. ಇಲ್ಲಾಂದರೆ ಉಳಿದು ಎಕ್ಸ್ಟ್ರಾ GK ಸಿಲೆಬಸ್ಸಲ್ಲಿ ಏನಿದೆ ಎಕ್ಸ್ಟ್ರಾ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಬಟ್ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಇರೋವು ಅಂದರೆ ಇದರಲ್ಲಿ ಏನಿದೆ ಅಲ್ವಾ ಸಿಲೆಬಸ್ಸಲ್ಲಿ, ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿರೋ ಮಾತ್ರ ನನ್ನ ಕ್ಲಾಸಲ್ಲಿ ಬರಲ್ಲ ಇವಾಗ, ಎಲ್ಲ ಕೂಡ ಉಪಯೋಗ ಇದಾವೆ, ಓಕೆನಾ. ನೆಕ್ಸ್ಟ್ ಕ್ವಶನ್, 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 26ನೇ ವಿಭಾಗವು ಈ ಕೆಳಗಿನ ಯಾವ ನಿಬಂಧನೆಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಹಾಗಂದ್ರೆ 26ನೇ ನಿಬಂಧನೆ ಅಂದ್ರೆ ಕರ್ನಾಟಕ ಭೂ ಸುಧಾರಣೆ ಯಾಕ್ಟ್ ಕಂಪ್ಲೀಟ್ ಆಗಿ ಓದ್ರಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಅಂದ್ರೆ ಯಾಕ್ಟ್ ಅಂದ್ರೆ ಅವನು ಇಂಡೆಪ್ತ್ ಆಗಿ ಏನು ಕೇಳ್ತಿಲ್ಲ, 1ನೇ ಪ್ರಕರಣ ಏನು ಹೇಳ್ತದೆ, 2ನೇ ಪ್ರಕರಣ, 3ನೇ ಪ್ರಕರಣ ಅಂತಂದು ಈ ತರ ಕೇಳ್ತಿದ್ದಾನೆ. ನನ್ನ ಪ್ರಕರಣಗಳನ್ನು ಕೂಡ ಮಾಡಿದ್ದೀನಿ ಅದರಲ್ಲಿ, ಓಕೆನಾ. ಇದು ಜಸ್ಟ್ 26ನೇದು ಏನು ಕೇಳಿದಾನೆ. 26ನೇದು ಅಂದ್ರೆ ಭೂ ಸುಧಾರಣೆಯ ಅಂದ್ರೆ 1961ರ ಕರ್ನಾಟಕ ಭೂ ಸುಧಾರಣೆಯ ಕಾಯ್ದೆಯ 26ನೇ ವಿಭಾಗವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಭೂಮಿಯ ಲಾಭದಾಯಕ ಅಡಮಾನ, ಇದಕ್ಕೆ ಸಂಬಂಧಿಸಿದದು. ನೆಕ್ಸ್ಟ್, ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಯಾರಂದ್ರೆ ರಾಮ್ ಮನೋಹರ್ ಲೋಹಿಯಾ ಮತ್ತು ಶಾಂತವೇರಿ ಗೋಪಾಲಕೃಷ್ಣರು. ನೆಕ್ಸ್ಟ್ 1995 ಇದ್ರ ಬಗ್ಗೆ ಪ್ರತಿಪಾದನೆ ಮತ್ತು ಕಾರಣ ಈ ತರ ಕೇಳಿದಾನೆ. ಇದು ಏನು ಕೇಳಿದಾನೆ ಅಂದ್ರೆ 1955ರ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎನ್ನುವುದು ಮುಖ್ಯವಾದ ಧ್ಯೇಯವಾಗಿದೆ. ಇದು ರೈಟ್ ಇದು, ಓಕೆನಾ. ಹಾಗಾದ್ರೆ ಇದಕ್ಕೆ 1995ರ 20 ವರ್ಷಗಳವರೆಗೆ ಕಂದಾಯ ಭೂಮಿ ಗೇಣಿದಾರಕ್ಕೆ ಕೊಡುವಂತೆ ತಿದ್ದುಪಡಿ ತಂದಿತ್ತು. ಇದು ಕೂಡ ರೈಟ್ ಇದಕ್ಕೆ, ಓಕೆನಾ. ಇದು ಕೂಡ ಕ್ವಶನ್ಸ್ ಕೇಳಿರೋ, ಯಾವ ನಾನು ಪ್ರಿಡಿಕ್ಟ್ ಮಾಡಿರೋ ಕ್ವಶನ್ಸ್ ಅಲ್ಲ, ಎಲ್ಲವೂ KPSCಯಲ್ಲಿ 2023-24ರಲ್ಲಿ ಬಂದಿರೋ ಕ್ವಶನ್ಸೇ. ನೆಕ್ಸ್ಟ್, ಭೂ ಸುಧಾರಣೆ ಅಧಿನಿಯಮ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಡಪ್ಪಗೌಡ ಸಮಿತಿ ಅಂತ ಹೇಳಿದ್ರೆ, ನಾನು ನನ್ನ ಕ್ಲಾಸಲ್ಲಿ ಇದನ್ನು ಗುಂಡಪ್ಪಗೌಡ ಸಮಿತಿ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಇವಾಗಲೇ ಹೇಳಿದ್ದೀನಿ ನೋಡ್ರಿ. ಮತ್ತು ಸರ್ ಇದನ್ನ ಹೇಳಿರಲ್ಲ ಸರ್ ಅಂತ ಅನ್ಬೇಡ್ರಿ, ಇದು ಕೂಡ ನನಗೆ ಕಣ್ ತಪ್ಪೋಗಿದೆ. ನನಗೆ ಇದು ಗುಂಡಪ್ಪಗೌಡ ಸಮಿತಿ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು, ಓಕೆ. ಇದರಲ್ಲಿ ಏನಂದ್ರೆ ಬಂದಿರೋ KPSCಲಿ ಬಂದಿರೋ ಕ್ವಶನ್ಸ್ ಇದು. ಯಾಕೆ ಗೊತ್ತಾ, KPSC ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಎಷ್ಟು ನೋಡ್ಕೊಂಡು ಹೋದ್ರೂ ಕೂಡ ಅವ್ನು ಒಂದು ಹೆಜ್ಜೆ ನೆಕ್ಸ್ಟ್ ಹೋಗ್ತಾನೆ. ಹಾಗಿದ್ದಾಗ ಅವನು 10 ಕ್ವಶನ್ ಕೇಳಿದಾನಂದ್ರೆ ಅಟ್ಲೀಸ್ಟ್ 8 ಆದರೂ ರೈಟ್ ಮಾಡ್ಕೊಳ್ರಿ ಅಂತ ಹೇಳೋದು ನಾನು. 10 ಮಾಡೋದು ಅದು KPSCಯಲ್ಲಿ ನಾವು ಊಹೆ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ತೆಗಿಯೋಕ್ಕೂ ಆಗೋದಿಲ್ಲ. ಅವನು ಹಂಗೆ ತೆಗೆದಿರ್ತಾನೆ ಕ್ವಶನ್ಸ್. 10 ಕ್ವಶನ್ಸ್ ಕೇಳಿದಾನಂದ್ರೆ ಒಂದು ಟಾಪಿಕ್ ಮೇಲೆ 7ರಿಂದ 8
ಅಷ್ಟಾದ್ರೂ ಮಾಡ್ಕೋಬೇಕು, ಅದು ಸೇಫರ್ ಸೈಡ್. ಇದು ಗುಂಡಪ್ಪ ಗೌಡ ಸಮಿತಿ, ನನಗೂ ಕೂಡ ಇದು ನಾನು ಮಾಡೇ ಇಲ್ಲ, ನಾನು ನೋಡಿದೆ ಬಟ್ ಇಷ್ಟು ಡೆಪ್ತ್ ಕೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ 2023 ಆಲ್ರೆಡಿ ಕೇಳಿಬಿಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಆಪ್ಷನ್? 1947ರಲ್ಲಿ ಮಧ್ಯವರ್ತಿ ನಿರ್ಮೂಲನೆಗಾಗಿ ಸಾರ್ವಜನಿಕರಿಂದ ಇನಾಮ್ ಹಿಡುವಳಿಗಳನ್ನು ರದ್ದುಗೊಳಿಸುವುದರ ಬಗ್ಗೆ ಪರಿಶೀಲಿಸುತ್ತದೆ. ಇದು ರೈಟ್. ನೆಕ್ಸ್ಟ್, ಭೂ ಕಂದಾಯ ವ್ಯವಸ್ಥೆ ಪರಿಷ್ಕರಣೆ ಅಂತ ಹೇಳಿದ್ರೆ ಇದು ರಾಂಗ್. ಇದು ಕೀ ಆನ್ಸರ್ ಇದೆ ನೋಡಿ. ನೆಕ್ಸ್ಟ್, ಹಿಡುವಳಿ ಕಾನೂನಿನ ಅಗತ್ಯತೆಗಳನ್ನು ಪರೀಕ್ಷಿಸಲು ಇನಾಮು ಹೊಂದಿದವರಿಗೆ ನ್ಯಾಯಯುತ ಪರಿಹಾರವನ್ನು ಪಾವತಿಸುವ ತತ್ವಗಳನ್ನು ಶಿಫಾರಸು ಮಾಡಲು ಇವೆಲ್ಲವೂ ಕೂಡ ಭೂ ಸುಧಾರಣೆ ಅಧಿನಿಯಮಕ್ಕೆ ಸಂಬಂಧಿಸಿದ ಉದ್ದೇಶಗಳಂತಂದು ಗುಂಡಪ್ಪಗೌಡ ಸಮಿತಿ ಶಿಫಾರಸು ಮಾಡಿರ್ತದೆ, ಅಂದ್ರೆ ಅದರ ರಚಿಸಿರ್ತದೆ. ಓಕೆನಾ? ಇದಿಷ್ಟು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ ನೋಡೋದಾದ್ರೆ 1954ರ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಹಾಗಾದ್ರೆ ಗೇಣಿ ಪ್ರಮಾಣವು 1/4ಕ್ಕಿಂತ ಅಧಿಕವಾಗಿರಬಾರದು ಅಂತ ಹೇಳ್ತದೆ. ಇದು ರೈಟ್. 12 ವರ್ಷಕ್ಕಿಂತ ಅಧಿಕ ಕಾಲ ಗೇಣಿದಾರರಿಗೆ ಭೂ ಒಡೆಯನಾಗಿಸುವುದು. ಆಮೇಲೆ ಭೂಮಿಯು ಮಾರಾಟ ಮಾಡುವ ಅಧಿಕಾರ ರೈತನಿಗೆ ಇರುತ್ತದೆ. ಭೂಮಿಯ ಅಧಿಕಾರ ಮಾರಾಟ ಮಾಡುವ ಅಧಿಕಾರ ರೈತನಿಗೆ ಇರೋದಿಲ್ಲ. ಇದು ರಾಂಗ್. ಆಮೇಲೆ ಭೂಮಿಯು ಒಡೆಯ ತನ್ನ ಸ್ವಂತ ಸಾಗುವಳಿ ಗೇಣಿದಾರನಿಂದ ಭೂಮಿಯನ್ನು ಪಡೆಯುವುದು, ಇದು ಇರ್ತದೆ. ಓಕೆನಾ? ಇವಿಷ್ಟು ಇದು ಇರ್ತವೆ. ಇದರಲ್ಲಿ ಆನ್ಸರ್ ಏನಂದ್ರೆ ಎ, ಬಿ ಅಂಡ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಅನ್ವಯ ಒಂದು ಕುಟುಂಬದಲ್ಲಿ 5 ಜನ ಕೃಷಿ ಭೂಮಿಯನ್ನು ಹೊಂದಲು ಎಷ್ಟು ಅವಕಾಶವಿದೆ ಅಂತ ಕೇಳಿದರೆ 27 ಎಕರೆ ಫಲವತ್ತಾದ ಭೂಮಿ ಅಥವಾ 216 ಎಕರೆ ಒಣ ಭೂಮಿ, ಇಷ್ಟು ಹೊಂದಬಹುದು 5 ಜನ ಇರೋರು ಅಂತ ಹೇಳಿದ್ದೇನೆ. ಓಕೆನಾ? ಇದು 7 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಇದನ್ನ ಇದು ಒಂದು ಪಾಯಿಂಟ್ ಎಕ್ಸ್ಟ್ರಾ ನೆನ್ಪಿಟ್ಕೋರಿ. ಅದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಕೇಳಿದ್ರು ಕೂಡ ಯೂಸ್ ಆಗಬೇಕು ನಿಮಗೆ. ನೆಕ್ಸ್ಟ್, ಹಿಡುವಳಿ ಭೂ ಸುಧಾರಣೆ ಎಂದರೆ ಇದರಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಆಲ್ ಆಫ್ ದಿ ಅಬವ್ ಅಂತ ಕೊಟ್ಟಿದೆ, ಇದರಲ್ಲಿ ಯಾವ ಅಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಎಲ್ಲವೂ ರೈಟ್. ಇದಕ್ಕೆ ಆನ್ಸರ್ ಬಾಡಿಗೆ ನಿಯಂತ್ರಣ. ಹಿಡುವಳಿ ಭೂ ಸುಧಾರಣೆ ಅಂದರೆ ಬಾಡಿಗೆ ನಿಯಂತ್ರಣ, ಹಿಡುವಳಿಗಳ ಅವಧಿ ಭದ್ರತೆ, ಭೂಮಿಯ ಮಾಲೀಕತ್ವ, ಇವೆಲ್ಲವೂ ರೈಟು. 1961ರ ಭೂ ಸುಧಾರಣಾ ಕಾಯ್ದೆಯ ಯಾವ ವಿಭಾಗವು ಸೈನಿಕ ಅಥವಾ ನಾವಿಕನಿಗೆ ಯಾವುದೇ ರೀತಿಯ ಹಿಡುವಳಿಯ ತನ್ನ ಭೂಮಿಯ ಸ್ವಂತ ಕೃಷಿಗಾಗಿ ಹಿಂಪಡೆಯುವ ಹಕ್ಕನ್ನು ನೀಡುತ್ತದೆ ಅಂತ ಕೇಳಿದರೆ ಇದು 15ನೇ ವಿಭಾಗ. ಅದೇ ಹೇಳಿದ್ನಲ್ವ ನಾನು ಪ್ರಕರಣಗಳು ಅಂತ, ಎಲ್ಲ ಪ್ರಕರಣಗಳನ್ನು ನಾನು ಹೇಳಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೋಬಹುದು ನೀವು. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಅಂತ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ, ಅಲ್ಲಿ ಇದರದ್ದು PDF ಸಿಗುತ್ತೆ. 1961ರ ಕರ್ನಾಟಕ ಭೂ ಸುಧಾರಣಾ ಕಾನೂನು ಯಾವ ಸಮಿತಿಯ ವರದಿ ಅನ್ವಯ ರೂಪುಗೊಂಡಿತು? ಇದು BD ಜೇತಿ ಸಮಿತಿ. ಕರ್ನಾಟಕ ಭೂ ಸುಧಾರಣಾ ಅಂತ ಬಂದ್ಕೂಡಲೇ BD ಜೇತಿ ಸಮಿತಿ. ಇದು 1961ರಲ್ಲಿ ಬರುತ್ತೆ, ಬಟ್ ಇದನ್ನ 57ರಲ್ಲೇ ನೇಮಕ ಮಾಡಿರ್ತಾರೆ, ಸೆಪ್ಟೆಂಬರ್ ಅವಾಗ ನೇಮಕ ಮಾಡಿರ್ತಾರೆ ಇದನ್ನ. ಓಕೆನಾ? ನೆಕ್ಸ್ಟ್, ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತಂದರು? ಕರ್ನಾಟಕ ಅಂತ ಮೆನ್ಷನ್ ಮಾಡಿರೋದಕ್ಕೆ ಇದು ದೇವರಾಜ ಅರಸು ರೈಟ್. ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು ಏನೇನಂದ್ರೆ ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ, ನೆಕ್ಸ್ಟ್ ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು, ಇವೆರಡೂ ಕೂಡ ರೈಟು ಭೂ ಸುಧಾರಣೆ ಮಾಡಲು. ಓಕೆನಾ? ನೆಕ್ಸ್ಟ್, ಯಾಕೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದ್ರೆ ಕಂಪ್ಲೀಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಕ್ವಶನ್ಸ್ ಥ್ರೂ ಮಾಡಿದ್ದಿಲ್ಲ, ಕಂಪ್ಲೀಟ್ ಥಿಯರಿ ಮಾಡಿದ್ದೀನಿ ಅದರಲ್ಲಿ. ಈಗ ಇನ್ನು ಕ್ವಶನ್ಸ್ ನೋಡ್ಕೊಂಡ್ರೆ ಥಿಯರಿ ಕ್ವಶನ್ಸ್ ಎಲ್ಲ ನೋಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಕ್ವಶನ್ಸ್ ಬರ್ತವೆ ಅಂತಂದು ನಿಮಗೆ ಗೊತ್ತಾಗುತ್ತೆ ಅನ್ನೋ ರೀತಿ ಮಾಡಿರ್ತೀನಿ ಈಗ. ಓಕೆ? ನೆಕ್ಸ್ಟ್, ಭೂ ಸುಧಾರಣೆ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಅದಕ್ಕೆ ಇಂಟರ್ಲಿಂಕ್ ಮಾಡಿ ಕೇಳಿದ್ದೇನೆ. ಇದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಭೂ ಸುಧಾರಣೆಗೆ ಇಂಟರ್ಲಿಂಕ್ ಇರುತ್ತೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ಬೋದು, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಭೂ ಸುಧಾರಣೆ ಆ ಥರ ಕೇಳಿದ್ದೇನೆ. 2020ರ ಭೂ ಸುಧಾರಣಾ ತಿದ್ದುಪಡಿ ಮಸೂದೆಯು 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಕೃಷಿ ಭೂಮಿಯ ಮಾಲೀಕತ್ವದ ಮೇಲೆ ಹೇರಿದ ಈ ಕೆಳಗಿನ ಯಾವ ನಿರ್ಬಂಧನೆಯನ್ನು ತೆಗೆದುಹಾಕಲಾಗಿದೆ? ಅಂದ್ರೆ 2020ರಲ್ಲಿ ಒಂದು ತಿದ್ದುಪಡಿ ಆಗ್ತದೆ, 2023ರಲ್ಲೂ ಒಂದು ತಿದ್ದುಪಡಿ ಆಗ್ತದೆ, ಅದನ್ನು ಕೂಡ ಹೇಳಿದ್ದೀನಿ ನಾನು ಕ್ಲಾಸಲ್ಲಿ. ಅದರಲ್ಲಿ ಅದಕ್ಕಿಂತ ಬಿಫೋರು 25 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇತ್ತಂದ್ರೆ ಕೃಷಿ ಭೂಮಿ ಕೊಳ್ಳಂಗಿಲ್ಲ ಅಂತಂದು ಆರ್ಡರ್ ಇರುತ್ತೆ. ಅದೇ 2020ರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ನೀ ಎಷ್ಟಾದ್ರೂ ಅನ್ಲಿಮಿಟೆಡ್ ಮಾಡಿಬಿಡ್ತಾರೆ. ಅವಾಗ ಅನ್ಲಿಮಿಟೆಡ್ ನಿಂದ ಎಷ್ಟೇ ಅಮೌಂಟ್ ಇದ್ರೂ ಕೂಡ ನೀನು ಕೃಷಿ ಭೂಮಿಯನ್ನ ಕೊಳ್ಬಹುದು ಅಂತಂದು ಅವಾಗ ಇದನ್ನ ತೆಗೆದಾಕ್ತಾರೆ. ಕೇವಲ ವಾರ್ಷಿಕ ಆದಾಯ 25 ಲಕ್ಷಕ್ಕಿಂತ ಕಡಿಮೆ ಇರುವ ವ್ಯಕ್ತಿಗಳು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬಹುದು ಅಂತಂದು ಫಸ್ಟ್ ಇತ್ತು. ಅದನ್ನ 20ರಲ್ಲಿ ತೆಗೆದು ನಿಮ್ದು ಎಷ್ಟೇ ಆದಾಯ ಇದ್ರೂ ಕೂಡ ನೀವು ಆಸ್ತಿಯನ್ನ ಕೃಷಿ ಭೂಮಿಯನ್ನ ಖರೀದಿ ಮಾಡಬಹುದು ಅಂತಂದು ಆರ್ಡರ್ ಆಗುತ್ತೆ. ಅವಾಗ ಅದನ್ನೇ ಕ್ವಶನ್ಸ್ ಕೇಳಿದ್ರೆ ಅದನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದ್ದಾರೆ. 2023ರಲ್ಲಿ ಆಗ್ತದೆ, ಅದು ನೋಡ್ಕೊಳ್ರಿ. ನೆಕ್ಸ್ಟ್, 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯು 126ನೇ ಪ್ರಕರಣ ವಿಭಾಗ ಏನ್ ಹೇಳ್ತದೆ ಅಂತ ಕೇಳಿದ್ರೆ ಇನಾಮಿ ಭೂಮಿಗಳ ಬಗ್ಗೆ ಹೇಳ್ತದೆ ಅದು. ನೆಕ್ಸ್ಟ್, ಗ್ರಾಮದಾನ ಚಳವಳಿ, ಇದು PDO ಅದರಲ್ಲಿ ಕೇಳಿರೋದು. ವಿನೋಬಾ ಭಾವೆ ಅವರ ರಿಲೇಟೆಡ್ 3 ಕ್ವಶನ್ಸ್ PDOದಲ್ಲಿ ಬಂದಿದ್ದಾವೆ. ಓಕೆನಾ? ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ ನಾನು ಕ್ಲಾಸಲ್ಲಿ. ಗ್ರಾಮದಾನ ಚಳವಳಿ ಸ್ಟಾರ್ಟ್ ಮಾಡಿದ್ರು ವಿನೋಬಾ ಭಾವೆ. ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವನ್ನು ಪರಿಗಣಿಸಿ ಇದರಲ್ಲಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಎಷ್ಟಂದ್ರೆ 1964, ಇದು ರಾಂಗ್ ಕೊಟ್ಟಿದ್ದಾನೆ. ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ 1956, ಇದರಲ್ಲಿ 1950 ಅಂತ ಕೊಟ್ಟಿದ್ದಾನೆ, ಅದು ರಾಂಗ್. ಮೈಸೂರು ಗೇಣಿದಾರಿಕೆ ಅಧಿನಿಯಮ 1952, ಇದು ರೈಟ್. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961, ಇದು ಕೂಡ ರೈಟ್. ಹಂಗಂದ್ರೆ ಇದರಲ್ಲಿ 2 ಜೋಡಿಗಳು ಮಾತ್ರ ಸರಿಯಾಗಿವೆ. ಇದು PDOದಲ್ಲಿ ಮೊನ್ನೆ 2024ರಲ್ಲಿ PDOದಲ್ಲಿ ಕೇಳಿರೋ ಕ್ವಶನ್ಸ್ ಇದು.
ನೆಕ್ಸ್ಟ್ 1977ರ ಇನಾಮು ನಿರ್ಮೂಲನೆ ಕಾನೂನು ಈ ಕೆಳಗಿನ ಯಾವ ವಿಷಯಗಳನ್ನು ಒಳಗೊಂಡಿದೆ? ಅಂದ್ರೆ ಇದರಲ್ಲಿ 1977ರ ಇನಾಮು ನಿರ್ಮೂಲನೆ ಕಾನೂನು ಈ ಕೆಳಗಿನ ಯಾವ ವಿಷಯಗಳನ್ನು ಒಳಗೊಂಡಿದೆ? ಕೋಮಿನ ಜಮೀನು ಮತ್ತು ಅರಣ್ಯ ಜಮೀನು, ಕಟ್ಟಡ ವೇಸ್ಟಿಂಗ್, ವಾಸಿಗನೊಂದಿಗೆ ನೋಂದಣಿ ಮಾಡಿಕೊಳ್ಳುವ ಹಕ್ಕು, ಸರ್ಕಾರಕ್ಕೆ ಭೂ ಕಂದಾಯವನ್ನು ಪಾವತಿಸುವುದು. ಇವಿಷ್ಟು ಕೂಡ ರೈಟ್ ಅಂತೆ. ಇದು ರಿವೈಸ್ ಕೀ ಆನ್ಸರ್ ಬಿಟ್ಟಾಗ ಇಷ್ಟು ಕೂಡ ರೈಟ್ ಆಗಿದೆ. ಬಟ್ ಫಸ್ಟ್ನೇ ಕೀ ಆನ್ಸರ್ ಅಲ್ಲಿ ಇವು ಮೂರಷ್ಟೇ ರೈಟ್ ಅಂತ ಹೇಳಿದ್ರು, ಆಮೇಲೆ ರಿವೈಸ್ ಬಿಟ್ಟಾಗ ಇಷ್ಟು ಕೂಡ ರೈಟ್ ಅಂತ ಹೇಳಿದ್ರೆ. ಬಟ್ ನಾನು ಈ ಕ್ವಶನ್ಸ್ ಅಲ್ಲಿ ನಾನು ಈ ಟಾಪಿಕ್ ಐತಲ್ಲ ಇದು ಎದರಲ್ಲಿ ಬರುತ್ತೆ ಅಂದ್ರೆ ಯಾಕ್ಟ್ ಅಲ್ಲಿ ಬರುತ್ತೆ. ನಾನು ಕಂಪ್ಲೀಟ್ ಯಾಕ್ಟ್ ಹೇಳಿಲ್ಲ, ಜಸ್ಟ್ ಯಾಕ್ಟ್ 1 ಏನು 2 ಏನು 3 ಏನು ಈ ತರ ಕ್ವಶನ್ಸ್ಗೆ ಬಂದಾಗ ನಾನು ಕ್ಲಿಕ್ ಆಗಬೇಕು. ಈ ತರ ಕ್ವಶನ್ಸ್ ಕೂಡ ಜಾಸ್ತಿ ಕೇಳಿದ್ರೆ ಆ ತರ ಮೇಲ್ಮೇಲೆ ಹೇಳಿದ್ದೀನಿ ಯಾಕ್ಟ್. ಓಕೆನಾ. ನೆಕ್ಸ್ಟ್, ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತು? ಇದು ಪಿಡಿಒ ಕ್ವಶನ್ಸ್. ಪಿಡಿಒ 2024ರಲ್ಲಿ ಬಂದಿರೋ ಕ್ವಶನ್ಸ್. ಬಹಳ ಹುಡುಗರು ಏನ್ ಮಾಡಿದ್ದಾರೆ ಅಂದ್ರೆ ಭೂ ಸುಧಾರಣಾ ಆಯೋಗವ ಅಂದ್ಕೂಡ್ಲೆ ಬಿಡಿ ಜೊತೆ ರೈಟ್ ಮಾಡಿದ್ದಾರೆ. ಇದು ರಾಂಗ್ ಅಂತ ಯಾಕೆ ಅಂತೀನಂದ್ರೆ ನಾನು ಜಿ.ಸಿ. ಕುಮಾರಪ್ಪ ಸಮಿತಿ, ಇದೇ ಕೂಡ ಕೀ ಆನ್ಸರ್ ಫೈನಲ್ ಆಗಿದೆ. ಜಿ.ಸಿ. ಕುಮಾರಪ್ಪ ಸಮಿತಿ ಇದು ಯಾವಾಗ ಬರುತ್ತೆ ಅಂದ್ರೆ 1947 ಅರ್ಜೆನ್ಸಿಯಲ್ಲಿ ಬರುತ್ತೆ. ಇದು ಬಹಳ ಅರ್ಜೆಂಟ್ ಅಲ್ಲಿ ಭೂ ಸುಧಾರಣೆ ಸ್ವತಂತ್ರ ಸಿಕ್ಕ ತಕ್ಷಣನೇ ಬರೋದು ಯಾವ್ದಂದ್ರೆ ಜಿ.ಸಿ. ಕುಮಾರಪ್ಪ ಸಮಿತಿ. ಅರ್ಜೆಂಟ್ ಅಲ್ಲಿ ಬರುತ್ತೆ ಇದು. ಯಾಕಂದ್ರೆ ಅವಾಗ ಬಹಳ ಭೂಮಿಯ ಬಗ್ಗೆ ಬಹಳ ತಿದ್ದುಪಡಿ ಆಗಿತ್ತು. ಅದಕ್ಕೆ ನೋಡಿ ಭೂಮಿ ಬಗ್ಗೆನೇ ಬಹಳ ತಿದ್ದುಪಡಿನೂ ಕೂಡ ಆಗುತ್ತೆ. ಅದು ಬಹಳ ಕ್ಲಮ್ಜಿ ಇರೋ ವಿಷಯ. ಭೂಮಿ ಯಾರಿಗೆ ಬೇಡ ಹೇಳಿ? ಬಹಳ ಕ್ಲಮ್ಜಿ, ಬಹಳ ಜಗಳ ಕೂಡ ಅದಕ್ಕೆ ಆಗ್ತವೆ. ಅದರಿಂದ ಈ ಭೂಮಿದ ಏನಾದ್ರೂ ಒಂದು ನಿಕಾವಣೆ ಮಾಡ್ಬೇಕು, ಇದ್ರದ್ದು ಫುಲ್ ಕ್ಲಾರಿಟಿ ಮಾಡ್ಬೇಕು, ಇದಕ್ಕೆ ಏನಾದ್ರೂ ಒಂದು ಕಾಯ್ದೆ ತರಬೇಕು, ಒಂದು ಸುಧಾರಣೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ಮೊದಲ ಹೆಜ್ಜೆ ಇಟ್ಟದ್ದೇ ಭೂ ಸುಧಾರಣೆಗೆ. ಯಾರಂದ್ರೆ ಅದರಲ್ಲಿ ಜಿ.ಸಿ. ಕುಮಾರಪ್ಪ ಸಮಿತಿಯ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಅದನ್ನ ಭಾರತ ಸರ್ಕಾರದ ಅಧ್ಯಕ್ಷತೆಯಲ್ಲಿ, ಅಂದ್ರೆ ಭಾರತ ಸರ್ಕಾರ ರಿಲೇಟೆಡ್ ಮಾಡಿದ್ದು ಕುಮಾರಪ್ಪ ಸಮಿತಿ. ಬಟ್ ಬಿಡಿ ಜೊತೆ ಇದು ಕರ್ನಾಟಕ ರಿಲೇಟೆಡ್. ಹಾಗಾದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕುಮಾರಪ್ಪ ಸಮಿತಿನೇ ನಾವು ಇಂಪ್ಲಿಮೆಂಟ್ ಯಾಕೆ ಮಾಡ್ಕೊಂಡಿಲ್ಲ ಸರ್ ಅಂತ ನಿಮಗೆ ಕ್ವಶನ್ಸ್ ಬರುತ್ತೆ. ಭೂಮಿ ಏನಿದೆ ಅಲ್ವಾ, ಭೂಮಿ ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ಇವ್ರು ಜಸ್ಟ್ ರೆಕಮೆಂಡ್ ಮಾಡ್ಬೋದು, ಓ ಹಿಂಗಿರ್ರಪ್ಪ ನೀವು, ಈ ಹಂಗೆ ಹಾಕೊಡ್ರಿ, ಈ ಪ್ಯಾಂಟ್ ಹಾಕೊಡ್ರಿ ಅಂತ ಹೇಳ್ಬೋದು ಅಷ್ಟೇ. ಇಲ್ರಿ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಯಂತೀನಿ, ಟಿ ಶರ್ಟ್ ಹಾಕ್ಯಂತೀನಿ, ನನ್ನ ಇಷ್ಟ ಅಂತ ಹೇಳಕ್ ಪವರ್ ಏನಿರುತ್ತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಇರುತ್ತೆ. ಯಾಕಂದ್ರೆ ಭೂಮಿ ಇರೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ಸ್ಟೇಟ್ ಲಿಸ್ಟ್ ಅಲ್ಲಿ. ಹಾಗಿದ್ದಾಗ ಅವ್ರು ಜಸ್ಟ್ ರೆಕಮೆಂಡ್ ಮಾಡ್ಬೋದು. ಓಕೆನಾ. ಇವ್ರು ರೆಕಮೆಂಡ್ ಮಾಡಿದ್ರೆ ಹಿಂಗೆ ಮಾಡ್ಕೊಳ್ರಿ ಅಂತಂದು. ಈ ತರ ಎಲ್ಲ ಕಾಯ್ದೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಬಿಡಿ ಜೊತೆ ಸಮಿತಿ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಕರ್ನಾಟಕದಲ್ಲಿ 1957ರಲ್ಲಿ ನೇಮಕ ಮಾಡ್ತಾರೆ. ಇದನ್ನ 1961ರಲ್ಲಿ ಜಾರಿ ಆಗುತ್ತೆ. ಓಕೆನಾ. ಇದು ಕರ್ನಾಟಕ ರಿಲೇಟೆಡ್ ಅಂದ್ರೆ ಬಿಡಿ ಜೊತೆ ರೈಟ್. ಬಟ್ ಭಾರತ ಸರ್ಕಾರ ಅಂತ ಕ್ವಶನ್ ಅಲ್ಲಿ ಕೇಳಿರೋದ್ರಿಂದ ಇದು ಕ್ವಶನ್ಸ್ ಇದಕ್ಕೆ ಜಿ.ಸಿ. ಕುಮಾರಪ್ಪ ಸಮಿತಿ ರೈಟ್. ಓಕೆನಾ. ನೆಕ್ಸ್ಟ್, ಭೂದಾನ ಚಳವಳಿ ಅಂತ ಹೇಳಿದ್ನಲ್ವಾ, ಇದು ನೋಡಿ ಸರ್ವೋದಯ ಚಳವಳಿ. ಈ ತರನು ಕೂಡ ಕ್ವಶನ್ಸ್ ಕೇಳ್ತಾರೆ. ಸರ್ವೋದಯ ಚಳವಳಿ, ಭೂದಾನ ಚಳವಳಿ, ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ. ನಿನಗೆ ಭೂದಾನ ಚಳವಳಿ ಒಂದು ಗೊತ್ತಿದ್ರು ಕೂಡ ನೀನು ಆನ್ಸರ್ ಮಾಡ್ಬೋದು. ಭೂದಾನ ಚಳವಳಿ ಇದು ವಿನೋಬಾ ಭಾವೆ ಅಂತ ನಿನ್ಗೆ ಗೊತ್ತಂತ ತಿಳ್ಕೊಳ್ಳಿ. ಈ ಕ್ಲಾಸ್ ನೋಡಿದ್ರೆ ನೀವು ಎಲ್ಲ ಹಳೆ ಕ್ಲಾಸು, ವಿನೋಬಾ ಭಾವೆ, ಭೂದಾನ ಚಳವಳಿ ಇದಷ್ಟೇ ಗೊತ್ತು ನನಗೆ. ಬಟ್ ಉಳಿದದ್ದು 3 ಗೊತ್ತಿಲ್ಲ ಅಂದ್ರೂ ಕೂಡ ಇದಕ್ಕೆ ರೈಟ್ ಆನ್ಸರ್ ಮಾಡ್ಬೋದು. B3 ರೈಟಾ? B3 ಯಾವ್ದಾದ್ರು ಇದೇನೋ ನೋಡಿಲಿ, ಕೇವಲ ಒಂದೇ ಇರೋದು ರೈಟಾ? ಇದೇ ರೈಟ್ ಆನ್ಸರ್. ಸರ್ವೋದಯ ಚಳವಳಿ ಮಹಾತ್ಮ ಗಾಂಧೀಜಿ, ಭೂದಾನ ಚಳವಳಿ ವಿನೋಬಾ ಭಾವೆ, ಹಸಿರು ಕ್ರಾಂತಿ MS ಸ್ವಾಮಿನಾಥನ್, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯನ್. ಓಕೆ, ಈ ತರ ಕೂಡ ಈಸಿ ಕೂಡ ಕ್ವಶನ್ಸ್ ಬರ್ತವೆ. ಓಕೆನಾ. ಇವಿಷ್ಟು ಇನ್ನು ಇದಾವೆ. ನೆಕ್ಸ್ಟ್, ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಗರಿಷ್ಠ ಸೀಲಿಂಗ್ಗಳ ಮುಖ್ಯ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದರಲ್ಲಿ ಏನ್ಗಳು ಸರಿಯಾಗಿದ್ದಾದಂತಂದು ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾರೆ. ನೀವು ಇದನ್ನು ಕೂಡ ನೋಡ್ಕೋಬೇಕು. ಇಲ್ಲೇನ್ ಮಾಡ್ತಾನೆ, ತಪ್ಪಾಗಿರೋದು ಕೇಳ್ತಾನೆ, ಸರಿ ಇರೋದು ಕೇಳ್ತಾನೆ, ಎಷ್ಟು ಹೇಳಿಕೆ ಸರಿ ಅಂತ ಕೇಳ್ತಾನೆ. ಇದನ್ನ ಲಾಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ನೋಡ್ಕೋಬೇಕು ನೀವು. ಓಕೆನಾ. ಭೂ ಹಿಡುವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಒಟ್ಟು ಸರಿಯಾಗಿರೋದು ನೋಡ್ಬೇಕು. ಈಗ ನಾವು ಭೂ ಮಾಲೀಕತ್ವದಲ್ಲಿನ ಸಮಾನತೆಯು ಕಡಿಮೆ ಮಾಡುವುದು, ಅಸಮಾನತೆಯನ್ನು ಕಡಿಮೆ ಮಾಡುವುದು. ಭೂ ಮಾಲೀಕತ್ವ ಅದರಲ್ಲಿ ಏನಿರುತ್ತಲ್ವಾ ಅದನ್ನ ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಸಮಾನತೆ ಇರ್ತಿದ್ದಿಲ್ಲ ಅಲ್ಲಿ. ಯಾಕಂದ್ರೆ ಜಮೀನ್ದಾರರು, ರೈತರು, ಹಿಡುವಳಿದಾರರು ಅವರೆಲ್ಲ ಅವ್ರಿಗೆ ಜಮೀನ್ದಾರ ಇರೋದು, ಇಲ್ಲಿ ಕೂಲಿ ಮಾಡೋರು ಇರೋದು, ಈ ತರ ಇರ್ತದೆ. ಅದನ್ನ ಅಸಮಾನತೆಯನ್ನು ಕಡಿಮೆ ಮಾಡ್ಬೇಕು ಅನ್ನೋದು ಭೂ ಹಿಡುವಳಿಗಳ ಉದ್ದೇಶ ಆಗಿತ್ತು ಅನ್ನೋದು ಇದು ಫಸ್ಟ್ನೇ ಆಪ್ಷನ್ ಹೇಳ್ತಿದೆ. ಹಾಗಾದ್ರೆ ಇದು ರೈಟ್. ನೆಕ್ಸ್ಟ್, ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಕೃಷಿ ಆದಾಯದಲ್ಲಿ ಬರುವಂತಹ ಅಸಮಾನತೆಯನ್ನು ಕಡಿಮೆ ಮಾಡ್ಬೇಕಂತಂದು ಭೂ ಹಿಡುವಳಿಗಳ ಉದ್ದೇಶ ಆಗಿರ್ತದೆ ಅಂತ ಕೇಳ್ತಿದ್ದಾರೆ. ಹೌದು, ಇದು ಕೂಡ ರೈಟ್. ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವುದು ಅಂತ ಹೇಳಿದ್ರೆ. ಬಟ್ ಕೀ ಆನ್ಸರ್ ಅವರು ತರಡೆ ಇದನ್ನೇ ಕೊಟ್ಟಿದ್ದಾರೆ. ಬಟ್ ನನಗೆ ಇದು ರಾಂಗ್ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಯಾಕ್ಟ್ ಅಲ್ಲಿ ಕೊಟ್ಟಿರೋ, ಬಟ್ ಇಲ್ಲಿ ನಾನು ಅದನ್ನ ಸ್ಲೈಡ್ ಹಾಕೊಂಡಿಲ್ಲ. ಬಟ್ ಆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಕ್ಲಾಸಲ್ಲಿ ಅಂದ್ರೆ ಅದರ ಕ್ವಶನ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮಗೆ ಈ ಕ್ಲಾಸಲ್ಲಿ ಸಿಗುತ್ತೆ. ಬಟ್ ಇದು ಫ್ರೀನೇ ಇದೆ, ಇದರಲ್ಲಿ ಏನು ಪೇಡ್ ಇಲ್ಲ. ಇದನ್ನು ನೋಡ್ಕೊಳ್ಬೇಕಾದ್ರೆ ಅದ್ರ ಸ್ಲೈಡ್ ಅಲ್ಲಿ ಅದು ಥರ್ಡ್ ಆಪ್ಷನ್ ಯಾಕೆ ರಾಂಗ್ ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸುವುದು ಅಂದ್ರೆ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವುದು ಅಂತಂದು ಹೇಳಿಲ್ಲ ಆಕ್ಟ್ ಅಲ್ಲಿ ಏನ್ ಹೇಳಿದಾರೆ, ಹೆಚ್ಚುವರಿ ಭೂಮಿಯನ್ನ ಸರ್ಕಾರಕ್ಕೆ ಕೊಡಬೇಕು, ಸರ್ಕಾರಕ್ಕೆ ಹಿಂತಿರುಗಿಸ್ಬೇಕು ಅಂತ ಹೇಳಿದ್ದಾರೆ.
ಬಟ್ ಇದರಲ್ಲಿ KPSC ಕೀ ಆನ್ಸರ್ ಪ್ರಕಾರ 3 ಹೇಳಿಕೆ ರೈಟ್ ಅಂತ ಹೇಳಿದ್ದಾರೆ. ಬಟ್ KPSC ಹಾಗೆ ಹೇಳಿದಾಗ ನಾವೇನು ಮಾಡೋಕ್ಕಾಗಲ್ಲ, ಅದು ರಿವೈಸ್ ಏನು ಬಿಡ್ತಾರೆ ಗೊತ್ತಿಲ್ಲ, ಬಿಟ್ಮೇಲೆ ನೋಡೋಣಂತೆ. ಬಟ್ ಇವಾಗಂತೂ ಇವು 3 ರೈಟ್ ಅಂತಾನೆ ಅನ್ಕೋಬೇಕು ಈಗ ನೀವು. ನೆಕ್ಸ್ಟ್, ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ. ಮಧ್ಯವರ್ತಿಗಳ ನಿರ್ಮೂಲನೆ ಮಾಡೋದು. ಮಧ್ಯವರ್ತಿಗಳು, ಇಲ್ಲಿ ಜಮೀನ್ದಾರ್ ಇರ್ತಾನೆ, ಇಲ್ಲಿ ರೈತ ಇರ್ತಾನೆ, ಮಧ್ಯವರ್ತಿಗಳು ಇಲ್ಲಿ ದುಡ್ಡು ಇಸ್ಕೊಳಕ್ಕೆ ಇವ್ರಿಗೆ ಏನೋ ಒಂದ್ ಎಕರೆಗೆ ಇಷ್ಟ ಅಂತಂದು 1 ಎಕರೆ 100 ರೂಪಾಯಿ ಕೊಡಪ್ಪ ಅಂತ ಹೇಳಿರ್ತಾರೆ. ಇವ್ನು ಜಮೀನ್ದಾರ 1 ಎಕರೆ 100 ರೂಪಾಯಿ ಕೊಡ್ಬೇಕಂತ ಫಸ್ಟ್ ಇವ್ನಿಗೆ ಹೇಳಿ ಕಳ್ಸಿರ್ತಾನೆ, ಹ್ಞೂನ್ರಿ ಅಂತ ನೀವು ವರ್ಷ ಇಷ್ಟು ಕೊಡ್ಬೇಕಂತಂದು. ಬಟ್ ಇವ್ನು ಜಮೀನ್ದಾರ ಇಂಥವ್ರು ಇವ್ ಕೂಲಿ ಮಾಡೋರು ಇವನಿಗೆ ಭಾಳ ಜನ ಇರ್ತಾರೆ ಜಮೀನ್ದಾರ್ಗೆ. ಹಾಗಿದ್ದಾಗ ಎಲ್ಲರ ಹತ್ರ ಇವನೇ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ಮಧ್ಯವರ್ತಿ ಅಂತ ಒಬ್ಬನ್ನ ನೇಮಕ ಮಾಡ್ತಾನೆ. ಯಾರು? ಜಮೀನ್ದಾರ. ಮಧ್ಯವರ್ತಿ ಅಂತಂದು ನೀನೇನು ಮಾಡಪ್ಪ, ಎಲ್ಲರ ಹತ್ರನೂ ನೀನು ದುಡ್ಡು ಇಸ್ಕೊಂಡು ಬಂದು ನನಗೆ ಕೊಡು, ಎಲ್ರಿಗೆ 100 ರೂಪಾಯಿ ಕೊಡು ಅಂತ ಹೇಳಿದೀನಿ, ನೀವು ಎಲ್ಲರ ಹತ್ರ 100 ರೂಪಾಯಿ ಇಸ್ಕೊಂಡ್ಬಂದು ಕೊಡು, ಹ್ಞೂನ್ರಿ ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ಬಂದು ಜಮೀನ್ದಾರ್ ಹೇಳಿದ್ದಾರೆ 110 ಕೊಡ್ಬೇಕಂತೆ, ಜಮೀನ್ದಾರ್ ಹೇಳಿದ್ದಾರೆ 110 ಕೊಡ್ಬೇಕಂತ ಎಲ್ಲರ ಹತ್ರ 110 ಇಸ್ಕೊಳ್ತಾನೆ. ಹೀಗಿದ್ದಾಗ ಇಲ್ಲಿ 10 ರೂಪಾಯಿ ರೈತನಿಗೆ ಲಾಸು, ಜಮೀನ್ದಾರ್ಗೂ ಲಾಸ್ 10 ರೂಪಾಯಿ. ಇಲ್ಲಿ ಜನ ಏನು ಅನ್ಕೊಂಡಿರ್ತಾರೆ, 100 ರೂಪಾಯಿ ಕೊಡ್ಬೇಕಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ 10 ರೂಪಾಯಿ ಏರಿಸ್ಬಿಟ್ಟಿದ್ದಾರೆ ಅಂತ 10 ರೂಪಾಯಿ ಸೇರಿ ಕೊಡ್ತಾರೆ. ಬಟ್ ಇವನಿಗೆ 10 ರೂಪಾಯಿ ಪ್ರಾಫಿಟ್ ಆಗ್ತಿರ್ತದೆ, ಯಾರಿಗೆ? ಮಧ್ಯವರ್ತಿಗೆ. ಆದ್ರೆ ಇವನಿಗೆ 10 ರೂಪಾಯಿ ಕಡಿಮೆ ಹೋಗ್ತಿರ್ತೈತಿ, ಬಟ್ ರೈತನಿಗೆ 10 ರೂಪಾಯಿ ಹೆಚ್ಚಿಗೆ ಲಾಸ್ ಆಗ್ತಿರ್ತೈತಿ. ಹೀಗಿದ್ದಾಗ ಇದನ್ನು ಕೂಡ ನಿವಾರಣೆ ಮಾಡ್ಬೇಕು ಅನ್ನೋದು ಭೂ ಸುಧಾರಣೆ ಕ್ರಮನ ಅಂತಂದು ಫಸ್ಟ್ನೇ ಆಪ್ಷನ್ ಕೊಟ್ಟಿದ್ದಾರೆ. ಹೌದು, ಇದು ಕೂಡ ಒಂದು ಕ್ರಮನೇ, ಇದು ರೈಟ್, ಇದು ಒಂದೇ ಆಪ್ಷನ್. ಹಾಗಾದ್ರೆ ಗೇಣಿ ಪದ್ಧತಿಯ ಸುಧಾರಣೆ, ಇದು ಕೂಡ ರೈಟ್. ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆ, ಅಂದ್ರೆ ಭೂ ಹಿಡುವಳಿಗಳು ಗರಿಷ್ಠ ಮಿತಿ ನೀನು 1 ವರ್ಷಕ್ಕೆ ಕೊಡ್ಬೇಕು, 1 ವರ್ಷದವರೆಗೂ ನೀ 10 ಎಕರೆ, ನಂದು 10 ಎಕರೆ ನೀವು ಉಳುಮೆ ಮಾಡ್ಬೋದು ಅಂತ ಹೇಳಿದ್ರೆ, ನೀವು 1 ವರ್ಷದವರೆಗೂ ಕೊಡಂಗಿಲ್ಲ, ಭೂಮಿನ ನಿನ್ನ ಹತ್ರನೇ ಇರುತ್ತೆ. ಅದೇ ನೀನು 10 ತಿಂಗಳ ಮಾಡ್ಬಿಟ್ಲೆ, ಇಲ್ಲ ನಾನು ಭೂಮಿ ನನ್ ಕೊಡು ಅಂತ ಬರೋಂಗಿಲ್ಲ ಅಂತಂದು ಭೂ ಹಿಡುವಳಿಗಳ ಮೇಲೆ ಭದ್ರತೆ. ಈಗ ಒಂದ್ ಭೂಮಿ ಇರುತ್ತೆ, 10 ಎಕರೆ, ಯಾರೋ ರೈತ 10 ಎಕರೆ ನಿಮ್ದು 10 ಎಕರೆ ನಾವು ಉಳುಮೆ ಮಾಡ್ಕೊಂಡು ಕೊಡ್ರಿ ಅಂತಂದು ತಗೊಂಡಿರ್ತಾನೆ 10 ಎಕರೆ. ಹಾಗಿದ್ದಾಗ ನಿನಗೆ 10 ವರ್ಷ ನಾನು ಯಾವುದೇ ರೀತಿ ಇಲ್ಲಪ್ಪ, 10 ವರ್ಷ ನೀವು ಇಷ್ಟು ಕಟ್ಕೊಂತ ಹೋಗಂತಂದು 10 ವರ್ಷಕ್ಕೆ ಇವನಿಗೆ ಸೀಲಿಂಗ್ ಹಾಕೊಟ್ಬಿಟ್ರೆ, 10 ವರ್ಷ ಅವನಿಗೆ ಕನ್ಫರ್ಮ್ ಅಂತ ಆಗ್ಬಿಟ್ರೆ 10 ವರ್ಷ ನನ್ನ ಕೈಯಾಗಿರುತ್ತೆ ಅಂತಂದು ಕಂಪ್ಲೀಟ್ ಆಗಿ ಫ್ಲಡ್ಸ್ ಆಗಿ ಕೆಲಸ ಮಾಡಿ ದುಡಿತಾನೆ. ಆದಾಯ ಬಂದದ್ದೆಲ್ಲ ಎಷ್ಟು ಇರುತ್ತೆ ಅಷ್ಟು ತಗೊಳ್ತಾನೆ, ಎಷ್ಟು ಕೊಡ್ಬೇಕು ಅಷ್ಟು ಹೊಡ್ತಾನೆ. ಅದೇ ಇದೇನಾದ್ರೂ ಕನ್ಫರ್ಮ್ ಇಲ್ಲ, 10 ವರ್ಷ ಅಂತ ಕನ್ಫರ್ಮೇ ಇಲ್ಲ ಅಂತ ಅಂದಾಗ, ಈಗ 10 ವರ್ಷ ಯಾವಾಗ ಹೋಗುತ್ತೆ ಯಾವಾಗ ಇಲ್ಲ ಅಂತ ಡೌಟ್ ಆದಾಗ ಅವನು ಕೆಲಸ ಮಾಡೋದಕ್ಕೂ ಸಾಮರ್ಥ್ಯ ಮೀರಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಜಮೀನ್ದಾರ್ ಯಾವಾಗಾರ ಬಂದು ನಮ್ಮ ಹೊಲ ಕೇಳ್ಬಿಟ್ರೆ ಕೊಡ್ಬೇಕಾಗುತ್ತಲ್ಲ ನಾನು ಅಂತಂದು. ಆ ರೀತಿ ಇದನ್ನು ಗರಿಷ್ಠ ಮಿತಿ ನಿರ್ಧಾರ ಮಾಡ್ಬೇಕಂತಂದು ಭೂ ಸುಧಾರಣೆಯ ಕ್ರಮ ಏನು ಅಂತ ಕೇಳ್ತಿದ್ದಾರೆ, ಇದು ಕೂಡ ರೈಟು. ಆಮೇಲೆ ಭೂ ಹಿಡುವಳಿಗಳ ಕ್ರೋಢೀಕರಣ, ಅಂದ್ರೆ ಭೂ ಹಿಡುವಳಿಗಳ ಕ್ರೋಢೀಕರಣ ಅಂದ್ರೆ ಒಬ್ಬ ರೈತ ಇರ್ತಾನೆ, ಅವನ್ ಒಬ್ಬೊಂದೇ ಭೂಮಿ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಇಲ್ಲೊಂದು 2 ಎಕರೆ, ಇಲ್ಲೊಂದು 1 ಎಕರೆ, ಇಲ್ಲಿ 3 ಎಕರೆ, ಇಲ್ಲೊಂದು 5 ಎಕರೆ ಹಿಂಗಿರುತ್ತೆ. ಇಲ್ಲಿ 2 ಎಕರೆ, 1 ಎಕರೆ, 3 ಎಕರೆ, ಇಲ್ಲೊಂದು 5 ಎಕರೆ, ಟೋಟಲ್ ಎಷ್ಟಾಯ್ತು ಈಗ ಒಂದು 11 ಎಕರೆ ಆಯ್ತು. 11 ಎಕರೆ ಅವನು ಜಮೀನಿದೆ. ಜಮೀನಿದ್ದಾಗ ಅವನು 11 ಎಕರೆ ಒಂದೇ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಾಗ್ತದೆ ಹೇಳಿ. ಇಲ್ಲಿ ಅವನು ಇಲ್ಲಿಂದ ಇಲ್ಲಿ ಓಡಾಡೋ ತಪ್ಪಿತ್ತಾ, ಇಲ್ಲಿಂದ ಇಲ್ಲಿ ಓಡಾಡೋ ತಪ್ಪಿತ್ತಾ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 11 ಎಕರೆ ಒಂದೇ ಹತ್ರ ಇದ್ರೆ ಇಷ್ಟಕ್ಕೂ ಒಂದೇ ಬೆಳೆ ಹಾಕೊಂಡು ಒಳ್ಳೆ ಬೆಳೆ ಮಾಡ್ತಿದ್ದ. ಬಟ್ ಅವನು ಇಲ್ಲಷ್ಟು 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 ಇಲ್ಲಿ ಟೈಮ್ ಕೊಡೋದಾದಾಗ ಸರಿ ಬೆಳೆಕಾಗಲ್ಲ. ಇದನ್ನ ಭೂ ಹಿಡುವಳಿಗಳ ಕ್ರೋಢೀಕರಣ, ಇದನ್ನ ಎಲ್ಲ ಒಂದೇ ಕಡೆ ಮಾಡಬೇಕು ಅನ್ನೋದು ಇದು ಕೂಡ ಒಂದು ದೃಷ್ಟಿನ ಅಂತ ಕೇಳ್ತಾರೆ. ಹೌದು, ಅಂದ್ರೆ ಒಂದೇ ಕಡೆ ಹೇಗೆ ಮಾಡ್ತಾರೆ, ಇಲ್ಲೈತಿ ಅಂತ ಅಂದಾಗ ಇಲ್ಲಿ ಇವನು ಎ ಅಂತ ಅನ್ಕೊಡ್ರಿ, ಇವನು ಬಿ. ಬಟ್ ಇಲ್ಲಿ ಇದಕ್ಕೆ ಹತ್ಕೊಂಡೆ ಬೀದೈತಿ, ಇದಕ್ಕೆ ಹತ್ಕೊಂಡು ಬೀದೈತಿ, ಇದಕ್ಕೆ ಹತ್ಕೊಂಡು ಬೀದೈತಿ, ಇದಕ್ಕೆ ಹತ್ಕೊಂಡು ಬೀದೈತಿ. ಹಂಗಿದ್ದಾಗ ಇವನೇ ಮಾಡ್ತಾನಂದ್ರೆ ಈ ಕೆಳಗಲ್ 2 ನೀನು ನಾನು ಜಾಯಿಂಟ್ ಆಗ್ಯಾವಲ್ಲಪ್ಪ, ಇವು 4 ನೀ ತಗೊಂಡ್ಬಿಡು, ಇವೆರಡು 4 ತಗೊಂಡ್ಬಿಡ್ತೀನಿ ಅಂತ ಇದ್ರ ಎ ಮಾಡ್ತಾನೆ, ಹಿಂಗೆ ಬಿ ಮಾಡ್ತಾನೆ. ಹಿಂಗೆ ಒಂದೇ ಕಡೆ ಮಾಡ್ಕೊಂಡು ಕೃಷಿಲಿ ಉನ್ನತ ಸ್ಥಾನ ಅಂದ್ರೆ ಚೆನ್ನಾಗಿ ಬೆಳೀಲಿ ಅನ್ನೋದು ಆ ದೃಷ್ಟಿಯಿಂದನೂ ಕೂಡ ಭೂ ಸುಧಾರಣೆ ಕ್ರಮವಾಗಿದೆನಾ ಅಂತ ಕೇಳ್ತಿದ್ದಾರೆ. ಇದು ಕೂಡ ರೈಟ್. ಇದಕ್ಕೆ ಆನ್ಸರ್ ಮೇಲಿನ ಎಲ್ಲವೂ ಅಂದ್ರೆ ABCD ಎಲ್ಲವೂ ರೈಟ್ ಆಗಿದೆ ಇದಕ್ಕೆ ಆನ್ಸರ್. ಓಕೆನಾ, ಅರ್ಥ ಆಯ್ತು ಅನ್ಕೊಳ್ತೀನಿ. ಬಟ್ ನಾನು ಅದರಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇನು ಇದೆ ಹೇಳಿದ್ನಲ್ವ ನಿಮಗೆ, ಅದ್ರಲ್ಲಿ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಅದರಲ್ಲಿ. ಓಕೆನಾ, ಅದು ಹೇಗೆ ತಗೊಳ್ಳೋದಂತ ಅಂದ್ರೆ ನೀವು ಚಾನಲ್ಗೆ ಹೆಂಗೆ ಜಾಯ್ನ್ ಆಗೋದಂದ್ರೆ, ಈ ಚಾನಲ್ ಓಪನ್ ಮಾಡ್ಕೊಡ್ಲೆ ಹೀಗೆ ಬರುತ್ತೆ, ಸಬ್ಸ್ಕ್ರೈಬ್ ಆಗಿರ್ಬೇಕು ನೀವು. ಸಬ್ಸ್ಕ್ರೈಬ್ ಆದಮೇಲೆ ನೆಕ್ಸ್ಟ್ ಜಾಯಿನ್ ಬಟನ್ ಅಂತ ಬರುತ್ತೆ. ಜಾಯಿನ್ ಬಟನ್ ಓಪನ್ ಮಾಡ್ಕೊಡ್ಲೆ ನಿಮಗೆ ಅಲ್ಲಿ ಫಸ್ಟ್ 29 ಅಂತ ಒಂದಿರುತ್ತೆ, ಅದಕ್ಕೆ ಜಾಯ್ನ್ ಆದರೆ ನಿಮಗೆ ಕ್ಲಾಸ್ ಇರಲ್ಲ, ಜಸ್ಟ್ ನನಗೆ ದುಡ್ಡು ಅಷ್ಟೇ ಬರುತ್ತೆ. ಬಟ್ ನೀವು ಇದಕ್ಕೆ ಬಂದ್ರೆ ಅಂದರೆ 89 ರೂಪಿಗೆ PDO ಎಕ್ಸ್ಟ್ರಾ ಸಿಲೆಬಸ್ ಅಂತಾನೆ ಟಾಪಿಕ್ ಮಾಡ್ತೀನಿ. ಇದರಲ್ಲಿ ಎಲ್ಲ ವೀಡಿಯೋಸ್ ಇದಾವೆ, ನಿಮಗೆ ಬೇಕಾದ್ರೆ ನೋಡ್ಕೊಳ್ಳಿ. ಇದರಲ್ಲಿ ಏನು ಒತ್ತಾ ಇಲ್ಲ, ನಿಮಗೆ ಬೇಕಾದ್ರೆ ನೋಡ್ಕೊಳ್ಳಿ. ಬಟ್ ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಸರ್ ಇದ್ರಲ್ಲಿ ಬಂದಿಲ್ಲ ಅನ್ನೋಂಗಿಲ್ಲ, ಯಾಕಂದ್ರೆ ಬರ್ಬೋದು ಬರದೇನೆ ಇರ್ಬೋದು. ಯಾಕಂದ್ರೆ KPSC ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ರೈಟಾ. ಬೇಕಾದ್ರೆ ನಿಮ್ಗೆ ಕನ್ಫರ್ಮೇಷನ್ಗೆ ಇವೆರಡು ವೀಡಿಯೋ ಮಾಡಿದ್ದೀನಿ ನಾನು, KPSC ಎಲ್ಲಿ ಬಂದಿರೋ ಕ್ವಶನ್ಸ್ ಅಂತಂದು ನಾನು ಮಾಡಿರೋ ವಿಡಿಯೋದಲ್ಲಿ ಪಂಚಾಯತ್ ಬಗ್ಗೆ, ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ. ಇದರಲ್ಲಿ ಮಾತ್ರ ನಾನು ಲ್ಯಾಂಡ್ ರಿಫಾರ್ಮ್ಸು, ಪಂಚಾಯತು, ಸಹಕಾರ ಸಂಘ, ಸೈನ್ಸ್ ಅಂಡ್ ಟೆಕ್ ಅಂತಂದು ಅದರಲ್ಲಿ ಬರ್ತಲ್ವಾ, ಆ್ಯಪ್ಸು, ಪೋರ್ಟಲು, ಅದ್ರ ಕೂಡ ರಿಲೇಟೆಡ್ ಮಾಡ್ತೀನಿ. ಇದರೊಳಗೆ ಮತ್ತೇನು ಮಾಡ್ತೀನಿ, ಎನ್ವಿರಾನ್ಮೆಂಟ್ ಸೈನ್ಸು, ಪರಿಸರಕ್ಕೆ ಸಂಬಂಧಿಸಿದಂತೆ ಅದು ಮಾಡ್ತೀನಿ. ಅದರಲ್ಲಿ ಮತ್ತೆ ಬೇಸಿಕ್ ಕಾನ್ಸೆಪ್ಟು, ಎಕೋಟೋನು, ಎಕಲಾಜಿಕಲ್ ನಿಚ್ಚೆ, ಈ ಥರ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಬರ್ತಾವಲ್ಲ ಅವನು ಕೂಡ ಎಲ್ಲ ಕವರ್ ಮಾಡಿದ್ದೀನಿ. ನೀವು ಬೇಕಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ಕ್ಲಾಸ್ ನೋಡಿದ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಇದು PDF ಎಲ್ಲಿ ಸಿಗುತ್ತೆ ಅಂದರೆ ಸ್ಟಡಿ ಜೋನ್ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು.
ಅದರಲ್ಲಿ ಹೋಗಿ ನೀವು ಜಾಯ್ನ್ ಆದರೆ ಈ PDF ನ ಹಾಕ್ತೀನಿ ಅಲ್ಲಿಗೆ. ನೀವು ಇದನ್ನು ತೊಗೊಂಡು ಇನ್ನೊಂದ್ಸಲ ನೀವು ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಕ್ಲಾಸ್ ಹೇಗಿತ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಇವತ್ತಿನ ತರಗತಿಯಲ್ಲಿ KPSCಯಲ್ಲಿ ನಡೆದಿರುವಂತಹ 2023 ಮತ್ತು 24ರಲ್ಲಿ ಪಂಚಾಯತ್ ರಾಜ್ ಈ ಟಾಪಿಕ್ ರಿಲೇಟೆಡ್ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಕ್ಲಾಸು ಒಳ್ಳೆ ಎಫೆಕ್ಟಿವ್ ಅನ್ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ. ಒಬ್ಬೊಬ್ಬರಿಗೆ ಸ್ಪೀಡ್ ಇಟ್ಕೊಂಡ್ರೆ ಚೆನ್ನಾಗಿ ಕೇಳುತ್ತೆ, ಇನ್ನು ಕೆಲವೊಂದಿಷ್ಟು ಹುಡುಗರಿಗೆ ಸ್ಲೋ ಹೇಳಿದ್ರೇ ಚೆನ್ನಾಗಿ ಕೇಳುತ್ತೆ. ಸ್ಪೀಡ್ ಇಟ್ಕೊಂಡು ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ ವೀಡಿಯೋಸ್ನ, ಅಂದರೆ ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಕಂಪ್ಲೀಟ್ ಆಗಿ ಪಂಚಾಯತ್ ರಿಲೇಟೆಡ್ ಬಂದಿರೋ ಕ್ವಶನ್ಸೇ. ನಾನು ನಿನ್ನೆ ತರಗತಿಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅದರ ಬಗ್ಗೆ ಕೇಳಿರುವಂತಹ ಕ್ವಶನ್ಸ್ ತೊಗೊಂಡಿದ್ದೆ. ಇವತ್ತು ಪಂಚಾಯತಿ, ನಾಳೆ ಕೋಆಪರೇಟಿವ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಇದನ್ನು ಮಾಡಬೇಕೋ ಬೇಡ ಅಂತ, ಓಕೆನಾ? ಅದೇ ರೀತಿ ಚಾನಲ್ನ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸ್ಟಡಿ ಜೋನ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ PDF ಎಲ್ಲಿ ಹಾಕ್ತೀನಿ ಅಂದರೆ ನಾನು ಸ್ಟಡಿ ಜೋನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ ನಿಮಗೆ. ಈ ಟೆಲಿಗ್ರಾಮ್ ಚಾನಲಲ್ಲಿ ಹೋದರೆ ಈ ಕ್ಲಾಸ್ ಮುಗಿದ ತಕ್ಷಣವೇ ನಾನು ಇಲ್ಲಿ ಇದರದ್ದು PDF ಹಾಕ್ತೀನಿ, ಓಕೆ? ಅಲ್ಲಿ ಕೂಡ ನೀವು ತೊಗೊಂಡು ಇದನ್ನ ರಿವಿಷನ್ ಮಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಆ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗದೆ ಇಲ್ಲದೆ ಇರೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ಏನು ಕೇಳ್ತಾರೆ ಅಂದರೆ 5 ಪೇಪರಿಂದ ಕ್ವಶನ್ಸು ತೊಗೊಂಡಿದ್ದೀನಿ ನಾನು. CTI, ಕೋಆಪರೇಟಿವ್ ಇನ್ಸ್ಪೆಕ್ಟ್ರು, ಅಕೌಂಟ್ ಅಸಿಸ್ಟೆಂಟು, ಆಮೇಲೆ ಮೊನ್ನೆ ನಡೆದಂಥ PDO HK ಮತ್ತು ಇದರಲ್ಲಿ HK ನಾನ್ HK, ಇದರಲ್ಲಿ HK ನಾನ್ HK ಬರ್ತವೆ. ಇಷ್ಟು 5-6 ಪೇಪರಿಂದ ಕ್ವಶನ್ಸು. ಅದರಲ್ಲಿ ಜಸ್ಟ್ ಪಂಚಾಯತ್ ರಿಲೇಟೆಡ್ ಟಾಪಿಕ್ ಏನೇನು ಕ್ವಶನ್ಸ್ ಬಂದಿದ್ದಾವೆ ಅದನ್ನಿಷ್ಟು ಸಪ್ರೇಟ್ ಮಾಡಿದ್ದೀನಿ. ಲ್ಯಾಂಡ್ ರಿಫಾರ್ಮ್ಸು ನಿನ್ನೆ ಸಪ್ರೇಟ್ ಮಾಡಿ ಒಂದು ವಿಡಿಯೋ ಮಾಡಿ ಕೂಡ PDF ಅಪ್ಲೋಡ್ ಮಾಡಿದ್ದೀನಿ ನಾನು ಟೆಲಿಗ್ರಾಮಲ್ಲಿ. ಬೇಕಾದರೂ ಆ ಕ್ಲಾಸ್ನ ಕೂಡ ನೋಡ್ಬೋದು ಅಂತ ಹೇಳ್ತಾ ಮೊದಲನೇ ಕ್ವಶನ್ನು, ಆರ್ಥಿಕ ಅಭಿವೃದ್ಧಿ ಪುರ ಮಾದರಿಯ ಅಂಶಗಳು ಪರಿಗಣಿಸಿ ಅಂತ ಕೇಳಿದ್ದಾರೆ. ಪುರ ಅಂತ ಒಂದು ಬರುತ್ತೆ ಪ್ರಾಜೆಕ್ಟ್ ಅದರ ಅಭಿವೃದ್ಧಿಗೆ. ಇದು ಗ್ರಾಮಗಳ ರಸ್ತೆ ಸಂಪರ್ಕ ಕಲ್ಪಿಸುವುದಕ್ಕಾಗಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ ವಿದ್ಯುತ್ ಶಕ್ತಿ ಸುಧಾರಿಸಲು, ಗ್ರಾಮಗಳಲ್ಲಿ ಸೈಬರ್ ಕೆಫೆಗಳನ್ನು ಸ್ಥಾಪನೆ ಮಾಡಲು, ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲು. ಇದನ್ನು ಪುರ ಅನ್ನುವ ಪ್ರಾಜೆಕ್ಟು ಯಾವ್ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದಿಷ್ಟಕ್ಕೂ ಕೂಡ ಸಂಬಂಧಿಸಿದೆ. ಇದಕ್ಕೆ ಆನ್ಸರು 4th ಅನ್ನು ABCD ಎಲ್ಲವೂ ಕೂಡ ಸರಿಯಾಗಿದೆ ಇದಕ್ಕೆ, ಪುರ ಪ್ರಾಜೆಕ್ಟಿಗೆ, ಓಕೆ? ಆಮೇಲೆ ಮೊನ್ನೆ ನಡೆದಂತಹ PDO ಎಕ್ಸಾಮಲ್ಲಿ ಕಂಪ್ಲೀಟ್ ಆಗಿ ನಾನು ಕ್ಲಾಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರೋ ವೀಡಿಯೋಸಿಂದನೇ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ. ಬೇಕಾದ್ರೆ ನೀವು 2 ಡೇಸ್ ಬ್ಯಾಕ್ ಹೋದರೆ ಈ ವಿಡಿಯೋ ಸಿಗುತ್ತೆ ನಿಮಗೆ, ಇದನ್ನು ಹೋಗಿ ನೋಡ್ಕೊಳ್ರಿ. ಇದು ಪಂಚಾಯತ್ ಏನೇನು ಕ್ವಶನ್ಸ್ ಬಂದಿದ್ದಾವಲ್ವ ಎಲ್ಲವೂ ಮೊನ್ನೆ PDO ಎಕ್ಸಾಮ್ಸಲ್ಲಿ ಇದೇ ನಾವು ವೀಡಿಯೋಸಲ್ಲೇ ಸಿಕ್ಕಿದ್ದಾವೆ. ಎಲ್ಲ ಕ್ವಶನ್ಸು ನಾನು ಆಲ್ರೆಡಿ ಕವರ್ ಮಾಡಿದ್ರಲ್ಲೇ ಬಂದಿದ್ದಾವೆ. ಹಾಗೆ ಲ್ಯಾಂಡ್ ರಿಫಾರ್ಮ್ಸು ಕೂಡ 2 ವಿಡಿಯೋ ಮಾಡಿದೆ ಇದ್ರ ಬಗ್ಗೆ, ಅದರಲ್ಲೇ 2 ವಿಡಿಯೋದಲ್ಲೂ ಕೂಡ ಎಲ್ಲ ಕ್ವಶನ್ಸು ಕವರ್ ಆಗಿದ್ದಾವೆ. ಬೇಕಂದ್ರೆ ಹೋಗಿ ನೀವು ವೆರಿಫೈ ಮಾಡ್ಕೋಬಹುದು. ನಾನು ಯಾಕಂದರೆ ಸ್ಕ್ರೀನ್ಶಾಟ್ ಹಾಕಿ ಕೂಡ ತೋರಿಸಿದ್ದೀನಿ, ಇಲ್ಲಿ ಹೇಳಿದ್ದೀನಿ ನೋಡ್ರಿ ಕ್ಲಾಸಲ್ಲಿ, ಇಲ್ಲಿ ಹೇಳಿದ್ದೀನಿ ನೋಡ್ರಿ ಕ್ಲಾಸಲ್ಲಿ ಅಂತ. ಇವೆರಡು ವೆರಿಫೈ ಮಾಡ್ಕೊಂಡು ನೀವು 2 ಕ್ಲಾಸ್ ನೋಡ್ಬೋದು ನೀವು, ಓಕೆ? ನೆಕ್ಸ್ಟ್ ಕ್ವಶನ್ ಏನಂದರೆ, ಪರಿಶಿಷ್ಟ ಪ್ರದೇಶಗಳ ಪಂಚಾಯತ್ಗಳ ವಿಸ್ತರಣೆ ಕಾಯ್ದೆ ಪೆಸಾ ಆ್ಯಕ್ಟ್ ಕೂಡ ಹೇಳಿದ್ದೀನಿ ನಾನು. ಇದರ ಉದ್ದೇಶ ಯಾವುದು ಅಂದರೆ, ಇದು ಬುಡಕಟ್ಟು ಜನರಿಗೆ ಸ್ವಾಯತ್ತತೆಯನ್ನು ಒದಗಿಸುವುದು, ಪ್ರಜಾಪ್ರಭುತ್ವ ಸಹಭಾಗಿತ್ವದೊಂದಿಗೆ ಗ್ರಾಮ ಆಡಳಿತವನ್ನು ಹೊಂದುವುದು, ಬುಡಕಟ್ಟು ಜನರ ಸಾಂಪ್ರದಾಯಿಕ ಆಚರಣೆಗಳನ್ನು ಸಂರಕ್ಷಣೆ ಮಾಡುವುದು ಅಂತ ಕೇಳಿದರೆ ಪೆಸಾ ಆ್ಯಕ್ಟ್ ಇದೆಲ್ಲವೂ ಕೂಡ ಸರಿಯಾಗಿದೆ. ಇದಕ್ಕೆ ಆನ್ಸರು ಮೇಲಿನ ಎಲ್ಲವೂ ರೈಟ್. ನೆಕ್ಸ್ಟ್, ಕೆಳಗಿನ ಸಮಿತಿಗಳ ಹೆಸರು ಮತ್ತು ಸ್ಥಾಪನೆಯ ವರ್ಷಗಳನ್ನು ಹೊಂದಿಸಿ. GVK ರಾವ್ ಸಮಿತಿ, LM ಸಿಂಘ್ವಿ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಗಾಡ್ಗಿಲ್ ಸಮಿತಿ. GVK ರಾವ್ ಸಮಿತಿ ಎಷ್ಟಂದರೆ 1985, LM ಸಿಂಘ್ವಿ ಸಮಿತಿ 86, ಅಶೋಕ್ ಮೆಹ್ತಾ ನಿಮಗೆ ಮ್ಯಾಕ್ಸಿಮಮ್ ಅಶೋಕ್ ಮೆಹ್ತಾ ಎಲ್ಲರಿಗೂ ಗೊತ್ತಿರುತ್ತೆ, ಓಕೆನಾ? ಅಶೋಕ್ ಮೆಹ್ತಾ 1977. ಗಾಡ್ಗಿಲ್ ಸಮಿತಿ ಇದು ಲಾಸ್ಟ್, ಇದು 88, ಓಕೆನಾ? ಇದಕ್ಕೆ ಆನ್ಸರು ಸಿ ರೈಟ್ ಆನ್ಸರ್ ಇದಕ್ಕೆ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ಕೋರಂಗೆ ಒಟ್ಟು ಸದಸ್ಯರ ಬಲದ ಶೇಕಡ ಎಷ್ಟಿರ್ಬೇಕಂತ ಕೇಳಿದರೆ, ಗ್ರಾಮ ಪಂಚಾಯತಿ ಕೋರಂಗೆ ಎಷ್ಟಿರ್ಬೇಕಂತ ಕೇಳಿದರೆ 50% ಇರಬೇಕು. ಮೊನ್ನೆ PDO ಎಕ್ಸಾಮ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಗ್ರಾಮ ಪಂಚಾಯತಿಗೆ ಒಬ್ಬ ಮೆಂಬರ್ಗೆ ಎಷ್ಟು ಒಬ್ಬ ಸದಸ್ಯನಿಗೆ ಎಷ್ಟು ಜನಸಂಖ್ಯೆ ಇರ್ಬೇಕಂತ ಕೇಳಿದರೆ ಅದಕ್ಕೆ 400 ನೋಡಿ. ಅದಕ್ಕೆ ಇದರಲ್ಲಿ ನಾನು ಹೇಳ್ತಿರೋದು ಯಾವುದಂದ್ರೆ, ಇವಾಗ ಎಕ್ಸ್ಟ್ರಾ ಸಿಲೆಬಸ್, ಭೂ ಸುಧಾರಣೆ ಆಗಲಿ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್, ಸಹಕಾರ ಸಂಘ, ಕರ್ನಾಟಕ ಪರಿಣಾಮ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಸಂಬಂಧಿ ವಿಷಯಗಳು, ಇವು ಎಕ್ಸ್ಟ್ರಾ ಉಳಿದ ಸಿಲೆಬಸ್ ಎಲ್ಲ ಓದ್ಕೊಂಡಿರ್ತಾರೆ ಹುಡುಗರು, ಬಟ್ ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಜಾಸ್ತಿ ನೋಡ್ಕೊಂಡಿರಲ್ಲ. ಬಟ್ ನೀವು ಅದ್ರ ಕಡೆ ಎಕ್ಸ್ಟ್ರಾ ಸಿಲೆಬಸ್ ಇದೆ ಅಲ್ವಾ, ಇದ್ರ ಕಡೆ ನೀವು ಫೋಕಸ್ ಮಾಡಿದ್ದೆ ಆದರೆ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅರ್ಧಕ್ಕರ್ಧ ಸಿಲೆಬಸ್ ಅದನ್ನೇ ಕೊಟ್ಟಿರೋದ್ರಿಂದ ಇದಕ್ಕೂ ಕೂಡ ನೀವು ಫೋಕಸ್ ಮಾಡಿ ಓದ್ಕೊಳ್ಳಿ. ಇದ್ರದ್ದು ಕಂಪ್ಲೀಟ್ ಆಗಿ ವಿಡಿಯೋಸ್ನ ಮಾಡಿದ್ದೀನಿ, ನೀವು ಅಲ್ಲಿ ಕೂಡ ನೋಡ್ಕೋಬಹುದು, ಓಕೆನಾ? ಅದು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಇದೇ ನಂದೇ ಚಾನಲಲ್ಲಿ, ಸ್ಟಡಿ ಜೋನ್ ಚಾನಲಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ. ಇಲ್ಲಿ ಹೋಗಿದ್ರೆ ನಿಮಗೆ PDO ಎಕ್ಸ್ಟ್ರಾ ಸಿಲೆಬಸ್ ಅಂತಂದೇ ಒಂದು ಇದೆ ಫೋಲ್ಡರ್ ಅಂತ, ಇದು 89 ರೂಪಾಯಿ ಇರುತ್ತೆ. ಜಾಯ್ನ್ ಆಗಿ ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ವೀಡಿಯೋಸು ಸಿಗ್ತವೆ ನಿಮಗೆ. ಬೇಕಂದ್ರೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಮೊನ್ನೆ ಬಂದಿರೋ PDO ಎಕ್ಸಾಮ್ಸಲ್ಲಿ ಎಲ್ಲ ಕ್ವಶನ್ಸು ಭೂ ಸುಧಾರಣೆ ಆಗಿರ್ಬೋದು,
ಆಮೇಲೆ ಪಂಚಾಯತ್ ಆಗಿರ್ಬೋದು, ಇವೆರಡು ಟಾಪಿಕಲ್ಲಿ ಏನೇ ಕ್ವಶನ್ಸ್ ಇದಾವೆ ಎಲ್ಲವೂ ಕೂಡ ಇದರಿಂದ ಬಂದವೆ. ಮೊನ್ನೆ ಎಕ್ಸಾಮಲ್ಲಿ ಸಹಕಾರಿ ಸಂಘ ಬಂದಿಲ್ಲ, ಬಟ್ ನಾನ್ ಕೂಡ ಬರಬಹುದು, ಬರೋದಿಲ್ಲ ಅನ್ನಂಗಿಲ್ಲ. ಈಗಂತೂ ಕ್ವಶನ್ಸು ನನ್ನ ಚಾನಲಿಂದ ಬಂದಿದ್ದಾವೆ, ಬಟ್ ಆಮೇಲೆ ನಾನ್ ದಲ್ಲೂ ಬರ್ತವೆ ಆನ್ಸರ್ ಅಂತಂದ್ರೆ ಅದು ಗೊತ್ತಾಗಲ್ಲ ನಮಗೆ. ಬಟ್ HK ಬಂದಿದ್ದಾವೆ ನೋಡಿ, ನಿಮಗೆ HK ಬಂದಿದ್ದಾವೆ. ನಿಮಗೆ ಕನ್ಫರ್ಮ್ ಮಾಡ್ಕೊಳಕಂದ್ರೆ ಇವೆರಡು ವಿಡಿಯೋ ನೋಡಿ, ಪಂಚಾಯತ್ ಇದು ಒಂದು, ಭೂ ಸುಧಾರಣೆ ಒಂದು, ನಾನು ಸ್ಕ್ರೀನ್ಶಾಟ್ ಆಗಿ ತೋರಿಸಿದ್ದೀನಿ. ಬಟ್ ಇವಾಗ ಅದು ಫ್ರೀ ಇಲ್ಲ, ಓಕೆನಾ. ನಿಮಗೆ ಬೇಕಾದರೆ ನೀವು 89 ರೂಪಾಯಿಗೆ ಜಾಯ್ನ್ ಆಗಿ ಇವೆಲ್ಲ ಕ್ಲಾಸಸ್ ನೋಡ್ಕೋಬಹುದು ಅಂತ ಹೇಳ್ತಾ, ಇದೇನು ಗೊತ್ತಾಗಿಲ್ಲ, ಬೇಕಂದ್ರೆ ಜಾಯ್ನ್ ಆಗಿ, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ನೋಡ್ಸಿದ್ರೆ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲ ಸರ್ ನಮಗೆ ಎಷ್ಟು ಇದ್ರ ಬಗ್ಗೆ ಟಾಪಿಕ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಕ್ಲಾರಿಫೈ ಮಾಡ್ಕೊಂಡು ಕೂಡ ಜಸ್ಟ್ 89 ರೂಪಾಯಿ ಇದೆ, ಬೇಕಾದರೆ ಜಾಯ್ನ್ ಆಗಿ. ಮತ್ತೆ ಬಹಳ ಕಡಿಮೆನೇ ಇದೆ, ಇದು ಏನು ದೊಡ್ಡ ಅಮೌಂಟ್ ಇಟ್ಟಿಲ್ಲ, ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇದ್ರದ್ದು ಟೆಲಿಗ್ರಾಮ್ದು, ನಿಮಗೆ PDF ಅಲ್ಲಿ ಹಾಕ್ತೀನಿ ನಾನು ಎಲ್ಲ PDF ಈ ಕ್ಲಾಸಸ್ದು. ಜಾಯ್ನ್ ಆದರೆ ನಿಮಗೆ ಇದರಲ್ಲಿ ಕ್ಲಾಸಸ್ ಏನಿರ್ತಾವಲ್ವಾ ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಆ ಚಾನಲ್ ಹೋದರೆ ನಿಮಗೆಲ್ಲ ಅಲ್ಲಿ PDF ಸಿಗುತ್ತೆ, ಈ ಕ್ಲಾಸಸ್ ಸಿಗ್ತವೆ ಇದರಲ್ಲಿ, ಓಕೆನಾ. ನೆಕ್ಸ್ಟು, ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತಿ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಹೇಳಿದರೆ ಇದು 2 ತಿಂಗಳು. ನೆಕ್ಸ್ಟು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಪ್ರಾರಂಭಿಸಿದ ಕಾರ್ಯಕ್ರಮಗಳು ಯಾವ್ಯಾವ ವರ್ಷ ಸ್ಥಾಪನೆ ಆದವು ಅಂತ ಕೇಳಿದ್ದಾರೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಕೇಳಿದ್ದಾರೆ, ರಾಷ್ಟ್ರೀಯ ವಿಸ್ತರಣಾ ಸೇವೆ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ನರೇಗಾದ ಬಗ್ಗೆ ಕೇಳಿದ್ದಾರೆ, ಓಕೆನಾ. ಇದರಲ್ಲಿ ಫಸ್ಟ್ ಸಮುದಾಯ ಅಭಿವೃದ್ಧಿ CDP ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಯಾವಾಗ ಬರುತ್ತೆ ಅಂದ್ರೆ ಇದು 1953ರಲ್ಲಿ. ರಾಷ್ಟ್ರೀಯ ವಿಸ್ತರಣೆ ಸೇವೆ ಬರೋದು 1952ರಲ್ಲಿ. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಬರುವುದು 1978, ನರೇಗಾ ಬರೋದು 2005, ನಿಮ್ಗೆಲ್ರಿಗೂ ಗೊತ್ತು. ಇದಕ್ಕೆ ಆಪ್ಷನ್ 3 ಆಪ್ಷನ್ ರೈಟ್ ಇದಕ್ಕೆ, ಓಕೆನಾ. ನೆಕ್ಸ್ಟ್, ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಲ್ಲ ಅಂತ ಕೇಳ್ತಾರೆ. ಹಾಗಾದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಿಸುವುದು ಗ್ರಾಮ ಸಮುದಾಯ ಜನರಿಗೆ ನೀರು, ಶುದ್ಧ ಕುಡಿಯುವ ನೀರು ಕೊಡುವುದು ಹೌದು, ಸಮುದಾಯ ಕಲೆ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ಆಮೇಲೆ ತಳಿ ಬೀಜಗಳನ್ನು ರಕ್ಷಣೆ ಮಾಡೋದು ರೈಟು, ಆಮೇಲೆ ಇವರು ಹಣಕಾಸು ಸೌಲಭ್ಯ ನೀಡ್ತಾರೆ ಅಂತ ಹೇಳಿದ್ರೆ ಇದು ರಾಂಗ್ ಇದರಲ್ಲಿ, ಓಕೆನಾ. ಕೈಗಾರಿಕೆಗಳಿಗೆ, ಕೃಷಿಯೇತರ ಕೈಗಾರಿಕೆಗಳಿಗೆ ಹಣಕಾಸು ಸೌಲಭ್ಯ ನೀಡ್ತಾರೆ ಅಂತ ಹೇಳಿದ್ರೆ ಇದು ರಾಂಗ್ ಇದು, ಓಕೆನಾ. ನೆಕ್ಸ್ಟ್, ಕೆಳಗಿನವುಗಳನ್ನು ಹೊಂದಿಸಿ. ಸಹಕಾರಿ ಸಂಘ, ಗ್ರಾಮ ಪಂಚಾಯತಿ, ಸ್ವಸಹಾಯ ಸಂಘಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದಕ್ಕೆ ಆನ್ಸರು ಸಹಕಾರಿ ಸಂಘ ಯಾವುದಪ್ಪ ಅಂದ್ರೆ ರೈತರಿಗೆ ಸಾಲ ಸೌಲಭ್ಯ ಕೊಡೋದು, ಸಹಕಾರಿ ಸಂಘದಲ್ಲಿ ಸಾಲ ಸೌಲಭ್ಯಗಳನ್ನ ಕೊಡ್ತಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ, ಕುಡಿಯುವ ನೀರು ನಮಗೆ ಗ್ರಾಮಗಳಲ್ಲಿ ಪಂಚಾಯತಿಂದಾನೇ ಬರೋದು, ಅದರಿಂದನೇ ನೀರಿನ ಪಂಚಾಯತಿಯವರೇ ಕೊಡೋದು. ಆಮೇಲೆ ಸ್ವಸಹಾಯ ಸಂಘ, ಇದು ಪಶು ಖರೀದಿಗೆ ಸಾಲ ಮಾಡೋದು ಸ್ವಸಹಾಯ ಸಂಘ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಇದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಡ್ತಾರೆ. ಕ್ವಶನ್ಸ್ ಹೇಗೆ ಬರ್ತಿದಾವೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸಲಾಗುತ್ತದೆ? ಇದು 24 ಏಪ್ರಿಲ್ 24 ಎಲ್ಲರಿಗೂ ಗೊತ್ತಿರೋದು. ಭಾರತ ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ ವ್ಯವಸ್ಥೆಗಳಾಗಿ ರೂಪಿಸಲು ನಿರ್ದೇಶಿಸಲಾಗುತ್ತದೆ ಅಂದ್ರೆ 40ನೇ ವಿಧಿ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅನುಸಾರ ಕರ್ನಾಟಕ ಹೊಸ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕವಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಅಂದ್ಕೂಡಲೇ ಇದು ರಾಂಗ್, ಇದಕ್ಕೆ ಆಪ್ಷನ್ ಬರ್ಬೇಕು ನೀವು. ಒಂದೇ ಆಪ್ಷನ್ ACD, ಎ ರಾಂಗ್ ಅಂತ ಇದೆ, ಹಾಗಾದ್ರೆ ಇದು ಕೂಡ ಆಗಲ್ಲ, ಓಕೆನಾ. ಇದು ಆಗಲ್ಲ, ಎ ಐತಿ, ಇದರಲ್ಲಿ ಎ ಐತಿ, ಮೇಲಿನ ಎಲ್ಲವೂ ಸರಿ ಅಂದ್ರೆ ಇದರಲ್ಲಿ ಎ ಇರುತ್ತೆ, ಹಾಗಾದ್ರೆ ಇದು ಅಲ್ಲ ಅಂದ್ರೆ ಥರ್ಡ್ ಆಪ್ಷನ್ ರೈಟ್ ಇದಕ್ಕೆ, ಓಕೆನಾ. ಇದು ನಾನು ಕಂಪ್ಲೀಟ್ ಆಗಿ ಅದರಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಬೇಕಂದ್ರೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಕ್ಲಾಸಸ್ ಕೇಳ್ಬೋದು ಅಂತ ಹೇಳ್ತಾ, ಉಳಿದ ಆಪ್ಷನ್ ನೀವು ಓದಕ್ಕೆ ಹೋಗ್ಬಾರ್ದು ಎಕ್ಸಾಮಲ್ಲಿ, ಇವಾಗ ಓದ್ಕೊಳ್ಳಿ. ಬಟ್ ಎಕ್ಸಾಮಲ್ಲಿ ಇದು ಎ ರಾಂಗ್ ಅಂತ ಅಂದ್ಕೂಡಲೇ ಇಲ್ಲೆಲ್ಲ ನೋಡ್ಬೇಕು, ಬಿ ರೈಟ್ ಹಂಗಂದ್ರೆ ಎ ಯಾವ್ದಿರಲ್ಲ ಅದನ್ನ ರೈಟ್ ಹಾಕೊಂಡು ಹೋಗ್ಬೇಕು ಹಂಗೆ. 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಯಾವುವು ಅಂದ್ರೆ 3 ಹಂತದ ಪಂಚಾಯತಿ ರೈಟು, 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯಬೇಕು, SC/ST ಗಳಿಗೆ ಮೀಸಲಾತಿ, ಇವು 3 ಹೇಳಿಕೆಗಳು ಕೂಡ 73ನೇ ತಿದ್ದುಪಡಿಗೆ ಸಂಬಂಧಿಸಿವೆ. ಎಲ್ಲ ಇವು ಏನು ಕ್ವಶನ್ಸ್ ಇದಾವಲ್ಲ ನಾನು ಎಲ್ಲ ಅದರಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿಯ ಹೆಚ್ಚುವರಿ ಡಿಸ್ಕಷನ್ ಮಾಡ್ತಿಲ್ಲ, ಜಸ್ಟ್ ಕ್ವಶನ್ಸ್ ಯಾವ ರೀತಿ ಬರ್ತಿದ್ದಾವೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಕ್ಲಾಸ್ ಕೇಳಬೇಕಾದ್ರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಕೆಳಗಿನ ಯಾವ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿದೆ ಅಂದ್ರೆ ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ, ಇದು ಯಾವುದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸುತ್ತದೆ, ಓಕೆನಾ. ನೆಕ್ಸ್ಟ್, ವಾರ್ಡ್ ಸಭೆಯನ್ನು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೆಸತಕ್ಕದ್ದು ಅಂತ ಕೇಳಿದ್ರೆ 6 ತಿಂಗಳಿಗೊಮ್ಮೆ ಆದರೂ ವಾರ್ಡ್ ಸಭೆಗಳನ್ನು ಕನಿಷ್ಠ ಪಕ್ಷ ನಡೆಸಬೇಕು, ಮಿನಿಮಮ್ ಆದರೂ 6 ತಿಂಗಳಿಗೊಮ್ಮೆ ನಡೆಸಬೇಕಂತ ಹೇಳ್ತಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ ಅನುಸಾರ ಎಷ್ಟು ಜನಸಂಖ್ಯೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ? ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನು ನಿಗದಿಪಡಿಸಲಾಗಿದೆ. ಇದಕ್ಕೆ ರೈಟ್ ಆನ್ಸರ್, ಇದಕ್ಕೆ ಆನ್ಸರ್ ಕೊಟ್ಟರೆ. ಬಟ್ ಇಲ್ಲಿ ಕ್ವಶನ್ ಏನಂದ್ರೆ ರಾಜ್ಯ ಚುನಾವಣಾ ಆಯೋಗ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿ ಅಂತ ಕೇಳಿದ್ದಾರೆ. ಬಟ್ ಅದು ಇಂಗ್ಲಿಷಲ್ಲಿ ಇದಕ್ಕೆ ರೈಟ್ ಅನ್ನು ಕೊಟ್ಟಿದ್ದಾರೆ, ಇದು ಕನ್ನಡದಲ್ಲಿ ಸ್ವಲ್ಪ ರಾಂಗ್ ಇದೆ ಕ್ವಶನ್. ಬಟ್ ಇದಕ್ಕೆ 400 ಜನಸಂಖ್ಯೆ ಒಬ್ಬ ಪ್ರತಿನಿಧಿ ಅಂದ್ರೆ ಪ್ರತಿನಿಧಿಗೆ ಒಂದು ಪಂಚಾಯತಿಯಲ್ಲಿ ಪ್ರತಿನಿಧಿಗೆ ಎಷ್ಟು ಜನಸಂಖ್ಯೆ ಇರಬೇಕು ಅಂತ ಕ್ವಶನ್ ಕೇಳಬೇಕಿತ್ತು ಅವರು, ಓಕೆನಾ. ಇದಕ್ಕೆ ಬಿ ಆನ್ಸರ್ ರೈಟ್, ಕಿ ಆನ್ಸರ್ ಕೂಡ ಅದನ್ನೇ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತಿ ಸಮಿತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯನ್ನು ಪರಿಶೀಲಿಸಿ. ಇವು ಸ್ಥಾಯಿ ಸಮಿತಿಗಳು ಅಂತ ಬರ್ತವೆ. ಸ್ಥಾಯಿ ಸಮಿತಿಗಳು ಅದರಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ರೈಟು, ತಾಲೂಕು ಪಂಚಾಯತಿಗೆ ರಿಲೇಟೆಡ್. ಹಣಕಾಸು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ರೈಟು, ಸಾಮಾಜಿಕ ಯೋಜನಾ ಸಮಿತಿ ರೈಟು, ಇದು ಜಿಲ್ಲಾ ಪಂಚಾಯತ್ ಅಂತ ಬರ್ತಲ್ಲ ಅದರಲ್ಲಿ ಬರುತ್ತೆ ಇದು ಯೋಜನಾ ಅಂತಂದು, ಓಕೆ. ಅದಕ್ಕೆ ತಾಲೂಕ್ ಪಂಚಾಯತಿಯಲ್ಲಿ ಇದಕ್ಕೆ ಆನ್ಸರು ABC ಮಾತ್ರ, ಓಕೆ.
ಪಂಚಾಯತ್ ರಾಜ್ 73 ಮತ್ತು 74ನೇ ತಿದ್ದುಪಡಿ ಯಾವ ಅನುಸೂಚಿಯಲ್ಲಿದೆ ಅಂತ ಕೇಳಿದ್ರೆ, ಯಾವ ಭಾಗದಲ್ಲಿ ಸೇರಿಸಿದ್ದಾರೆ ಅಂತ ಕೇಳಿದ್ರೆ, ಯಾವ ಭಾಗ? 9 ಮತ್ತು 9A ಇವು 70, 73 ಮತ್ತು 74. 73 ಪಂಚಾಯತ್, 74 ಮುನ್ಸಿಪಾಲಿಟಿ. 73ನೇ ತಿದ್ದುಪಡಿ ಪಂಚಾಯತಿಗೆ ಸಂಬಂಧಿಸಿದೆ, 74ನೇ ತಿದ್ದುಪಡಿ ಮುನ್ಸಿಪಾಲಿಟಿಗೆ ಸಂಬಂಧಿಸಿದೆ. 73ನೇ ತಿದ್ದುಪಡಿ ಅನುಸಾರ ಪಂಚಾಯತಿಯನ್ನು 9ನೇ ಭಾಗದಲ್ಲಿ ಸೇರಿಸಲಾಗಿದ್ದು, 74ನೇ ತಿದ್ದುಪಡಿಯ ಅನುಸಾರವಾಗಿ ಮುನ್ಸಿಪಾಲಿಟಿಯನ್ನು 9A ಭಾಗದಲ್ಲಿ ಸೇರಿಸಲಾಗಿದ್ದು, ಅದೇ ರೀತಿ ಇದನ್ನು 11ನೇ ಅನುಸೂಚಿಯಲ್ಲಿ ಪಂಚಾಯತಿಯನ್ನು ಸೇರಿಸಲಾಗಿದ್ದು, 12ನೇ ಅನುಸೂಚಿಯಲ್ಲಿ ಮುನ್ಸಿಪಾಲಿಟಿಗಳನ್ನ ಸೇರಿಸಲಾಗಿದೆ. ಇದು ಕೂಡ ಕ್ವಶನ್ಸ್ ಆಗಿದೆ, ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್, ನರಸಿಂಹನ್ ಸಮಿತಿ, ಬಲವಂತರಾಯ ಮೆಹ್ತಾ ಸಮಿತಿ, ರಾಜ ಚೆಲ್ಲಯ್ಯ ಸಮಿತಿ, ಕುಸ್ರು ಸಮಿತಿ. ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಬಲವಂತರಾಯ ಮೆಹ್ತಾ ಸಮಿತಿ, ಎಲ್ರಿಗೂ ಗೊತ್ತಿರುತ್ತೆ, ಓಕೆನಾ? ಬಲವಂತರಾಯ ಮೆಹ್ತಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪಂಚಾಯತ್ ರಾಜ್ಯಗಳ ಸುಧಾರಣೆಗೆ ಸಂಬಂಧಿಸಿದೆ, ಆಯ್ತಾ? ಬಿ ಏನಪ್ಪಾ ಅಂದ್ರೆ B4, ರೈಟಾ? B4 ಇರೋದು ಒಂದೇ ಇದೆ ನೋಡಿ, B4 ಇರೋದು ಒಂದೇ ಇದೆ, ಇದನ್ನ ಹಾಕೊಂಡು ಹೋಗ್ತಿರ್ಬೇಕಷ್ಟೇ, ಓಕೆನಾ? ನರಸಿಂಹನ್ ಸಮಿತಿ ಯಾವ್ದಪ್ಪ? ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಿಸಿದೆ. ಬಲವಂತರಾಯ ಮೆಹ್ತಾ ಪಂಚಾಯತ್ಗೆ ಸಂಬಂಧಿಸಿದೆ. ರಾಜ ಚೆಲ್ಲಯ್ಯ ಸಮಿತಿ ಯಾವುದಕ್ಕಂದ್ರೆ ಭಾರತ ತೆರಿಗೆಗೆ ಸಂಬಂಧಿಸಿದೆ. ಕುಸ್ರು ಸಮಿತಿ ಯಾವುದಕ್ಕಂದ್ರೆ ಇದು ಕೃಷಿ ಸಾಲ ವ್ಯವಸ್ಥೆಗೆ ಸಂಬಂಧಿಸಿದೆ, ಓಕೆನಾ? ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯ ಪ್ರಥಮವಾಗಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಜಾರಿ ತಂದಿದೆ? ಇದು ರಾಜಸ್ಥಾನ ಇದೆ, ಎಲ್ಲರಿಗೂ ಗೊತ್ತು. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅನುಷ್ಠಾನಗೊಳಿಸದ ರಾಜ್ಯಗಳು ಯಾವ್ಯಾವ ಅಂದ್ರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಇವು 3 ಹೌದು. ಆಮೇಲೆ ಮಣಿಪುರದಲ್ಲಿ ಕೆಲವು ಬುಡಕಟ್ಟು ಪ್ರದೇಶಗಳು ಬರ್ತವೆ, ಅದು ಕೂಡ ಪಂಚಾಯತ್ ಇಲ್ಲ. ಪಶ್ಚಿಮ ಬಂಗಾಳದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಇಲ್ಲ, ಓಕೆನಾ? ಇದು ಕೂಡ ಸರಿ ತಿಳ್ಕೊಳ್ರಿ ನೀವು. ಅವ್ನು ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ತಾನೆ, ಓಕೆ? ಇದನ್ನು ಕೂಡ ನಾನು ಕ್ಲಾಸಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಯಾವುದೇ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಗ್ರಾಮ ಪಂಚಾಯತ್ಗಳಲ್ಲಿ ಹಣಕಾಸು ಲೆಕ್ಕ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆಗಾಗಿ ಯಾವ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ? ಪಂಚತಂತ್ರ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್, ಸಂವಿಧಾನದ ಸೂಕ್ತ ಕಾಲಂಗಳೊಂದಿಗೆ ವಿಷಯಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ. ಪಂಚಾಯತಿ ರಚನೆ, ರಾಜ್ಯಗಳಲ್ಲಿನ ಶಾಸಕಾಂಗ ರಚನೆ, ಪುರಸಭೆಗಳ ರಚನೆ, ಶಾಸನ ಸಭೆಗಳ ರಚನೆ. ಹಾಗಾದ್ರೆ ಪಂಚಾಯತ್ಗಳ ರಚನೆ ಅಂದ ಕೂಡಲೇ ನಮಗೆ 243B ನೆನಪು ಬರಬೇಕು, ಓಕೆ? ರಾಜ್ಯಗಳಲ್ಲಿ ಶಾಸಕಾಂಗ ರಚನೆ ಅಂದ್ರೆ ಇದು 268, ಪುರಸಭೆಗಳ ರಚನೆ ಇದು 243. ನಿಮಗೆ 243 ಪುರಸಭೆ ಮತ್ತು ಪಂಚಾಯತ್ ಅಂತ ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಇವೆರಡಾದ್ರೂ ಗೊತ್ತಿರ್ತವೆ ನಿಮ್ಗೆ, 243 ಅಂತಂದು. ಕ್ಯೂ ಅಂತ ಬಂತಂದ್ರೆ ಇದು 243 ABCD ಅವೆಲ್ಲವೂ ಪಂಚಾಯತ್ ರಿಲೇಟೆಡ್, ಹಂಗಂದ್ರೆ ನೀವು ಆರಾಮ್ಸೆ ಇದನ್ನ ಟಿಕ್ ಹಾಕ್ಬೋದು. ಇದು ಪುರಸಭೆ 243, ಇದು ಕೂಡ A ಅಂತ ನೀವು ಟಿಕ್ ಹಾಕ್ಬೋದು. ಇವೆರಡರ ನಿಮಗೆ ಕನ್ಫ್ಯೂಸ್ ಇರುತ್ತೆ. ಹಾಗಿದೆ ನೋಡಿ, B and C ಯಾವ್ಯಾವ್ದರಲ್ಲಿದೆ? B and A ಇದೆ, ಅಲ್ಲ D and A ಇದೆ, D and A ಇದೆ, ಇವೆರಡೇ ಇರೋದು ಕರೆಕ್ಟ್ ಆಗಿ, ಅಂದ್ರೆ ಇದೇ ರೈಟ್ ಆಗುತ್ತೆ ಆನ್ಸರ್. ಆ ರೀತಿಯನ್ನು ಕೂಡ ನೀವು ಎಕ್ಸಾಮ್ಸ್ ಅಲ್ಲಿ ಸರಿ ಮಾಡ್ಕೋಬಹುದು, ಓಕೆನಾ? ನೆಕ್ಸ್ಟ್, ರಾಜ್ಯಗಳಲ್ಲಿ ಶಾಸಕಾಂಗಗಳ ರಚನೆ ಅಂತ ಕೇಳಿದರೆ ಇದು ಯಾವುದಂದ್ರೆ 168ನೇ ಕಲಂ. ಶಾಸನ ಸಭೆಗಳ ಸಂಯೋಜನೆ ಇದು 170ನೇ ಕಲಂ, ಓಕೆ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಸಮಿತಿಯು ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ? ಸ್ಥಾಯಿ ಸಮಿತಿ ಅಂತ ಬರ್ತವೆ, ಜಿಲ್ಲಾ ಪಂಚಾಯತಿಗೆ ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿದರೆ ಅದರಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಹೌದು, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಹೌದು, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯು ಕೂಡ ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿವೆ, ಓಕೆನಾ? ಇದರಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿಗಳು ಎಷ್ಟು ಬರ್ತವೆ ಅಂದ್ರೆ 5 ಬರ್ತವೆ. ಎಲ್ಲಿ ಹೇಳಿದಿರಿ ಸರ್ ಅಂದ್ರೆ ಆ ಕ್ಲಾಸಲ್ಲಿ ಅದು ಜಾಯ್ನ್ ಆಗಿ ನಿಮಗೆ ಅದರಲ್ಲೆಲ್ಲ ಕಂಪ್ಲೀಟ್ ಆಗಿ ಸ್ಥಾಯಿ ಸಮಿತಿಗಳು ಅಂತಾನೆ ಪಂಚಾಯತಿಯಲ್ಲೂ ಬರ್ತವೆ, ಗ್ರಾಮ ಪಂಚಾಯತಿಯಲ್ಲೂ ಸ್ಥಾಯಿ ಸಮಿತಿ ಬರ್ತವೆ, ತಾಲೂಕ್ ಪಂಚಾಯತಿಯಲ್ಲೂ ಕೂಡ ಸ್ಥಾಯಿ ಸಮಿತಿ ಬರ್ತವೆ, ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಸ್ಥಾಯಿ ಸಮಿತಿಗಳು ಬರ್ತವೆ. ಇಲ್ಲಿ ಕಂಪ್ಲೀಟ್ ಆಗಿ ಅವನು ಸ್ಥಾಯಿ ಸಮಿತಿಗಳ ಬಗ್ಗೆ ಕೇಳ್ತಿದ್ದಾನೆ, ಇವೆಲ್ಲವೂ ನಿಮಗೆ ನೋಡ್ಕೊಂಡಿರ್ಬೇಕಂತ ಅವನು ಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ನಿಮಗೆ, ಓಕೆನಾ? ಒಂದೊಂದು ಎಕ್ಸಾಮ್ ಅಲ್ಲಿ ಜಿಲ್ಲೆಗೆ ಕೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ತಾಲೂಕು ಕೇಳಿದ್ದಾನೆ, ನೆಕ್ಸ್ಟ್ ಗ್ರಾಮದ ಕೇಳ್ಬೋದು ಅವನು, ಓಕೆನಾ? ಅದಕ್ಕೆ ನೀವು ಸ್ಥಾಯಿ ಸಮಿತಿಗಳ ಬಗ್ಗೆ ಎಲ್ಲ ನೀವು ನೋಡ್ಸಿದ್ರೆ ಓದ್ಕೊಳ್ಳಿ, ಇಲ್ಲ ಕ್ಲಾಸ್ ಬೇಕಂದ್ರೆ ಆ ಕ್ಲಾಸಲ್ಲಿ ಜಾಯ್ನ್ ಆಗಿ ಕೂಡ ನೋಡ್ಕೊಳ್ಳಿ. ಜಿಲ್ಲಾ ಪಂಚಾಯತಿಯನ್ನು ಯಾರು ವಿಸರ್ಜಿಸುತ್ತಾರೆ? ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತಿಯನ್ನು ವಿಸರ್ಜಿಸುತ್ತದೆ. ಪ್ರತಿಪಾದನೆ ಮತ್ತು ಹೇಳಿಕೆ ಕೇಳಿದ್ದಾನೆ. ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ, ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ಗ್ರಾಮ ಪಂಚಾಯತಿ ನಿರ್ವಹಿಸಲ್ಪಡುತ್ತದೆ, ಇದು ರೈಟ್. ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿಲ್ಲ, ಇದು ಕೂಡ ರೈಟ್. ಗ್ರಾಮ ಪಂಚಾಯತಿಯಲ್ಲಿ ಯಾರು ಕಾನೂನು ಅದೇನು ಸಂಬಂಧಿಸಿಲ್ಲ, ಅದು ಕೂಡ ರೈಟ್. ಎ ಮತ್ತು ಆರ್ ಎರಡು ನಿಜ, ಆದರೆ ಎ ಎಂಬುದು ಆರ್ಗೆ ಸರಿಯಾದ ವಿವರಣೆ ಅಲ್ಲ. ಗ್ರಾಮ ಪಂಚಾಯತಿದ ಬೇರೆ ಚಾಪ್ಟರ್ ಆಗುತ್ತೆ, ಇಲ್ಲಿ ಸುವ್ಯವಸ್ಥೆ ಕಾನೂನಿನ ಬೇರೆ ಚಾಪ್ಟರ್ ಆಗೋದ್ರಿಂದ ಇವೆರಡು ಸರಿಯಾದ ವಿವರಣೆ ಅಲ್ಲ, ಬಟ್ ಎರಡೂ ಕೂಡ ರೈಟ್ ಅಂತ ಹೇಳ್ತಿದ್ದಾರೆ. ಇಂಥ ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು ಆನ್ಸರ್ನ, ಓಕೆ? ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಯೋಜನೆಗಳು ಕಾರ್ಯನಿರ್ವಹಿಸುತ್ತವೆ? ಗ್ರಾಮೀಣ ರಸ್ತೆಗಳ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರೈಟ್, ಮುಖ್ಯಮಂತ್ರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ರೈಟ್, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ರೈಟ್, ನಮ್ಮ ಕೆರೆ ನಮ್ಮ ರಸ್ತೆ ಅಂತ ಬರೋದಿಲ್ಲ, ಇದು ಇಲ್ಲ, ಓಕೆನಾ? ಇದಕ್ಕೆ 1, 2, 3 ರೈಟ್ ಆನ್ಸರ್. ನಮ್ಮ ಗ್ರಾಮ ನಮ್ಮ ರಸ್ತೆ ಇದನ್ನ ನರೇಗಾದ ಅಂಡರಲ್ಲಿ ಮಾಡ್ತಾರೆ, ನರೇಗಾದ ಅಂಡರಲ್ಲಿ ಆ ಪ್ರೊಸೆಸ್ ಅಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಮಾಡ್ತಾರೆ. ಇದನ್ನ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತಾನೂ ಕೂಡ ಮಾಡ್ತಾರೆ. ನನ್ನ ಹೊಲ ನನ್ನ ರಸ್ತೆ, ನನ್ನ ಹೊಲ ನನ್ನ ರಸ್ತೆ ಅಂತ ಕೂಡ ಈ ಸ್ಕೀಮಲ್ಲೂ ಕೂಡ ಅದನ್ನ ಮಾಡ್ಬೋದು ಅದನ್ನ, ಓಕೆ? ಅಂದ್ರೆ ಇವಾಗ ಯಾವ್ದಾದ್ರು ಹೊಲಗಳು ಜಮೀನುಗಳು ಬಹಳ ಇಕ್ಕಟ್ಟಾದ ದಾರಿಯಲ್ಲಿ ಇರ್ತಾವ ನೋಡ್ರಿ, ಅಲ್ಲಿ ರೋಡ್ ಮಾಡ್ಕೋಬೇಕಂದ್ರೆ ಆ ನರೇಗಾದಲ್ಲಿ ನನ್ನ ಹೊಲ ನನ್ನ ರಸ್ತೆ ಅನ್ನೋ ಸ್ಕೀಮಲ್ಲೂ ಕೂಡ ಮಾಡ್ಕೋಬಹುದು, ಓಕೆ?
ಗ್ರಾಮ ಪಂಚಾಯತ್ ಜೊತೆಗೆ ಸಂಬಂಧ ಪಡುವುದಿಲ್ಲ ಅಂತ ಕೇಳಿದ್ದಾರೆ. ಯಾವ ಹೇಳಿಕೆ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿಲ್ಲ ಅಂತ? ಒಂದೇದು, ರಾಜ್ಯ ಚುನಾವಣಾ ಆಯೋಗವು ಪಂಚಾಯತ್ ಚುನಾವಣೆಗಳನ್ನು ನಡೆಸುತ್ತದೆ. ರೈಟ್. ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆ ಇದು ಸಂವಿಧಾನಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದೇನೆ. ಇದು ರಾಂಗ್. ಯಾಕಂದ್ರೆ 74 ಸಂಬಂಧಿಸಿರುವುದು ಮುನ್ಸಿಪಾಲಿಟಿಗೆ, 73 ಪಂಚಾಯತಿಗೆ. ಓಕೆನಾ? ಇಲ್ಲಿ 73 ಅಂತ ಬರೆದಿದ್ದಾರೆ ನೋಡಿ. ಎಲ್ಲ ಪಂಚಾಯತ್ಗಳು ನಿಗದಿತ 5 ವರ್ಷ ಅವಧಿ ಇರುತ್ತದೆ. ರೈಟ್. ಪಂಚಾಯತಿ ವಿಸರ್ಜನೆ ಆದ 6 ತಿಂಗಳ ಒಳಗಾಗಿ ಹೊಸ ಚುನಾವಣೆಗಳನ್ನು ನಡೆಯಬೇಕು. ಓಕೆನಾ? ಹಾಗಾದ್ರೆ 6 ತಿಂಗಳ ಒಳಗಾಗಿ ಹೊಸ ಚುನಾವಣೆ ನಡಿಬೇಕಂತಂದು ಯಾವ ಸಮಿತಿ ಶಿಫಾರಸಿನ ಮೂಲಕ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ? ಇದನ್ನ ಹೇಳ್ರಿ. ನೀವು ಕ್ಲಾಸ್ ನೋಡಿದ್ದ ಅವ್ನ ಹಳೆ ಕ್ಲಾಸ್ ಎಲ್ಲ ನಾನು ಜಾಯಿನ್ ಆಗಿದವ್ರ ಹುಡುಗರು ಇದನ್ನ ಆನ್ಸರ್ ಮಾಡ್ಬೋದು. ಓಕೆನಾ? ಅದ್ರಲ್ಲಿ ಹೇಳಿದ್ದೀನಿ ನಾನು ಯಾವ ಸಮಿತಿಯ ಶಿಫಾರಸಿನ ಮೂಲಕ ಪಂಚಾಯತ್ ವಿಸರ್ಜನೆ ಆದ 6 ತಿಂಗಳ ಒಳಗಾಗಿ ಚುನಾವಣೆ ನಡೆಸಬೇಕಂತಂದು ಯಾವ ಸಮಿತಿ ಶಿಫಾರಸು ಮಾಡ್ತದೆ ಅನ್ನೋದು ಹೇಳ್ರಿ. ಓಕೆ. ಪ್ರತಿಪಾದನೆ ಮತ್ತು ಹೇಳಿಕೆ. ನೆಕ್ಸ್ಟ್, ಗ್ರಾಮ ಪಂಚಾಯತಿ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ನಿರ್ಮೂಲನೆ, ವಸತಿ ಮತ್ತು ಸಾಮಾಜಿಕ ರಕ್ಷಣೆ, ಉದ್ಯೋಗ ಮತ್ತು ಭೂ ಇಳುವರಿ ಹೆಚ್ಚಿಸಲು ಕ್ರಮವನ್ನು ವಹಿಸುತ್ತದೆ. ಇದು ರೈಟ್. ಗ್ರಾಮ ಪಂಚಾಯತಿ ಬಡತನ ನಿರ್ಮೂಲನೆಗೆ ಶ್ರಮಿಸುತ್ತದೆ. ಇದು ಕೂಡ ರೈಟ್. ಎರಡು ಕೂಡ ಇಂಟರ್ಲಿಂಕ್ ಇದಾವೆ. ಇದರಲ್ಲಿ ಪ್ರತಿಪಾದನೆ ಮತ್ತು ಕಾರಣಗಳೆರಡು ಸರಿಯಾಗಿದ್ದು ಕಾರಣವು ಪ್ರತಿಪಾದನೆಗೆ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳಿದರೆ ಇವೆರಡು ಕೂಡ ರೈಟ್ ಇದಕ್ಕೆ. ಓಕೆ. ಒಂದೇ ಆಪ್ಷನ್ ರೈಟ್ ಅದಕ್ಕೆ. 1986ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರ್ಜೀವನವನ್ನು ನೇಮಿಸಲಾಯಿತು. ಇದು ಯಾವ ಸಮಿತಿ ಅಂತ ಕೇಳಿದರೆ ಇದು LM ಸಿಂಘ್ವಿ ಸಮಿತಿ. ಮೊರಾರ್ಜಿ ದೇಸಾಯಿ ಅವರು ಇದ್ದಾಗ ಸ್ಥಾಪನೆ ಆಗೋದು ಅಂದ್ರೆ ಅಶೋಕ್ ಮೆಹ್ತಾ 1977ರಲ್ಲಿ. ಓಕೆನಾ? LM ಸಿಂಘ್ವಿ 1986, GVK ರಾವ್ 1985, ಬಲವಂತರಾಯ್ ಮೆಹ್ತಾ 1957. ಗ್ರಾಸ್ ವಿತೌಟ್ ರೂಟ್ ಅಂತಂದು ಶಿಫಾರಸ್ ಮಾಡೋದು ಯಾವುದು ಅಂದ್ರೆ GVK ರಾವ್ ಸಮಿತಿ. ಓಕೆ. ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ ರಾಜ್ ನಿಧಿಗೆ ಮೂಲವಲ್ಲ ಅಂತ ಕೇಳಿದ್ರೆ, ಅಂದ್ರೆ ಪಂಚಾಯತ್ಗೆ ಬರುವಂತಹ ಫಂಡ್ ಈ ಕೆಳಗಿನವುಗಳಲ್ಲಿ ಯಾವುದಲ್ಲ ಅಂದ್ರೆ ಪಂಚಾಯತ್ಗೆ ಯಾವ್ಯಾವ ಮೂಲದಿಂದ ಫಂಡ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ಸರ್ಕಾರದಿಂದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ ರೈಟ್. ಇದು ಸರ್ಕಾರದಿಂದ ಅನುದಾನ ರೈಟು. ಸ್ವಂತ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ ರೈಟು. ಅಂದ್ರೆ ರಾಷ್ಟ್ರೀಯ ಅಧಿಕೃತ ಬ್ಯಾಂಕುಗಳಿಂದ ಪಂಚಾಯತ್ ಯಾವುದೇ ರೀತಿಯ ಸಾಲಗಳನ್ನು ಪಡೆಯುವುದಿಲ್ಲ. ಓಕೆನಾ? ನೆಕ್ಸ್ಟ್, ಇಷ್ಟು ಇವತ್ತಿನ ಕ್ವಶನ್ಸು. ನಿಮಗೆ ಇದೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಬೇಕಂತ ಅಂದ್ರೆ ನಿಮಗೆ ಎಲ್ಲಿ ಹೋಗಿ ನಿಮಗೆ ಜಾಯ್ನ್ ಆದ್ರೆ ಸಿಗುತ್ತೆ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂದೇ ಚಾನಲ್ ಓಪನ್ ಮಾಡಿದ್ರೆ ಜಾಯ್ನ್ ಬಟನ್ ಬರುತ್ತೆ. ನೀವು ಫಸ್ಟ್ ಸಬ್ಸ್ಕ್ರೈಬ್ ಆಗಬೇಕು. ಅದ್ರ ಪಕ್ಕಕ್ಕೆ ಜಾಯ್ನ್ ಬಟನ್ ಬರುತ್ತೆ. ಅದರಲ್ಲಿ PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ 89 ರೂಪಾಯಿ. ಇದಕ್ಕೆ ಜಾಯ್ನ್ ಆದ್ರೆ ನಿಮಗೆ ಇಲ್ಲಿ 14 ವಿಡಿಯೋಸ್ ಇದಾವೆ. ಅವೆಲ್ಲ ನೋಡ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಎಲ್ಲದು ಅದರಲ್ಲಿ ಕವರ್ ಆಗಿದೆ. ಯಾವ್ಯಾವ್ದು ಕವರ್ ಆಗಿದೆ ಅಂದ್ರೆ ಇದರಲ್ಲಿ ಭೂ ಸುಧಾರಣೆ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಅಂತ ಸಪರೇಟ್ ಮಾಡಿದ್ದೀನಿ. ಪಂಚಾಯತ್ ರಾಜ್ ಸಂಸ್ಥೆ ಅಂತ 2-3 ವಿಡಿಯೋಸ್ ಇದಾವೆ. ಸಹಕಾರ ಸಂಘ ಅಂತ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದ್ರ ಕೆಳಗೊಂದು ಲೈನ್ ಇದೆ ನೋಡಿ, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಪೋರ್ಟಲ್ಸ್, ಆ್ಯಪ್ಸ್ ಏನ್ ಬರ್ತಾವಲ್ವಾ ಇದರಲ್ಲಿ ಕೂಡ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ. ಅವ್ನು ಕರ್ನಾಟಕ ಅಂತ ಈ ಟಾಪಿಕ್ ಕೊಟ್ಟಿರ್ತಾನೆ, ಬಟ್ ಅವ್ನು ನೋಡ್ರಿ ಎಕಾಲಜಿಕಲ್ ನಿಚೆ, ಎಕೋಟೋನು, ಬಯೋಸ್ಪಿಯರು, ಬಯೋಮ್ ಅಂದ್ರೇನು, ನಿಶ್ ಅಂದ್ರೇನು, ಈ ತರ ಕ್ವಶನ್ಸ್ ಕೇಳ್ತಾನೆ. ಅದಕ್ಕೆ ನಾನು ಬೇಸಿಕ್ ಕಾನ್ಸೆಪ್ಟ್ ಎಕಾಲಜಿ ಏನಿದಾವೆ ಅವನ್ನೆಲ್ಲ ಕವರ್ ಮಾಡಿದ್ದೀನಿ. ಇವಿಷ್ಟು ಟಾಪಿಕ್ ಕವರ್ ಮಾಡಿದ್ದೀನಿ ನಾನು. ಅದಕ್ಕೆ ಅದನ್ನ ಪೇಡ್ಗೆ ಇಟ್ಟಿದ್ದೀನಿ 89 ರೂಪಾಯಿಗೆ. ನೀವು ಬೇಕಂದ್ರೆ ಹೋಗಿ ಜಾಯ್ನ್ ಆಗಿ ಕ್ಲಾಸಸ್ ಕೇಳ್ಕೋಬಹುದು. ಕ್ವಶನ್ಸ್ ಬಂದಿದ್ದಾವೆ, ನಾನು HK ಅಂತ ಹೇಳ್ತೀನಿ. HKದಲ್ಲಿ ಆಲ್ರೆಡಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿದೆ. ಅದಕ್ಕೆ ನೀವು ಇವೆರಡು ವಿಡಿಯೋಸ್ ಹೋಗಿ ನೋಡ್ಕೊಳ್ಳಿ. ನೀವು 2-3 ಡೇಸಲ್ಲಿ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಪಂಚಾಯತಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿದ್ನಲ್ಲ, ಅದು ಈ ಕ್ವಶನ್ಸ್ ಅಲ್ಲಿದೆ, ಈ ವಿಡಿಯೋದಲ್ಲಿದೆ. ಸ್ಕ್ರೀನ್ ಶಾಟ್ ಹಾಕಿ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಬಂದಿದೆ ನೋಡಿ ಕ್ಲಾಸ್ ಅಂತ. ಇದರಲ್ಲೂ ಕೂಡ ಅದೇ ರೀತಿ ಸ್ಕ್ರೀನ್ ಶಾಟ್ ಹಾಕಿ ತೋರಿಸಿದ್ದೀನಿ. ನೀವು ಬೇಕಾದರೂ ಜಾಯ್ನ್ ಆಗಿ ಕ್ಲಾಸಸ್ ಕೇಳ್ಕೋಬಹುದು ಅಂತ ಹೇಳ್ತಾ, ಆಮೇಲೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಂಗೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲಿ ಹೆಚ್ಚು ಅಪ್ಡೇಟ್ಸ್ ಕೊಡ್ತೀನಿ. ಅದೇ ರೀತಿ ಇದ್ರ PDF ನ ಅಲ್ಲೇ ಹಾಕಿರ್ತೀನಿ. ನಿಮಗೆ ಅದು ಕೂಡ ಓದೋಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸಸ್ನ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಾನು ಕ್ಲಾಸ್ ನೋಡಿದವರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಆಪರೇಷನ್ PDO ಈ ಸೀರೀಸ್ ಏನು ಮಾಡ್ತಿದ್ದೀನಿ 2023 ಮತ್ತು 24ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಟಾಪಿಕ್ಸ್ನ ಇವತ್ತು ಪರಿಸರ ಅಧ್ಯಯನ ಈ ಟಾಪಿಕ್ಸ್ನ ಕವರ್ ಮಾಡ್ತಿದ್ದೆ. ಹಳೆವು 2-3 ಕ್ಲಾಸ್ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಯಾವ್ಯಾವ ಕವರ್ ಆಗಿದಾವೆ ಅಂದರೆ ಪಂಚಾಯತ್ ಆಗಿದೆ, ಭೂ ಸುಧಾರಣೆ ಆಗಿದೆ, ನಿನ್ನೆ ಸಹಕಾರ ಸಂಘ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಅಂತ ಟಾಪಿಕ್ ಕೊಟ್ಟಿದ್ದಾರಲ್ವಾ, ಇಲ್ಲಿದೆ ಅದು, ಇಲ್ಲಿದೆ ಅಲ್ವಾ, ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆ ಇಲ್ಲಿದೆ ನೋಡಿ. ಈ ಟಾಪಿಕ್ನ ಇವತ್ತು ಕವರ್ ಮಾಡ್ತಿದೆ. ಬಟ್ ಅದು ಕರ್ನಾಟಕ ಅಂತ ಆ ಥರ ಕೊಟ್ಟಿರ್ತಾರೆ ಅವರು, ಬಟ್ ಅದ್ರ ರಿಲೇಟೆಡ್ ಕೇಳೋದಕ್ಕಿಂತ ಬೇಸಿಕ್ ಎಕಾಲಜಿನೇ ಜಾಸ್ತಿ ಕೇಳಿರ್ತಾರೆ. ಬೇಕಾದ್ರೆ ಇವತ್ತು ಕ್ವಶನ್ಸಲ್ಲಿ ನೋಡ್ತೀರಾ ನೀವು. ಓಕೆ. ಆಮೇಲೆ ನಿನ್ನೆ ಇದೊಂದು ರಾಂಗ್ ಆಗಿತ್ತು ಅಂತ ಹೇಳಿದ್ರಿ. ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ನಾನು 1992 ಅಂದೆ. ಅದು ಕೀ ಆನ್ಸರ್ 1904 ಕೊಟ್ಟಿದ್ದಾರೆ. ನೀವು 1904 ರೈಟ್ ಅಂತ ಹೇಳಿದ್ರಿ. ನಾನು ಆಮೇಲೆ ಕೀ ಆನ್ಸರ್ ಕೂಡ ನೋಡಿದೆ. KPSC ಇದನ್ನ 1904 ಕೊಟ್ಟಿದ್ದಾರೆ. ಇದೇ ರೈಟ್, ನಂದೇ ಇದು ಮಿಸ್ಟೇಕ್. ಇದು 1912 ಅಂದು ನಂದೇ ಮಿಸ್ಟೇಕ್ ಅಂತ ಹೇಳ್ತಾ ಇದಕ್ಕೆ ರೈಟ್ ಆನ್ಸರ್ 1904. ಆಮೇಲೆ ತಿದ್ದುಪಡಿ ಒಂದು ರಾಂಗ್ ಹೇಳಿದ್ದೆ ನಾನು. ಅದು 98ನೇ ತಿದ್ದುಪಡಿ ಸಹಕಾರ ಸಂಘ ಅಂತಂದೆ. ಸಾರಿ, ಅದು
97ನೇ ತಿದ್ದುಪಡಿ ಸಹಕಾರ ಸಂಘ, 98 HK ರೀಸನ್ಗೆ ಸಂಬಂಧಿಸಿರುತ್ತೆ. ಓಕೆ, ಆಮೇಲೆ ನಾನು ಇದು ರಾಂಗ್ ರೈಟ್ ಅಂತ ನಾನು ನೆಟ್ಟಲ್ಲಿ ಆಮೇಲೆ ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1904 ಅಂತ ಬರುತ್ತೆ ನೋಡಿ ಇಲ್ಲಿ. ಆಮೇಲೆ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1912 ಬರುತ್ತೆ. ಇಲ್ಲಿ ಕ್ವಶನಲ್ಲಿ ನಾನು ಇದರ ಆ ಬೇಸ್ ಮೇಲೆ 1912 ಅಂತ ಹೇಳಿದೆ. ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ದ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತಲೇ ಕೇಳಿದ್ದಾರೆ. ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಕೇಳಿದರೆ ಇಲ್ಲಿ ನೋಡಿ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912 ಅಂತಲೇ ಇದೆ. ಈ ಬೇಸ್ ಮೇಲೆ ಹೇಳಿದೆ. ಬಟ್ KPSCನೂ 1914 ಕೊಟ್ಟಿದೆ. ನೀವು ಅದನ್ನ ನೋಡಿ ಹೇಳ್ತೀರಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1904, ಅದೇ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1912. ಇದು ಎಲ್ಲಿಂದ ತೊಗೊಂಡಿದ್ದೇನೆ ಅಂದರೆ ನಾನು ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂತ ಕೋಆಪರೇಷನ್ ಅಂತ ಇದೆ ನೋಡಿ. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಆ ಕ್ವಶನ್ಸ್ ಡಿಟ್ಟು ಅಲ್ಲಿಂದ ಬರುತ್ತೆ. ಅಲ್ಲಿಂದ PDF ತೊಗೊಂಡಿರೋದು ನಾನು. ಅಲ್ಲಿ ತೊಗೊಂಡು ಓಪನ್ ಮಾಡಿ ನಾನು ಆಮೇಲೆ ವೆರಿಫೈ ಮಾಡಿಕೊಂಡೆ ಏನು ರಾಂಗ್ ಆಗಿದೆ ಅಂತ. ಬಟ್ ಕೀ ಆನ್ಸರ್ನು ಕೂಡ ನೋಡಿಕೊಂಡೆ ನಾನು. ಕೀ ಆನ್ಸರ್ ನೋಡಿದಾಗ ಅದು 1904 ಅಂತಲೇ ಇದೆ. ಓಕೆನಾ, ಬಟ್ ಅದು ನನಗೆ 1912 ಅನಿಸುತ್ತೆ. ನೀವು ಯಾವುದಂತ KPSC ನೋಡಿದ್ರೆ 1904 ಫೈನಲ್ ಮಾಡಿದೆ. ರಿವೈಸ್ ಕೀ ಆನ್ಸರಲ್ಲೂ ಕೂಡ ಇದ್ರದ್ದೇನು ಬಗ್ಗೆ ಹೇಳಿಲ್ಲ ಅವರು, 1904 ಇದಕ್ಕೆ. ಬಟ್ KPSC ಯಾವ್ದು ಈಗ ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಯಾವ್ದು ಸರ್ ಇವಾಗ ರೈಟ್ ಅಂತಂದು. KPSC ಹೇಳಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದೇ ರೈಟಿಗೆ ಆನ್ಸರ್. ಓಕೆನಾ, ಇದು 1904 ರೈಟ್. ನೆಕ್ಸ್ಟು ಆಮೇಲೆ 97ನೇ ತಿದ್ದುಪಡಿ ಒಂದು ರಾಂಗ್ ಅಂತ ಹೇಳಿದ್ನಲ್ವಾ. 97ನೇ ತಿದ್ದುಪಡಿ ಇದು ಸಂಬಂಧಿಸಿರುವುದು ಸಹಕಾರ ಸಂಘಕ್ಕೆ. ಹಾಗಾದರೆ 98 ಅಂತ ಹೇಳಿದೆ ನಾನು ನಿನ್ನೆ. 98 ಯಾವುದಕ್ಕೆ ಸಂಬಂಧಿಸಿರುತ್ತದೆ ಅಂದರೆ ಇದು HK ರೀಸನ್ಗೆ ಸಂಬಂಧಿಸುತ್ತೆ. ಹೈದರಾಬಾದ್ ಕರ್ನಾಟಕ 371J ಅದಕ್ಕೆ ಸಂಬಂಧಿಸುತ್ತೆ ಇದು. ಆಮೇಲೆ 98 ಆಯಿತಾ. 99 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ NGAC 100 ಇದು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದೆ. ಇದು ಏನಂದರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಮತ್ತು ಭಾರತದ ನಡುವೆ ಕೆಲವೊಂದಿಷ್ಟು ಪ್ರದೇಶಗಳು ಡಿವೈಡ್ ಆಗ್ತವೆ. ಅದಕ್ಕೆ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದೆ 100ನೇ ತಿದ್ದುಪಡಿ. ಹಾಗಾದರೆ 101 ಏನಂದರೆ ಇದು GST, ಎಲ್ರಿಗೂ ಗೊತ್ತಿದ್ದು GST ಜಾರಿಗಾಗಿದ್ದು GST 2017 ಜುಲೈ 1. ಓಕೆನಾ. 102 ಏನಂದರೆ NCBC. 103 EWS. 104 105 106. ಓಕೆ, ಇದು OBC. ಇದು SC ಆ್ಯಂಡ್ STಗೆ 10 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ ಆಂಗ್ಲೋ ಇಂಡಿಯನ್ಸ್ ಇರ್ತಾರಲ್ವ ಅವ್ರನ್ನ ತೆಗೆದಾಕ್ತಾರೆ ಇದರಲ್ಲಿ. ಇದು OBC ರಿಲೇಟೆಡ್. ಅದು 105. 106 ವುಮೆನ್ಸ್ಗೆ, ಮಹಿಳೆಯರಿಗೆ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್, ಇದರಲ್ಲಿ ತಿದ್ದುಪಡಿ ಮೇಲೆ ಯಾವಾಗಲೂ ಕ್ವಶನ್ಸ್ ಬರ್ತಾವೆ ಅಂತ ಹೇಳಿದೆ ನಾನು. ಹಾಗೆ ಮತ್ತೆ EWS ಮೊದಲು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋ ರಾಜ್ಯ ಯಾವುದಂದ್ರೆ ಗುಜರಾತ್ ನೋಡಿ. ಗುಜರಾತ್ ಇದು. ತದನಂತರ ಇದರಲ್ಲಿ ಮಹಿಳಾ ಮೀಸಲಾತಿ ಅಂತ ಬಂತಲ್ವಾ, ಇದರಲ್ಲಿ ಯಾವ್ಯಾವ ಇದರ ಲೋಕಸಭೆ ರಾಜ್ಯಸಭೆ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಇದನ್ನ ಕೂಡ ಕೇಳ್ಬೋದು. ಎಲ್ಲೆಲ್ಲಿ ಮೀಸಲಾತಿ ಕೊಡ್ತಾರೆ ಮಹಿಳೆಯರಿಗೆ ಅಂತ ಅಂದರೆ ಇದನ್ನ ಲೋಕಸಭೆಯಲ್ಲಿ ಕೊಡ್ತಾರೆ, ಹಾಗೆ ವಿಧಾನಸಭೆಯಲ್ಲೂ ಕೊಡ್ತಾರೆ, ಹಾಗೆ ದೆಹಲಿಯಲ್ಲಿ ಕೂಡ ಇದಕ್ಕೆ ರಿಸರ್ವೇಷನ್ ಇರುತ್ತೆ. ಯಾವ್ಯಾವ ನಂಬರ್ಸ್ಗೆ ಅಂದರೆ ಯಾವ್ಯಾವ ಇದಕ್ಕೆ ತಿದ್ದುಪಡಿ ಮಾಡಿದ್ದಾರೆ ಅಂತ ಅಂದರೆ ಲೋಕಸಭೆಗೆ ರಿಸರ್ವೇಷನ್ ಮಹಿಳೆಯರಿಗೆ ಕೊಡಬೇಕು ಅಂತ 330A ವಿಧಿನ ತಿದ್ದುಪಡಿ ಮಾಡಿ, ಅಂದರೆ 330 ಈ ವಿಧಿಗೆ A ವಿಧಿನ ಸೇರಿಸಿ ಮಹಿಳೆಯರಿಗೆ ಮೀಸಲಾತಿಯನ್ನು ನಾವು ಲೋಕಸಭೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ವಿಧಾನಸಭೆಯಲ್ಲಿ ಎಷ್ಟನೇ ವಿಧಿ ತಿದ್ದುಪಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ 332 ಈ ವಿಧಿ. 332 ವಿಧಿಗೆ A ವಿಧಿ ಸೇರಿಸಿಕೊಂಡು ಇದಕ್ಕೆ ನಾವು ವಿಧಾನಸಭೆಯಲ್ಲೂ ಕೂಡ ನಾವು ರಿಸರ್ವೇಷನ್ ಕೊಡಬೇಕು ಮಹಿಳೆಯರಿಗೆ ಅಂತ ಹೇಳಿದ್ದಾರೆ. ಆಮೇಲೆ 239A ವಿಧಿಯಿಂದ ದೆಹಲಿಗೆ ರಿಸರ್ವೇಷನ್ ಕೊಟ್ಟರು. ಅದೇ ಇನ್ನೊಂದು A ಸೇರಿಸಿ ಅದಕ್ಕೆ ಮಹಿಳೆಯರಿಗೂ ಕೂಡ 239AA ವಿಧಿ ಅಡಿಯಲ್ಲಿ ನಾವು ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದರು. ಓಕೆನಾ, ಇವಿಷ್ಟು ಕೂಡ ಇಂಪಾರ್ಟೆಂಟ್. ಜಸ್ಟ್ ಇದು ಆ ತಿದ್ದುಪಡಿ ಅಂತ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದೆ ನಾನು. ಇವತ್ತು ಇದ್ರದ್ದು ಏನು ಕ್ಲಾಸ್ ಇರಲ್ಲ. ಇವತ್ತು ಮಾತಾಡ್ತಿರೋದು ಕಂಪ್ಲೀಟ್ ಆಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಇರೋದು. ಒಂದು ನಿಮಿಷ ಇರಿ. ಓಕೆ, ಇವತ್ತು EVS ಫುಲ್ಲು. EVS ಅಂದರೆ ಈಗ EVSಗೆ ಓದಬೇಕಂದ್ರೆ ನಮಗೆ ಬೇಸಿಕ್ ಆಗಿ ಯಾವ್ಯಾವ ಟಾಪಿಕ್ ಗೊತ್ತಿರ್ಬೇಕಂತಂದರೆ ಅವನು ಇದರಲ್ಲಿ ಏನು ಹೇಳ್ತಾರೆ ನಿಮಗೆ ಏನು ಅನಿಸುತ್ತೆ, ಕರ್ನಾಟಕ ರಿಲೇಟೆಡ್ ಕೇಳ್ತಾನೆ ಅಂತ ಅನಿಸುತ್ತೆ. ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿದೆ ನೋಡಿ, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಅಂತಂದು. ಬಟ್ ಅವ್ನು ಕ್ವಶನ್ಸ್ ಅಲ್ಲಿ ಕೇಳೋದೇ ಇಲ್ಲ. ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಹೋಗ್ಬಿಡ್ತಾನೆ. ಅವ್ನು ಎಲ್ಲೆಲ್ಲಿ ಕೇಳ್ತಾನೆ ಅಂದರೆ ಎಕಾಲಜಿ ಅಂದರೆ ಏನು ಕೇಳ್ತಾನೆ. ಎಕಾಲಜಿ ಅಂದರೆ
ಸ್ಪೀಸೀಸ್ ಬಗ್ಗೆ ಕೇಳ್ತಾನೆ, ಸ್ಪೀಸೀಸು, ಇಕಾರ್ಡು, ಆಮೇಲೆ ಪಾಪ್ಯುಲೇಷನ್, ಬಯೋಮ್ಸು, ಬಯೋಲಾಜಿಕಲ್ ಕ್ಲಾಕ್ ಅಂತ ಬರುತ್ತೆ, ಬಯೋಲಾಜಿಕಲ್ ಕ್ಲಾಕು, ಬಯೋಲಾಜಿಕಲ್ ಸ್ಪೆಕ್ಟ್ರಮ್, ಎಕಾಲಜಿಕಲ್ ಆಂಪ್ಲಿಟ್ಯೂಡು, ಎಕಾಲಜಿಕಲ್ ನಿಚೆ ಅಥವಾ ನಿಶ್, ಹ್ಯಾಬಿಟೈಟ್, ಎಕೋಟೋನು, ಅಟೆಕಾಲಜಿ, ಬಯೋ ಇಂಡಿಕೇಟರ್ ಅಂತ ಬರುತ್ತೆ, ಎಂಡಮಿಕ್ ಸ್ಪೀಸೀಸು, ಕೀಸ್ಟೋನ್ ಸ್ಪೀಸೀಸು, ಕೋರಲ್ ರೀಫ್ಸು, ವೆಟ್ಲ್ಯಾಂಡ್ಸು, ನೆಕ್ಸ್ಟು ಫುಡ್ ಚೈನು, ಪಿರಮಿಡ್ ಬಗ್ಗೆ ಕೇಳ್ತಾನೆ, ಸಿಂಬೋಯಸಿಸ್ ಸಿಸ್ಟಮ್ ಬಗ್ಗೆ ಕೇಳ್ತಾನೆ, ಬಯೋ ಮ್ಯಾಗ್ನಿಫಿಕೇಶನ್ ಬಗ್ಗೆ ಕೇಳ್ತಾನೆ. ಈ ರೀತಿ ಇಷ್ಟು ಟಾಪಿಕ್ಸಲ್ಲಿ ಈ ಕ್ವಶನ್ಸ್ ಅಂದರೆ KPSC ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾನೆ. ಇದೆಲ್ಲ ಬೇಸಿಕ್ಕೆ, ಬಟ್ ಅವ್ನು ಕ್ವಶನ್ಸ್ ಕೇಳೋದೇ ಇಲ್ಲಿ. ನಮಗೆ ಇದೆಲ್ಲ ಗೊತ್ತಿರಬೇಕು. ಈ ಕಾರ್ಡ್ ಅಂದ್ರೇನು, ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೇನು, ಎಕಾಲಜಿಕಲ್ ನಿಚೆ ಅಂದ್ರೇನು, ಕೀಸ್ಟೋನ್ ಸ್ಪೀಸೀಸು, ಕೋರಲ್ ರೀಫ್ಸು, ಬಯೋಮ್ಸು, ಅಟೆಕಾಲಜಿ, ಹ್ಯಾಬಿಟೈಟು, ನಿಶೆ, ಇವೆಲ್ಲವೂ ಗೊತ್ತಿರ್ಬೇಕು ನಮಗೆ. ಓಕೆನಾ? ಇದನ್ನೆಲ್ಲ ನಾನು ಅದೊಂದು ಬ್ಯಾಚ್ 89 ರೂಪಾಯಿಗೆ ಒಂದು ಬ್ಯಾಚ್ ಮಾಡಿದ್ದೀನಲ್ವಾ, ಅದರಲ್ಲಿ ಬೇಸಿಕ್ ಎಲ್ಲ ಹೇಳಿದ್ದೀನಿ. ಬೇಕಾದರೆ ಅಲ್ಲೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಇವತ್ತು ಮಾಡ್ತಿರೋದು ಇದರಲ್ಲಿ ನೋಡಿ ಕ್ಲಾಸು. ಈ ಬೇಸ್ ಮೇಲೆ ಇಟ್ಕೊಂಡು ಇವತ್ತು ಕ್ವಶನ್ಸ್ ಏನೇನು ಕೇಳ್ತಾರೆ ಅಂತ ನೋಡೋಣ. ಜಸ್ಟ್ ಕೀ ಆನ್ಸರ್ ಅಷ್ಟೇ, ರೈಟ್ ಆನ್ಸರ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ. ಅದೇ ರೀತಿ ಮತ್ತೆ ನಿಮಗೆ ನಾವು ಇನ್ನೊಂದು ಏನಂದರೆ, ಇದರಲ್ಲಿ ಒಂದು ನಿಮಿಷ ಇರಿ, ಅದು ಬೇಸಿಕ್ ಏನೇನು ಗೊತ್ತಿರ್ಬೇಕಂತ ಹೇಳಿದೆ ನಾನು. ಅವಿಷ್ಟು ಗೊತ್ತಿದ್ರೆ ನಿಮ್ಮದು EVS ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಬೇಸಿಕ್ಕೇ ಕೇಳ್ತಾನೆ ಕ್ವಶನ್. ಆಮೇಲೆ ಇದ್ರ PDF ಎಲ್ಲಿ ಸಿಗುತ್ತೆ ಅಂದರೆ ಸ್ಟಡಿ ಜೋನ್ ಚಾನಲಲ್ಲಿ ಸಿಗುತ್ತೆ, ಟೆಲಿಗ್ರಾಮ್ ಚಾನಲಲ್ಲಿ. ಇದರಲ್ಲಿ ಹೋಗಿ ನೀವು ಜಾಯ್ನ್ ಆದರೆ ನಿಮಗೆ ಫ್ರೀನೇ ಇರುತ್ತೆ. ಇದನ್ನ ಜಾಯ್ನ್ ಆಗಿ ಅಲ್ಲಿ PDF ತೊಗೋಬೋದು ಅಂತ ಹೇಳ್ತಾ, ಹಾಗೆ ಈಗ ಟೆಲಿಗ್ರಾಮಲ್ಲಿ 600+ ಹುಡುಗರಿದ್ದಾರೆ. ಇದೇನಾದರೂ 24 ಅವರ್ಸಲ್ಲಿ ಅಂದರೆ PDF ಹಾಕಿ ಕ್ಲಾಸ್ ಅಪ್ಲೋಡ್ ಮಾಡಿ 24 ಅವರ್ಸಲ್ಲಿ 1600 ಆದರೆ ನಾನು ಈ ಕ್ಲಾಸ್ನ ಅಂದರೆ ಈ ಕ್ಲಾಸ್ ಥಿಯರಿ ಕ್ಲಾಸ್ನ ಅದನ್ನ ಅನ್ಲಾಕ್ ಮಾಡ್ತೀನಿ. ಅಂದರೆ ಫ್ರೀಯಾಗಿ ನೋಡ್ಬೋದು ನೀವು, ಪೇಡ್ ಇಲ್ಲದೆ. ಅದು ಒಂದೇ ಕ್ಲಾಸ್ನ EVS ರಿಲೇಟೆಡ್ ಇರೋ ಕ್ಲಾಸ್ನ ಬೇಸಿಕ್ ಏನೇನು ಇವಾಗ ಹೇಳಿದ್ನಲ್ವ ಅವಿಷ್ಟು ಇರಬೇಕಂದ್ರೆ ಅವಿಷ್ಟು ಟಾಪಿಕ್ಸ್ ಕವರ್ ಆಗಿರೋ ಕ್ಲಾಸ್ನ ನಿಮಗೆ ಅನ್ಲಾಕ್ ಮಾಡ್ತೀನಿ. ಈ ಕಂಡೀಷನ್ ಏನಂದರೆ 24 ಅವರ್ಸಲ್ಲಿ, ಅಂದರೆ ಇವಾಗ ನಾನು ಕ್ಲಾಸ್ 6:30ಗೆ ಅಪ್ಲೋಡ್ ಮಾಡಿದ್ನಲ್ವ, ಮಾಡಿದಾದಮೇಲೆ ನೆಕ್ಸ್ಟ್ ಡೇ 24 ಅವರ್ಸಲ್ಲಿ 1600 ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆದರೆ ಹುಡುಗರು, ಅವಾಗ ಆ ಕ್ಲಾಸ್ನ ಅನ್ಲಾಕ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ ನೋಡೋಣ. ಬೇಸಿಕ್ ಎಲ್ಲ ಹೇಳಿದ್ದೀನಿ ನಿಮಗೆ, ಅವೆಲ್ಲ ಗೊತ್ತಿದ್ರೆ ಈ ಕ್ವಶನ್ಸ್ ಹೇಳೋವೆಲ್ಲ ನಿಮಗೆ ಸರಿಗೆ ಅರ್ಥ ಆಗ್ತವೆ. ಹೇಳಿಕೆ 1 ಹೇಳಿಕೆ 2 ಕೇಳಿದ್ದೇನೆ. ಪರಿಸರವು ಅಜೀವಿಕ ಮತ್ತು ಜೈವಿಕ ನಿಯತಾಂಕಗಳಿಗೆ ಒಳಗೊಂಡಿದೆ ಅಂತ ಹೇಳಿದ್ದೇನೆ. ಎರಡನೇದು, ಅಜೀವಿಕ ನಿಯತಾಂಕಗಳಲ್ಲಿ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸೇರಿವೆ ಮತ್ತು ಜೈವಿಕ ನಿಯತಾಂಕಗಳಲ್ಲಿ ಗಾಳಿ, ನೀರು, ಮಣ್ಣು ಸೇರಿದೆ ಅಂತ ಹೇಳಿದ್ದೇನೆ. ಇದರಲ್ಲಿ ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು, ಇದರಲ್ಲಿ ಯಾವುದು ಅಂತ ಕ್ವಶನ್ಸು ಇದೆ. ಇದರಲ್ಲಿ ಹೇಳಿಕೆ 1 ರೈಟು, ಹೇಳಿಕೆ 2 ರಾಂಗು. ಯಾಕೆ ಸರ್ ಅಂದರೆ, ಪರಿಸರವು ಬಯೋಟಿಕ್ಕು, ಎಬಯೋಟಿಕ್ ಅಂತ ಬರುತ್ತೆ. ಎಬಯೋಟಿಕ್ಕು ಪರಿಸರವು ಬಯೋಟಿಕ್ ಮತ್ತು ಎಬಯೋಟಿಕ್ ಅನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ರೈಟ್. ಹಾಗಾದರೆ ಜೈವಿಕ, ಅಜೈವಿಕ ಅಂತ ನಮಗೆ ಫಸ್ಟ್ ಗೊತ್ತಿರಬೇಕು. ಜೈವಿಕ ಅಂದರೆ ಜೀವ ಇರುವಂತಹಕ್ಕೆ ಜೈವಿಕ ಅಂತೀವಿ, ಅಜೈವಿಕ ಅಂದರೆ ನಿರ್ಜೀವಕ್ಕೆ ಅಜೈವಿಕ ಅಂತೀವಿ. ಅವನೇನು ಮಾಡಿದಾನೆ ಅಂದರೆ ಆಪ್ಷನಲ್ಲಿ ಉಲ್ಟಾ ಕೊಟ್ಟಿದ್ದಾನೆ ನೋಡ್ರಿ. ಅಜೀವಿಕ ಅಂದರೆ ಅವು ಜೀವ ಇರೋಕೆ ಅಜೀವಿಕ ಅಂತ ಹೇಳಿದಾನೆ, ಅದಕ್ಕೆ ರಾಂಗು. ಜೈವಿಕ ಅಂದರೆ ಜೀವ ಇಲ್ಲದೆ ಇರೋಕೆ ಜೈವಿಕ ಅಂದಿದ್ದಾನೆ, ಅದಕ್ಕೆ ಇದು ಆಪ್ಷನ್ಸ್ ರಾಂಗು. ಓಕೆನಾ? ಇದ್ರ ನೋಡಿದರೆ ಇದರಲ್ಲಿ 3rd ಆಪ್ಷನ್ ರೈಟ್ ಆಗುತ್ತೆ. ನಿಮಗೆ ಬಯೋಟಿಕ್ಕು, ಎಬಯೋಟಿಕ್ಕು ಇದು ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್, ಕಡಿಮೆ ಉತ್ಪಾದನೆ ಕ್ರಮದಲ್ಲಿ ಈ ಕೆಳಗಿನ ಯಾವುದು ಪರಿಸರ ವ್ಯವಸ್ಥೆಯ ಸರಿಯಾದ ಕ್ರಮಾನುಗತಿಯಾಗಿದೆ ಅಂತ ಕೇಳ್ತಾರೆ. ಇದರಲ್ಲಿ ಫಸ್ಟ್ ಕೀ ಆನ್ಸರ್ ಇದನ್ನು ಕೊಟ್ಟಿದ್ದಾರೆ, ಆಮೇಲೆ ರಿವೈಸ್ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಪರಿಸರ ಉತ್ಪಾದನೆಯಲ್ಲಿ ಉತ್ಪಾದಕತೆ ಅತಿ ಹೆಚ್ಚು ಯಾವುದಿದೆ, ಅತಿ ಹೆಚ್ಚು ಕಡಿಮೆ ಯಾವುದಿದೆ ಅಂತ ನಿಮಗೆ ಆರ್ಡರ್ ವೈಸ್ ಗೊತ್ತಿರಬೇಕಂತ ಕೇಳ್ತಿದ್ದಾನೆ. ಇದರಲ್ಲಿ ಫಸ್ಟು ಜಾಸ್ತಿ ಯಾವುದರಲ್ಲಿದೆ ಅಂತ ಹೇಳ್ತಿದ್ದಾನೆ ಅಂದರೆ ಸಾಗರದಲ್ಲಿದೆ, ಕಡಿಮೆ ಮ್ಯಾಂಗ್ರೋವ್ಸ್ ಕಾಡಿನಲ್ಲಿ ಇದೆ ಅಂತ ಹೇಳ್ತಿದ್ದಾನೆ. ಮ್ಯಾಂಗ್ರೋವ್, ಹುಲ್ಲುಗಾವಲು ಪ್ರದೇಶ, ಸರೋವರ, ಆಮೇಲೆ ಸಾಗರ. ಇದಕ್ಕೆ ಆನ್ಸರು ಆಪ್ಷನ್ 3. ರಿವೈಸ್ ಅದನ್ನ ಬಿಟ್ಟಿರೋದು. ಜೈವಿಕ ವಾತಾವರಣವು ಅದ್ಭುತ ಜೀವನಾಧಾರಿತ ವ್ಯವಸ್ಥೆಗಳನ್ನು ಒಳಗೊಂಡಿದ್ದು ಅದು ಸಶಕ್ತ ಮತ್ತು ಮಾನವನ ಎಲ್ಲ ಅಗತ್ಯಗಳನ್ನು ಪೂರೈಸುವಂತದ್ದಾಗಿದೆ. ಕಾರಣ, ನೀರು, ಪೋಷಕಾಂಶಗಳು ಮತ್ತು ವಾತಾವರಣದ ಪರಿಸ್ಥಿತಿಗಳು ಲಭ್ಯತೆಯ ಆಧಾರದ ಮೇಲೆ ಜೈವಿಕ ವಾತಾವರಣದ ಗಾತ್ರ ಮತ್ತು ಉತ್ಪಾದಕತೆ ಸೀಮಿತವಾಗಿರುತ್ತದೆ ಅಂತ ಹೇಳ್ತದೆ. ಇದಕ್ಕೆ ಎ ರಾಂಗು, ಆರ್ ರೈಟ್. ಇದಕ್ಕೆ ಯಾಕೆ ರಾಂಗ್ ಅಂದರೆ ಜೈವಿಕ ವಾತಾವರಣ ಅದ್ಭುತ ಜೀವನಾಧಾರಿತ ವ್ಯವಸ್ಥೆಗಳನ್ನು ಒಳಗೊಂಡಿದ್ದು ಅದು ಸಶಕ್ತ ಮತ್ತು ಮಾನವನ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ಇದು ಎಲ್ಲ ಅನ್ನೋದು ಬಿಟ್ಟು ಮಾನವನ ಬಹುತೇಕ ಅಗತ್ಯಗಳನ್ನು ಪೂರೈಸುತ್ತದೆ ಅಂತ ಹೇಳಿದ್ರೆ ಎ ಕೂಡ ರೈಟ್ ಆಗ್ತಿತ್ತು. ಒಂದೇ ವರ್ಡಲ್ಲೇ ಟ್ರ್ಯಾಪ್ ಮಾಡಿ ಹೋಗಿದ್ದಾನೆ ಗೊತ್ತಾ, KPSC ಅಷ್ಟೇ ಟ್ರಿಕ್. ಒಂದೇ ವರ್ಡಲ್ಲೇ ಟ್ರ್ಯಾಪ್ ಮಾಡಿ ಹೋಗಿದ್ದಾನೆ. KPSC ಒಂದು ಇದು ಪ್ಯಾಟ್ರನ್ ಏನಂದರೆ ಟಾಪಿಕ್ಸ್ ರಿಪೀಟ್ ಆಗ್ತವೆ. ಅವರು ಟಾಪಿಕ್ಸು ಇನ್ನೊಮ್ಮೆ ಹೇಳ್ತೀನಿ, ಟಾಪಿಕ್ಸ್ ರಿಪೀಟ್ ಆಗ್ತದೆ, ಕ್ವಶನ್ಸ್ ರಿಪೀಟ್ ಆಗಲ್ಲ.
ಅದನ್ನ ತಲೆಯಲ್ಲಿ ಇಟ್ಕೋಬೇಕು ನೀವು. KPSCಯಲ್ಲಿ ಕ್ವಶನ್ಸ್ ರಿಪೀಟ್ ಆಗಲ್ಲ, ಬಟ್ ಕ್ವಶನ್ಸಲ್ಲಿ ಬಂದಿರುವಂಥ ಟಾಪಿಕ್ಸ್ ರಿಪೀಟ್ ಆಗ್ತದೆ. ಏನು ಕ್ವಶನ್ ಬಂದಿರುತ್ತೆ ಅದ್ರದ್ದು ಕಂಪ್ಲೀಟ್ ಟಾಪಿಕ್ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನು ಗ್ರೇಟ್ ಬ್ಯಾರಿಯರ್ ರೀಫ್ ಬಗ್ಗೆ ಕೇಳ್ತೇನೆ. ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡು ಬರುತ್ತೆ. ಕ್ವಶನ್ ಯಾವ ರೀತಿ ಕೇಳ್ತಿದ್ದಾನೆ ನೋಡ್ರಿ, ಈಶಾನ್ಯ ದಿಕ್ಕು ಕೂಡ ಕೇಳ್ತಿದ್ದಾನೆ. ಓಕೆನಾ. ಗ್ರೇಟ್ ಬ್ಯಾರಿಯರ್ ರೀಫ್ ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆಯಾಗಿದೆ, ದೊಡ್ಡದಾದ ಕೊರಲ್ ರೀಫ್ ಆಗಿದೆ ಅಂತ ಹೇಳ್ತಿದ್ದಾನೆ. ಎರಡನೇ ಆಪ್ಷನ್, ಇದು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿದೆ, ಇದು ಹವಳಗಳಿಂದ ನಿರ್ಮಿತವಾಗಿದೆ. ಅಂದರೆ ನಿಮಗೆ ಒಂದೇ ಅಂದ್ಕೊಡ್ರಿ, ಅವ್ನು ಹಿಂಗೆಲ್ಲ ಕೊಟ್ಟಿದ್ದಾನೆ ಅಂದರೆ ನಿಮಗೆ ಇವೆರಡರಲ್ಲೇ ಡೌಟ್ ಬರ್ಬೇಕು ನಿಮಗೆ. ಯಾಕಂದರೆ ಎರಡು ಆಪ್ಷನ್ ಸೇಮ್ ಇದೆ ನೋಡ್ರಿ, ಇದು ಜ್ವಾಲಾಮುಖಿಯಿಂದ ಅಥವಾ ಹವಳದಿಂದ ಅಂತಂದು. ಇವು ನಿಮಗೆ ಸರಿ ಓದಿದ್ರೆ ನೀವು ಇವೆರಡು ಆಪ್ಷನ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹೆಂಗಾರು ತೆಗಿಬೋದು ನೀವು. ಇವೆರಡರಿಂದ ಅಂತರೂ ಒಂದರಲ್ಲಿನೇ ಎರಡು ಅಂತರೂ ಇರೋಂಗಿಲ್ಲ, ರೈಟಾ. ಒಂದೇ ಹವಳ ದ್ವೀಪದಲ್ಲಿ ಎರಡು ಅಂತರೂ ಇರೋದಿಲ್ಲ. ಈ ರೀಫಲ್ಲಿ ಈಗ ಈಶಾನ್ಯ ದ್ವೀಪ ಪ್ರಪಂಚದ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆ ಆಗಿದೆ ಅಂತ ಹೇಳಿದಾನೆ. ಜ್ವಾಲಾಮುಖಿ ಮತ್ತು ಹವಳ ಎರಡು ಮಿಕ್ಸ್ ಇರಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕು ಫಸ್ಟ್. ಓಕೆನಾ. ಹಂಗಿದ್ದಾಗ ಇದರಲ್ಲಿ ನಿಮಗೆ ಆಮೇಲೆ ಇದ್ರ 50-50 ಬಂದಂಗೆ ಆಗುತ್ತೆ. ಈಗ ಇವೆರಡರಲ್ಲಿ ಅಂದ್ರೆ ಒಂದೆರಡು ರೈಟ್ ಗೊತ್ತಿರ್ಬೇಕು, ಒಂದೆರಡು ರೈಟ್. ಇಲ್ಲಿ ನೋಡ್ರಿ, ಇದರಲ್ಲಿ ಒಂದಿಲ್ಲ ಹಂಗಂದ್ರೆ ಇದು ರಾಂಗು, ಇದರಲ್ಲಿ ಎರಡಿಲ್ಲ ಹಂಗಂದ್ರೆ ಇದು ರಾಂಗು. ಇದು ನಿಮ್ಗೆ 50-50 ಆನ್ಸರ್ ಗೊತ್ತಾಗುತ್ತೆ ಈಗ. ಓಕೆನಾ. ಆಪ್ಷನು ಇದು ಅಥವಾ ಇದು ಆಗ್ಬೇಕಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಂದೆರಡು ಗೊತ್ತಿಲ್ಲ ರೈಟ್ ಅಂದ್ರೆ ಈಗ ನಿಮಗೆ ಕನ್ಫ್ಯೂಸ್ ಇರೋದು 3 ಮತ್ತು 4. ಓಕೆನಾ. 3 ಮತ್ತು 4. ಹಾಗಾದಾಗ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗಬೇಕಂದ್ರೆ ನಿಮಗೆ ಇದು ಗೊತ್ತಿರ್ಬೇಕು ನಿಮಗೆ. ಹಿಂಗಿದ್ದಾಗ 50-50 ಇದ್ದಾಗ ಕ್ವಶನ್ಸ್ ಬಿಟ್ಟು ಬರಬೇಡಿ. ಓಕೆನಾ. ಯಾಕಂದ್ರೆ 50-50 ಚಾನ್ಸಸ್ ಇದ್ದಾಗ ಕೂಡ ರೈಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಇದಕ್ಕೆ ಇದು ಹವಳದಿಂದ ನಿರ್ಮಿತವಾಗಿದೆ, ಇದು ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ಹವಳದಿಂದ ನಿರ್ಮಿತವಾಗಿದೆ, ಇದು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿಲ್ಲ. ಫೋರ್ತ್ ಆಪ್ಷನ್ ರೈಟ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೆ ಎಲ್ಲರಿಗೂ ಗೊತ್ತು, ಓಜೋನ್ಗೆ ಸಂಬಂಧಿಸಿದೆ. ಜೈವಿಕ ಸಂವರ್ಧನೆ ಬಯೋ ಮ್ಯಾಗ್ನಿಫಿಕೇಶನ್ ಬಗ್ಗೆ ಯಾವುದು ಸರಿಯಲ್ಲ ಅಂತ ಕೇಳ್ತೇನೆ. DDT ಹೆಚ್ಚಿನ ಸಾಂದ್ರತೆಯ ಪಕ್ಷಿಗಳಲ್ಲಿ ಕ್ಯಾಲ್ಸಿಯಂ ಚಯಾಪಚಯ ಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತದೆ ಮತ್ತು ಮೊಟ್ಟೆಯ ಚಿಪ್ಪು ತೆಳುವಾಗುವುದಕ್ಕೆ ಕಾರಣವಾಗುತ್ತದೆ. ಇದು ಒಂದೇ ಆಪ್ಷನ್. ಜೈವಿಕ ಸಂವರ್ಧನೆ ಜಲವಾಸಿ ಆಹಾರ ಸರಪಳಿಯಲ್ಲಿ ಮಾತ್ರ ಸಂಭವಿಸುತ್ತದೆ. DDT ಸಾಂದ್ರತೆಯು ಆಹಾರ ಸರಪಳಿ ಶ್ರೇಣಿಯಲ್ಲಿ ಸತತವಾಗಿ ಹೆಚ್ಚಾಗುತ್ತದೆ. ಒಂದು ಜೀವಿಯಿಂದ ಸಂಗ್ರಹಣೆಗೊಂಡಿರುವ ಪಾದರಸವು ಚಯಾಪಚಯ ಆಗಬಹುದು ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಮತ್ತೆ ಹೇಳಿದ್ದಾನೆ ನೀವು ಇದನ್ನ ಸರಿ ನೋಡ್ಕೋಬೇಕು. ಸರಿಯಲ್ಲ ಅಂತ ಕೇಳಿದ್ದಾನೆ, ಸರಿ ಇರೋದು ಕೇಳಿದಾನೋ ರಾಂಗ್ ಇರೋದು ಕೇಳಿದಾನೋ ಅದು ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ಇದರಲ್ಲಿ ಯಾವ್ಯಾವ್ದು ರಾಂಗ್ ಅಂದ್ರೆ ಫೋರ್ತ್ ಆಪ್ಷನ್ ರೈಟ್ ಅಂದ್ರೆ ಸೆಕೆಂಡ್ ಮತ್ತು ಫೋರ್ತ್ ರಾಂಗ್. ಯಾಕಂದ್ರೆ ಜೈವಿಕ ಸಂವರ್ಧನೆ ಜಲವಾಸಿಯು ಆಹಾರ ಸರಪಳಿಯಲ್ಲಿ ಮಾತ್ರ ಅಂದ್ರೆ ಜಲವಾಸಿ ಆಹಾರ ಸರಪಳಿಯಲ್ಲಿ ಮಾತ್ರ ಅಂತ ಕೇಳಿದ್ದಾನೆ. ಜೈವಿಕ ಸಂವರ್ಧನೆ ಹಾಗಿಲ್ಲ, ಇದು ಗ್ರಾಸ್ಲ್ಯಾಂಡ್ ಅಲ್ಲೂ ಕೂಡ ಕಂಡುಬರುತ್ತೆ. ಓಕೆನಾ. ಅದಕ್ಕೆ ಅದು ರಾಂಗು. ಜೀವಿಯ ಸಂಗ್ರಹಣೆಗೊಂಡಿರುವ ಪಾದರಸ ಚಯಾಪಚಯ ಆಗಬಹುದು ಅಂತ ಹೇಳಿದಾನೆ, ಇದು ಕೂಡ ರಾಂಗು. ನೆಕ್ಸ್ಟ್ ಜೈವಿಕ ಸಂವರ್ಧನೆ ರಿಪೀಟ್ ಆಯ್ತು ಇದು. ಓಜೋನ್ ಸಂರಕ್ಷಣೆ ಯಾವುದರಿಂದ ಒಂದು ಇದು ಸೆಪ್ಟೆಂಬರ್ 16 ಅದು ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಹೈಲ್ ಬಂತು ನೋಡಿ, ಕ್ಲೈಮ್ಯಾಕ್ಸು ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಕ್ಲೈಮ್ಯಾಕ್ಸು, ಆಮೇಲೆ ನಿಶ್ ಅಂತ ಬರುತ್ತಲ್ವ ಅದು, ಆಮೇಲೆ ಎಡ್ಜ್ ಎಫೆಕ್ಟು ಅಂದರೆ ಎಕೋಟೋನ್ ಅಂತ ಬರುತ್ತೆ, ಎಕೋಟೋನ್ ಇವೆಲ್ಲ ಗೊತ್ತಿರ್ಬೇಕು. ಈಗ ಎಕೋಟೋನ್ ಅಂದರೆ ಇದು ಎಕೋಟೋನ್ ಒಂದೇ ಹೇಳ್ತೇನೆ ನಿಮಗೆ ಕಾನ್ಸೆಪ್ಟ್. ಅವೆಲ್ಲ ಥಿಯರಿ ಕ್ಲಾಸ್ ಇದೆಯಲ್ಲ ಅಲ್ಲಿ ಹೋಗಿ ಅದರಲ್ಲಿ ಹೋಗಿ ಜಾಯ್ನ್ ಆಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಕ್ಲೀನಾಗಿ. ಈಗ ಎಕೋಟೋನ್ ಅಂದರೆ ಈಗ ಕಂಡು ಬರುವ ಶ್ರೀಮಂತ ಮತ್ತು ವಿಶಿಷ್ಟವಾದ ಜೈವಿಕ ಉಪಸ್ಥಿತಿಯನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ಇದು ರೈಟ್. ಅಂದರೆ ಈಗ ಇಲ್ಲಿ ಗ್ರಾಸ್ಲ್ಯಾಂಡ್ ಐತೆ ಅಂತ ತಿಳ್ಕೊಡ್ರಿ, ಇಲ್ಲಿ ಗ್ರಾಸ್ಲ್ಯಾಂಡ್ ಐತಿ, ಇದು ಅಕ್ವೆಟಿಕ್, ಇಲ್ಲಿ ಸಮುದ್ರ ಸ್ಟಾರ್ಟ್ ಆಗ್ತದೆ ಅಂತ ತಿಳ್ಕೊಡ್ರಿ. ಇದು ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲುಗಾವಲು, ಇದು ಸಮುದ್ರ. ಈಗ ಎಕ್ಸಾಕ್ಟ್ ಏನಾದರೂ ಇರುತ್ತಾ, ಈಗ ಸಮುದ್ರ ಈಗ ಹುಲ್ಲುಗಾವಲು ಇಲ್ಲಿ ಮುಗಿತು ಕರೆಕ್ಟ್ ಇಲ್ಲಿ ಕಟ್ ಹಾಕಿ ಇಲ್ಲಿಂದ ಸಮುದ್ರ ಸ್ಟಾರ್ಟ್ ಆಗ್ತದೆ ಅಂತ ಏನಾರ ಇರುತ್ತಾ, ಹಂಗಿರಲ್ಲ. ಈ ಹುಲ್ಲುಗಾವಲು ಇದು ಒಳಗಡೆ ಇಲ್ಲಿ ಮಟನ ಹಿಂಗೆ ಹೋಗಿರುತ್ತೆ. ಓಕೆನಾ. ಇದು ಸಮುದ್ರನೂ ಕೂಡ ಇಲ್ಲಿಂದನೇ ಹಿಂಗೆ ಬಂದಿರುತ್ತೆ. ಹಾಗಿದ್ದಾಗ ಎರಡೂ ಮಿಕ್ಸ್ ಆಗ್ತಿರ್ತವೆ. ಈ ಎರಡೂ ಮಿಕ್ಸ್ ಆಗ್ತಿರ್ತಾವಲ್ವಾ, ಇದೇ ಪ್ಲೇಸ್ಗೆ ನಾವು ಇಕೋಟೋನ್ ಅಂತೀವಿ. ಇಕೋಟೋನ್, ಇದಕ್ಕೆ ಎಡ್ಜ್ ಎಫೆಕ್ಟ್ ಅಂತಾರೆ. ಎಡ್ಜ್ ಎಫೆಕ್ಟ್ ಇದು ಏನು ಹೇಳ್ತಿದ್ದಾನೆ ಅಂದರೆ ಎಡ್ಜ್ ಎಫೆಕ್ಟ್ ಪರಿಣಾಮಕಾರಿ ಕಂಡುಬರುವ ಶ್ರೀಮಂತ ಮತ್ತು ವಿಶಿಷ್ಟವಾದ ಜೈವಿಕ ವೈವಿಧ್ಯತೆಯ ಉಪಸ್ಥಿತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ತಿದ್ದಾನೆ. ಇದು ರೈಟು. ಓಕೆನಾ. ಇವು ಆಪ್ಷನ್ ಎಲ್ಲ ರೈಟು, ಬಟ್ ನಿಮಗೆ ಇದು ಒಂದೇ ಕಾನ್ಸೆಪ್ಟ್ ಹೇಳಿದೆ ನಾನು. ಈ ಥರ ಎಲ್ಲ ಅವು ಫಸ್ಟ್ ಹೇಳಿದ್ನಲ್ವ ನಾನು ನಿಮಗೆ ತೋರಿಸಿದ್ನಲ್ವ, ಅವಿಷ್ಟು ಕಾನ್ಸೆಪ್ಟ್ನು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಓಕೆನಾ. ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನ್ ಅಂದರೆ ಟೆಲಿಗ್ರಾಮ್ಗೆ 1000 ಹುಡುಗ ಜಾಯ್ನ್ ಆಗಬೇಕು, ಈ ಕ್ಲಾಸ್ನ ಓಪನ್ ಮಾಡ್ತೀನಿ. ಓಕೆನಾ. ಕ್ಲೈಮ್ಯಾಕ್ಸ್ ಪರಿಸರ ವ್ಯವಸ್ಥೆ ವಿಕಾಸದ ಒಂದು ಹಂತವಾಗಿದೆ. ಇದರಲ್ಲಿ ಎಲ್ಲ ಪ್ರಭೇದಗಳು ತಮ್ಮ ನಡುವೆ ಪರಿಸರದೊಂದಿಗೆ ಕ್ರಿಯಾತ್ಮಕ ಸಮತೋಲನವಾಗಿರುತ್ತವೆ. ರೈಟು. ಪರಿಸರದ ಗೂಡು ಅಂದರೆ ಎಕಾಲಜಿಕಲ್ ನಿಚೆ ಅಂತ ಬರುತ್ತೆ, ಅಥವಾ ನಿಶ್ ಅಂತ ಇರುತ್ತೆ. ಎಂದರೆ ಒಂದು ಜಾತಿಗೆ ಜೀವಿಸಲು ಸಂತಾನೋತ್ಪತ್ತಿ ಮಾಡಲು ಅಗತ್ಯವಿರುವ ಎಲ್ಲ ಭೌತಿಕ ಮತ್ತು ರಾಸಾಯನಿಕ ಜೈವಿಕ ಅಂಶಗಳನ್ನು ಅಸ್ತಿತ್ವದಲ್ಲಿರುತ್ತದೆ. ಅದು ಕೂಡ ರೈಟು. ಎಡ್ಜ್ ಎಫೆಕ್ಟ್ ಅಂದರೆ ಅದು ಹೇಳಿದ್ನಲ್ವ, ಎಡ್ಜ್ ಎಫೆಕ್ಟು ಎರಡು ಶ್ರೀಮಂತ ವಿಶಿಷ್ಟವಾದ ಜೈವಿಕ ವೈವಿಧ್ಯತೆ ಉಪಸ್ಥಿತಿಗಳನ್ನು ಸೂಚಿಸುವುದು ಎಡ್ಜ್ ಎಫೆಕ್ಟ್ ಆಗಿರ್ತದೆ. ಇದಕ್ಕೆ 3 ಕೂಡ ರೈಟ್. ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕಗಳ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಅಂದರೆ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಕ್ಲೋರೋಫೋರ್ ಕಾರ್ಬನ್ ಬರಲ್ಲ, ನೈಟ್ರೋಜನ್ ಆಕ್ಸೈಡ್ ಬರಲ್ಲ ಇದರಲ್ಲಿ. ಓಕೆ. ನೆಕ್ಸ್ಟ್ ಪಾಚಿ ಹೂಗಳು ಅಲ್ಗೆ ಬಗ್ಗೆ ಕೇಳ್ದೇನೆ. ತಪ್ಪು, ಇದರಲ್ಲಿ ಯಾವ್ದು ರಾಂಗ್ ಅಂತ ಕೇಳ್ದೇನೆ. ಹಂಗಂದ್ರೆ ಈ ಉಳಿದ 3 ನೋಡ್ಕೊಂಡ್ರೆ ರೈಟ್ ಇರೋದು ಗೊತ್ತಾಗುತ್ತೆ ನಿಮಗೆ. ಪಾಚಿ ಹೂಗಳು ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಇದು ಮೀನುಗಳ ಮರಣಕ್ಕೆ
ಕಾರಣವಾಗುತ್ತದೆ. ಅಂದರೆ ಪಾಚಿಹುಗಳು ನೀರಿನ ಗುಣಮಟ್ಟ ಹಾಳಾಯ್ತು ಅಂದರೆ ಅಲ್ಲಿ ಮೀನು ವಾಸ ಮಾಡೋಕ್ಕೆ ಆಗಲ್ಲ, ಮೀನು ಸಾಯ್ತವೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ರೈಟ್ ಇದು. ಪಾಚಿಹುಗಳು ಜಲಮೂಲಗಳಿಗೆ ವಿಶಿಷ್ಟ ಬಣ್ಣವನ್ನು ನೀಡ್ತದೆ. ಕಲರ್ ಪಾಚಿಹುಗಳು ಕಂಡು ಬರ್ತವೆ, ಅಂದರೆ ಕಲರ್ ಅಲ್ಗೆಗಳು ಕಂಡು ಬರ್ತವೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಫೋರ್ತ್ ಆಪ್ಷನ್, ಪಾಚಿಯನ್ನು ರೂಪಿಸುವ ಕೆಲವು ಪಾಚಿ ಸಸ್ಯಗಳು ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಅತ್ಯಂತ ವಿಷಕಾರಿಯಾಗಿರ್ತವೆ. ಅಂದರೆ ಇವು ಸತ್ ಮೇಲೆ ಅತ್ಯಂತ ವಿಷವನ್ನು ಬಿಡ್ತವೆ, ಅದಕ್ಕೆ ಇವು ಅತ್ಯಂತ ವಿಷಕಾರಿಯಾಗಿರ್ತವೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್. ಪಾಚಿವು ಬೆಳವಣಿಗೆ ಹೆಚ್ಚಾಗುವುದರಿಂದ ನೀರಿನ ಆಮ್ಲಜನಕತೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ರಾಂಗು. ಇಲ್ಲೇ ನೋಡ್ಕೊಳ್ರಿ, ನಿಮಗೆ 50-50 ಅಂತ ಇಲ್ಲೇ ಗೊತ್ತಾಗ್ತದೆ. ಮತ್ತೆ ಇದು ಕೂಡ ಇಂಟರ್ಲಿಂಕ್ ಐತಿ ನೋಡ್ರಿ. ಹೆಂಗಂದ್ರೆ ಪಾಚಿ ಹೂಗಳು ನೀರಿನ ಗುಣಮಟ್ಟವನ್ನು ಹಾಳು ಮಾಡ್ತದೆ ಅಂತ ಇಲ್ಲಿ ಕೊಟ್ಟಾನೆ. ಪಾಚಿ ಹೂಗಳು ನೀರಿನ ಗುಣಮಟ್ಟ ಅಲ್ಲಿ ಆಮ್ಲಜನಕ, ಅದೇ ಮತ್ತೆ ಆಮ್ಲಜನಕ ಹೆಚ್ಚಾಗ್ತದೆ, ನೀರಿನ ಗುಣಮಟ್ಟ ಇಲ್ಲಿ ಹೆಚ್ಚಾಗ್ತದೆ ಅಂತ ಕೊಟ್ಟಾನೆ, ಇಲ್ಲಿ ಹಾಳು ಮಾಡ್ತಾನೆ ಅಂತ ಕೊಟ್ಟಾನೆ. ನಿಮ್ಗೆ ಇದರಲ್ಲೇ 50-50 ಆನ್ಸರ್ ಗೊತ್ತಾಗುತ್ತೆ. ಇವು ಎರಡರಲ್ಲೇ ಯಾವ್ದಾರು ಒಂದು ತಪ್ಪು ಇರ್ಬೇಕಂತಂದ್ರೆ ಇವೆರಡರಲ್ಲಿ ಒಂದು ಹಾಕಿ ಬಂದ್ರೂ ನಿಮ್ದು 50% ರೈಟ್ ಆಗೋ ಆನ್ಸರ್ ರೈಟ್ ಆಗೋದು ಚಾನ್ಸಸ್ ಇರುತ್ತೆ. ಓಕೆನಾ? ಈ ಥರ ಟ್ರಿಕ್ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ರಿಪೀಟ್ ಆಗುತ್ತಾ? ಮಾಂಟ್ರಿಯಲ್ ಪ್ರೋಟೋಕಾಲ್ ಇದರ ಉದ್ದೇಶವೇನು? ಮಾಂಟ್ರಿಯಲ್ ಪ್ರೋಟೋಕಾಲ್ನ ಉದ್ದೇಶ ಇದು CFC ಮತ್ತು ಹ್ಯಾಲೋಜನ್ಗಳಂತಿರುವ ಓಜೋನ್ ವಿನಾಶಕಾರಿಗಳನ್ನು ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ. ಇದು ಹಸಿರುಮನೆ ಅನಿಲಗಳು ಉತ್ಸರ್ಜನೆಗೆ ಕಮ್ಮಿ. ಇದು ಯಾವುದಕ್ಕಂದ್ರೆ ಇದು ಕ್ಯೋಟೋ ಪ್ರೋಟೋಕಾಲ್. ಇದು ಕ್ಯೋಟೋ ಪ್ರೋಟೋಕಾಲ್ ಇದು. ಓಕೆನಾ? ಮತ್ತೆ ಬಂತು ನೋಡ್ರಿ ಹವಳ ದಿಬ್ಬಗಳು, ಕೋರಲ್ ರೀಫ್ಸ್ ಸರಿಯಾಗಿ ನೋಡ್ಕೊಂಡು ಹೋಗ್ರಿ. ಓಕೆ, ಹವಳ ದಿಬ್ಬಗಳು ಇದರಲ್ಲಿ ಮತ್ತೆ ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ರೆ ಕ್ವಶನ್ ರಿಪೀಟ್ ಆಗಿಲ್ಲ, ಇದು ಬೇರೆ ಕ್ವಶನ್. ಹವಳಗಳು ಉಷ್ಣವಲಯದ ನೀರುಗಳಲ್ಲಿ ಪ್ರವರ್ತಿಸುತ್ತವೆ. ನೆಕ್ಸ್ಟ್, ಶುದ್ಧ ನೀರು, ಅಧಿಕ ಸಲೈನ್ ನೀರು ಹವಳ ವೃದ್ಧಿಯಾಗುವುದಕ್ಕೆ ಸೂಕ್ತವಾಗಿರುತ್ತೆ. ಅಂದರೆ ಉಪ್ಪು ನೀರು, ಸಲೈನ್ ನೀರು ಅಂದರೆ. ಹವಳಗಳು ಅಧಿಕ ಬಂಗರು ಮತ್ತು ವಾಯುಗುಣಕ್ಕೆ ದುರ್ಬಲವಾಗಿರುತ್ತದೆ. ಹವಳಗಳ ಬೆಳವಣಿಗೆ ಆದರ್ಶ ಭಾಗವು ಎಷ್ಟು ಡಿಗ್ರಿ ಇಷ್ಟು ಮೀಟರ್ ಒಳಗೆ ಬೆಳೀತಾವೆ ಅಂತ ಹೇಳ್ತಾರೆ. ಇದು 65ರಿಂದ 85 ಅಲ್ಲ, ಅದು 45ರಿಂದ 50 ಆಗಬೇಕು. ಓಕೆನಾ? ಅದಕ್ಕೆ ಡಿ ಆನ್ಸರ್ ರಾಂಗ್. ಯಾವ್ದಾದ್ರು ಇದ್ರಾಗ ಡಿ. ಆಮೇಲೆ ಹವಳಗಳು ಉಷ್ಣವಲಯದ ನೀರುಗಳಲ್ಲಿ ಪ್ರವಹಿಸುತ್ತವೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ಇದು ಓಕೆನಾ? ಎ ರೈಟ್. ಶುದ್ಧ ನೀರು ಮತ್ತು ಸಲೈನ್ ಹವಳ ವೃದ್ಧಿಯಾಗುವುದಕ್ಕೆ ಸೂಕ್ತವಾಗಿದೆ ಅಂತ ಇದು ರಾಂಗ್. ಇದು ಫುಲ್ ಉಪ್ಪು ನೀರು ಇದ್ರೇ ಬೆಳೆಯಲ್ಲ, ಅದಕ್ಕೆ ಬೇಕಾದಂಥ ಲೆವೆಲಿಂಗ್ ನೀರು ಇರಬೇಕು. ಇತ್ಲ ಸೀನಿಲ್ಲ ಇತ್ಲ ಉಪ್ಪುನಿಲ್ಲ ಅಂತ ನೀರೆಲ್ಲದು ಹವಳ ದಿಬ್ಬಗಳು, ಕೋರಲ್ ರೀಫ್ಸ್ ಬೆಳ್ತವೆ. ಓಕೆ, ನೆಕ್ಸ್ಟ್ ಎಕಾಲಜಿ ಆರ್ಗನೈಸೇಷನ್ ಅಂತ ಕೇಳ್ತೇನೆ. ಅಂದರೆ ಆರ್ಡರ್ ವೈಸ್ ಯಾವ್ಯಾವ್ದು ಆರ್ಡರ್ ವೈಸ್ ಫಸ್ಟ್ ಸೆಕೆಂಡು ಆ ಥರ ಕೇಳ್ತೇನೆ. ಇದಕ್ಕೆ ಆರ್ಗನೈಸೇಷನ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮು, ಬಯೋಮ್ಸು, ಲ್ಯಾಂಡ್ಸ್ಕೇಪು, ಎಕೋಸ್ಪಿಯರು, ಇದೆಲ್ಲವೂ ಕಾನ್ಸೆಪ್ಟ್ ಇದ್ದಾವೆ. ಆರ್ಗನೈಸೇಷನ್ ಅಂದರೆ ಇದಕ್ಕೊಂದು ಕಾನ್ಸೆಪ್ಟ್ ಇದೆ, ಪಾಪ್ಯುಲೇಷನ್ಗೆ, ಕಮ್ಯುನಿಟಿಗೆ, ಆಮೇಲೆ ಎಕೋಸಿಸ್ಟಮ್ಗೆ, ಬಯೋಮ್ಸ್ ಅಂದ್ರೆ ಏನು, ಲ್ಯಾಂಡ್ಸ್ಕೇಪ್ ಅಂದ್ರೆ ಏನು, ಎಕೋಸ್ಪಿಯರ್ ಅಂದ್ರೆ ಏನು, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ ಬರೋದು. ಇಷ್ಟು ಸೇರಿಸಿ ಒಂದು ಕ್ವಶನ್ ಹೋಗ್ದಾನೆ. ಇಷ್ಟು ಟಾಪಿಕ್ಸ್ ಬೇರೆನೇ ಅವು. ಅಂದರೆ ಎಕಾಲಜಿಲೇ ಇಷ್ಟು ಇಂಟರ್ಲಿಂಕ್ ಇರೋ ಟಾಪಿಕ್ಸೇ ಅವು. ಅದಿಷ್ಟು ಸೇರಿಸಿ ಆರ್ಡರ್ ವೈಸ್ ಕೇಳಿದ್ದೇನೆ ನಿಮಗೆ. ನೆಕ್ಸ್ಟು, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿ ಹರಿವಿನ ನಿಷ್ಪತ್ತಿ ಹೇಗಾಗಿರುತ್ತದೆ ಅಂದರೆ ಫುಡ್ ಚೈನ್ ಬಗ್ಗೆ ಕೇಳಿದ್ದೇನೆ. ಎಕಲಾಜಿಕಲ್ ಕೆಪಾಸಿಟಿ, ಎಫಿಷಿಯನ್ಸಿ ಅಂತ ಕೇಳ್ತೇನೆ. ಇದಕ್ಕೆ ಎಕಾಲಜಿಕಲ್ ಎಫಿಷಿಯನ್ಸಿ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ? ನಿಷ್ಪತ್ತಿ, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿ, ಇದು ದಕ್ಷತೆ ಬಗ್ಗೆ ಸಂಬಂಧಿಸಿರುತ್ತೆ. ಇದಕ್ಕೆ 10% ಲಾ ಅಂತ ಒಂದು ಬರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. 10% ಲಾ ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಹಿಂಗೆ ಬರುತ್ತಲ್ವಾ. ಹೀಗೆ ಬಂದಾಗ ಇಲ್ಲಿ ಶಕ್ತಿ ಏನಾದರೂ ಇಲ್ಲಿ 1000% ಇತ್ತಂದರೆ ಇಲ್ಲಿ ಬರೋತ್ತಿಗೆ 10% ಅಷ್ಟೇ ಬಂದಿರುತ್ತೆ. 100% ಬಂದಿರುತ್ತೆ. ಈ ಲೆವೆಲಿಗೆ ಬರೋತ್ತಿಗೆ 10% ಅಷ್ಟೇ ಬಂದಿರುತ್ತೆ. ಈ ಲೆವೆಲಿಗೆ ಬರುತ್ತೆ 0.1 ಇಷ್ಟಷ್ಟೇ ಬರುತ್ತೆ. ಇದಕ್ಕೆ 10% ಲಾ ಅಂತಾರೆ. ಓಕೆನಾ? ಇದು ಕೂಡ ನಿಮಗೆ ಗೊತ್ತಿರಬೇಕು. ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ಜಾತಿಗೆ ಸೇರಲು ಅಥವಾ ಸಂತಾನೋತ್ಪತ್ತಿ ಮಾಡಲು ಅಗತ್ಯವಿರುವ ಎಲ್ಲ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳನ್ನು ಪರಿಸರದ ಗೂಡು ಮತ್ತೆ ನೋಡ್ರಿ ಎಕಾಲಜಿಕಲ್ ನಿಚೆ ಬಗ್ಗೆ ಮತ್ತೆ ಕೇಳಿದಾನೆ. ಓಕೆನಾ? ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ವಲಯವನ್ನು ಎಕೋಟೋನ್, ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ನಾನು ನಿಮಗೆ. ಎಕೋಟೋನ್ಗಳ ಬಗ್ಗೆ ಕೇಳಿದಾನೆ. ಮತ್ತೆ ಇದು ಕೂಡ ರೈಟೇ. ಆರ್ಕಿಟಿಕ್ ಕಾಡುಗಳು ಟಂಡ್ರಾ ಎಂದು ಕೂಡ ಕರೀತಾರೆ. ಅಂದರೆ ಟಂಡ್ರಾ ಕಾಡುಗಳು ಎಲ್ಲಿರೋ ಫುಲ್ ತಂಪಿರುತ್ತಲ್ವ ಅಲ್ಲಿಗೆ ಟಂಡ್ರಾ ಅಂತಾರೆ. ಆರ್ಕಿಟಿಕ್ ಅಂದರೆ ಟಂಡ್ರಾ ಅಲ್ಲಿ ಫುಲ್ ತಂಪೇ ಇರುತ್ತಲ್ವ, ಮಂಜುಗಡ್ಡೆನೇ ಇರ್ತದೆ, ಅದಕ್ಕೆ ಆರ್ಕಿಟಿಕ್ ಕಾಡುಗಳಿಗೆ ಟಂಡ್ರಾ ಎಂದು ಕರೀತಾರೆ ಅಂತ ಹೇಳ್ತಾರೆ. ಇದು ಕೂಡ ರೈಟು. ಬಯೋಮ್ ಸಾಮಾನ್ಯವಾಗಿ ವಿಶಿಷ್ಟ ಹವಾಮಾನವನ್ನು ಹೊಂದಿರುತ್ತದೆ. ಬಯೋಮ್ಸ್ ಅಂದರೆ ಕ್ಲೈಮೆಟಿಕ್ ರೆಪ್ರೆಸೆಂಟ್ ಮಾಡೋದೇ ಬಯೋಮ್ಸು. ಓಕೆನಾ? ಅದಕ್ಕೆ ಹೇಳಿದ್ದೇನೆ, ಬಯೋಮ್ಸ್ ಸಾಮಾನ್ಯವಾಗಿ ವಿಶಿಷ್ಟ ಹವಾಮಾನ ಹೊಂದಿರುತ್ತದೆ ಮತ್ತು ಆ ಹವಾಮಾನಕ್ಕೆ ಹೊಂದಿಕೊಳ್ಳುವ ಜೀವನ ರೂಪಗಳು ಬಯೋಮ್ಸ್ ಪರಿಸರ ವ್ಯವಸ್ಥೆಗಿಂತ ಹೆಚ್ಚು ವಿಸ್ತಾರವಾಗಿ ಸಂಕೀರ್ಣವಾಗಿರುತ್ತದೆ ಅಂತ ಹೇಳ್ತೇನೆ. ಬಯೋಮ್ಸ್ ಬಗ್ಗೆನೇ ಕೇಳ್ತೇನೆ. ಇದಕ್ಕೆ ಆಪ್ಷನ್ 4 ಕೂಡ ರೈಟ್. ಓಕೆನಾ? ಎಲ್ಲೈತಿ? ಆಪ್ಷನ್ ಡಿ ರೈಟ್. ಇದಕ್ಕೆ ಆನ್ಸರ್ ಎಲ್ಲವೂ ಕೂಡ ಸರಿ ಅದಕ್ಕೆ. ಓಕೆನಾ? ನೆಕ್ಸ್ಟ್, ಕೆಳಗಿನ ಯಾವ ರೀತಿಯ ಪರಿಸರ ವಿಜ್ಞಾನವನ್ನು ಅಟೆಕಾಲಜಿಯೊಂದಿಗೆ ವಿವರಿಸುತ್ತದೆ? ಅಟೆಕಾಲಜಿ ಅಂದರೆ ಏನಂತ ಗೊತ್ತಿರ್ಬೇಕು ನಿಮಗೆ. ಇವೆಲ್ಲ ಬೇಸಿಕ್. ನಾವು ಸುಮ್ಮನೆ ಏನು ಮಾಡ್ತೀವಿ ಗೊತ್ತಾ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದ್ಬಿಟ್ಟಲೆ ಏನೇನು ಓದ್ಕೊಂಡು ಹೋಗ್ತೀವಿ ಅಂದರೆ ಅವ್ನು ನೋಡಿದ್ರೆ ಕರ್ನಾಟಕ ಅಂತ ಕೊಟ್ಬಿಟ್ಟಾನೆ, ಅಪ್ಪಿಕೋ ಚಳವಳಿ ಇಂಥವು ನೋಡ್ಕೊಂಡು ಹೋಗ್ತೀವಿ ನಾವು. ಚಿಪ್ಕೋ ಚಳವಳಿ, ಆಮೇಲೆ ಪಶ್ಚಿಮ ಘಟ್ಟಗಳು, ಅಲ್ಲಿ ಬರುವಂಥ ಪರಿಸರ, ಆಮೇಲೆ ಕೆಲವೊಂದಿಷ್ಟು ಚಳುವಳಿಗಳು, ಪರಿಸರಕ್ಕೆ ಸಂಬಂಧಿಸಿದ ಚಳುವಳಿಗಳು, ಇಂಥವೆಲ್ಲ ನೋಡ್ಕೊಂಡು ಹೋಗ್ತೀವಿ. ಅವನೇನು ಮಾಡ್ತಾನಂದರೆ
ಅದರಲ್ಲಿ ಕೊಟ್ಟಿದ್ದಾನೆ. ನೀವು ಏನು ಮಾಡ್ತೀರ ಅಂದರೆ ಸರ್ ನಾವು ಇದ್ರ ಪ್ರಕಾರ ನೋಡ್ಕೊಂಡು ಹೋಗಿವಿ ಅಂತ ನೀವು ಹೇಳ್ತೀರಾ. ಯಾವುದಪ್ಪ ಅದು ಸಿಲೆಬಸಲ್ಲಿ ಕೊಟ್ಟಿರೋದೇ ಹಂಗೆ ಕೊಟ್ಟಿದ್ದಾರೆ. ಏನು ಮಾಡ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಚಟುವಟಿಕೆ ಕುರಿತು ವಿಷಯಗಳು ಅಂತ ಕೊಟ್ಟಿದ್ದಾನೆ. ನೀವು ಅದನ್ನು ನೋಡ್ಕೊಂಡು ಹೋಗ್ತೀರಾ. ಅವ್ನು ಏನು ಮಾಡ್ತಾನೆ ಅಂದರೆ ಬೇಸಿಕ್ ಹಿಡ್ಕೊಂಡ್ಬಿಡ್ತಾನೆ, ಕಾನ್ಸೆಪ್ಟ್ ಬೇಸಿಕ್ ಹಿಡ್ಕೊಂಡ್ಬಿಡ್ತಾನೆ. ಹಾಗಿದ್ದಾಗ ಈ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅಟೆಕಾಲಜಿ ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಟೆಂಡ್ ಮಾಡೋಕ್ಕಾಗಲ್ಲ. ಅಟೆಕಾಲಜಿ, ಸಿನೆಕಾಲಜಿ ಇವೆಲ್ಲ ಗೊತ್ತಿರಬೇಕು. ಇದು ಅಟೆಕಾಲಜಿ ಮತ್ತು ಸಿನೆಕಾಲಜಿ ಇವೆರಡೂ ಇಂಟರ್ಲಿಂಕ್ ಇದಾವೆ, ಗೊತ್ತಾ? ಅಟೆಕಾಲಜಿ, ಸಿನೆಕಾಲಜಿ ಇವೆರಡು ಎಲ್ಲ ಗೊತ್ತಿರಬೇಕು. ಇವು ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ ಗೊತ್ತಾಗ್ತದೆ ಆನ್ಸರ್. ಓಕೆ, ಇದಕ್ಕೆ ಆನ್ಸರ್ ಏನಂದ್ರೆ ಅಟೆಕಾಲಜಿ ಯಾವ್ದಕ್ಕೆ ಆನ್ಸರ್ ಅಂದರೆ ಪ್ರತ್ಯೇಕ ಜಾತಿಯ ಪರಿಸರ ವಿಜ್ಞಾನಕ್ಕೆ ಅಟೆಕಾಲಜಿಗೆ ವಿವರಿಸುತ್ತದೆ. ನೆಕ್ಸ್ಟ್ ಕಾರಣ ಮತ್ತು ಪರಿಣಾಮಗಳು ಕೊಟ್ಟಿದ್ದಾನೆ. ಇದು ಸೈನ್ಸಲ್ಲಿ ಕೂಡ ತೊಗೋಬೋದಿದ್ದ, ನಾನು ಎಕಾಲಜಿಲಿ ಹಾಕೊಂಡೆ. ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಸಲ್ಫರ್. ಇದರಿಂದ ಪರಿಣಾಮಗಳು ಕಾರ್ಬನ್ ಮೊನಾಕ್ಸೈಡಿಂದ ಏನು ಪರಿಣಾಮ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡಿಂದ ಏನು ಪರಿಣಾಮ, ಮೀಥೇನಿಂದ ಪರಿಣಾಮ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡಿಂದ ಪರಿಣಾಮ ಏನಾಗುತ್ತೆ ಅಂತ ಕೇಳಿದೆ. ಈಗ ಮೀಥೇನ್ ಅಂತ ನಮ್ಗೆ ಎಲ್ರಿಗೂ ಭಾಳ ಗೊತ್ತಿರುತ್ತೆ. ಮೀಥೇನಿಂದ ಅದು ಬೆಂಕಿ ಹತ್ತತಿ, ಸ್ಫೋಟ ಬರ್ತೈತಿ, ಆಮೇಲೆ ಹೊಗೆ ಬರ್ತೈತಿ, ಭತ್ತದ ಗದ್ದೆ ಹೊಗೆ ಬರ್ತೈತಿ, ತಿಪ್ಪೆಯಲ್ಲಿ ಹೊಗೆ ಬರ್ತೈತಿ ಅಂತ ಅಂದರೆ ಸ್ಫೋಟ. ಇದಕ್ಕೆ ಸ್ಫೋಟ ಎರಡು ಎಲೆ ಐತಪ್ಪ, 3 2 ಇಲ್ಲಿ 1 ಐತೆ ನೋಡ್ರಿ. ಮೀಥೇನ್ ಒಂದು ಗೊತ್ತಿದ್ರೆ ನಿಮ್ಗೆ ರೈಟ್ ಆನ್ಸರ್. ಓಕೆನಾ? ಹಾಗಾದ್ರೆ ಕಾರ್ಬನ್ ಮೊನಾಕ್ಸೈಡ್ ಇದು ಉಸಿರುಗಟ್ಟಿಸುವಿಕೆ. ಕಾರ್ಬನ್ ಮೊನಾಕ್ಸೈಡಿಂದ ನಾವು ಉಸಿರುಗಟ್ಟೋದು. ಕಾರ್ಬನ್ ಮೊನಾಕ್ಸೈಡ್ ಹೇಗೆ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಕಾರ್ಬನ್ ಹೇಗೆ ಬರುತ್ತೆ, ಏನಾದರೂ ದಹಿಸ್ತೀವಲ್ವಾ, ಸುಡ್ತೀವಲ್ವಾ, ಅದರಿಂದ ಬರುವಂಥ ಹೊಗೆನೇ ಕಾರ್ಬನ್ ಡೈಆಕ್ಸೈಡ್. ರೈಟಾ? ಸುಡ್ತೀವಿ, ಕಂಪ್ಲೀಟ್ ಸುಡಲ್ಲ, ಇದು ಅರ್ಧ ಸುಡ್ತತಿ. ಅರ್ಧ ಸುಟ್ಟಾಗ ಬರುವಂತಹ ಹೊಗಿನೇ ಕಾರ್ಬನ್ ಮೊನಾಕ್ಸೈಡ್. ಇದು ಭಾಳ ಡೇಂಜರ್. ಇದು ಉಸಿರುಗಟ್ಟುತ್ತದೆ, ಬ್ಲಡ್ಡಲ್ಲಿ ಹೋಗಿ ಉಸಿರಾಡೋಕ್ಕೆ ಪ್ರಾಬ್ಲಮ್ ಮಾಡ್ತದೆ ಇದು. ಓಕೆನಾ? ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದು ಹಸಿರುಮನೆ ಪರಿಣಾಮ. ಸಲ್ಫರ್ ಡೈಆಕ್ಸೈಡ್ ಇದು ಆಮ್ಲ ಮಳೆಯಿಂದ ಸಲ್ಫರ್ ಡೈಆಕ್ಸೈಡ್ ಪರಿಣಾಮ ಬೀರ್ತದೆ. ಓಕೆನಾ? ಇದೆಲ್ಲ ಏನು ಮ್ಯಾಟರ್ ಅಲ್ಲ, ಇದು ಬೇಗ ಅರ್ಥ ಆಗ್ತದೆ. ಬಟ್ ಅವು ಹಿಂದೆ ಹೇಳಿದ್ನಲ್ಲ ಅವೆಲ್ಲ ಕಾನ್ಸೆಪ್ಟ್ ಸರಿ ನೋಡ್ಕೊಡ್ರಿ. ಪರಿಸರ ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು. ಇದು ಮಾಲಿನ್ಯ ಮತ್ತು ಪರಿಸರ ನಾಶ. ಇತ್ತೀಚೆಗೆ ಪತ್ತೆ ಮಾಡಲಾದ ಲೆಗ್ಯೂಮ್ ಇದಕ್ಕೆ ಸೇರಿದ ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಕೇಳಿದಾನೆ. ಇದು ಅಜಿಟೋಬ್ಯಾಕ್ಟರ್. ಇದ್ಯಾವುದೋ ಕರೆಂಟ್ ಅಫೇರ್ಸ್ ಇದೆ, ಇದನ್ನು ತಲೆ ಕೆಡಿಸ್ಕೊಬೇಡ್ರಿ. ಪೈಟೋ ಭೂಗೋಳಶಾಸ್ತ್ರದ ಶಿಸ್ತು ಇದ್ರ ಕುರಿತಾಗಿ ಹೇಳ್ತದೆ. ಇದು ಪ್ಲಾಂಟ್ ಅದರ ಬಗ್ಗೆ ಹೇಳ್ತದೆ ನೋಡಿ. ಇದು ಪೈಟೋ ಜಿಯೋಗ್ರಫಿ, ಇದು ಪ್ಲಾಂಟ್ ಬಗ್ಗೆ ಹೇಳ್ತದೆ. ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲು ಸಾರಿಗೆ ಸುರಕ್ಷಿತ ವಿಲೇವಾರಿ ಸೌಲಭ್ಯದಲ್ಲಿ ಪುರಸಭೆ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡುತ್ತದೆ ಅಂತ ಕೇಳಿದಾನೆ. ಫಸ್ಟ್ನೇದು ಪ್ರತಿಪಾದನೆ. ಎರಡನೇದು ಸಾವಯವ ಪುರಸಭೆಯ ಘನತ್ಯಾಜ್ಯವನ್ನು ಹೂಳುವುದರಿಂದ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ವರ್ಮಿ ಕಾಂಪೋಸ್ಟಿಂಗ್ ಎಂದು ಕರೆಯುತ್ತಾರೆ. ವರ್ಮಿ ಕಾಂಪೋಸ್ಟಿಂಗ್ ಅಂತಾನು ಕೂಡ ಬೇಸಿಕ್ ಕ್ವಶನ್ ಕೇಳ್ತಾನೆ. ಇದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಿ ಕೇಳ್ತಾನೆ, ಪ್ರತಿಪಾದನೆ ಮತ್ತು ಕಾರಣ ಅಂತಂದು. ಇದಕ್ಕೆ ಆಪ್ಷನ್ 4 ಎ ಮತ್ತು ಆರ್ ಎರಡು ಸರಿಯಾಗಿತ್ತು ಮತ್ತು ಅದಕ್ಕೆ ಎಕ್ಸ್ಪ್ಲೇನ್ ಕೂಡ ರೈಟ್ ಇದೆ. ಓಕೆನಾ? ನೆಕ್ಸ್ಟ್ ಅಂದರೆ ತ್ಯಾಜ್ಯವನ್ನು ತಗೊಂಡೋಗಿ ಅದರಿಂದ ನಾವು ಗೊಬ್ಬರ ಮಾಡ್ತೀವಿ ಅಂತ ಹೇಳ್ತಿದ್ದಾನೆ ಇಂಡೈರೆಕ್ಟ್ ಆಗಿ. ಅದಿಷ್ಟು ಈ ಕತೆ ಇಷ್ಟು ಸಮರೈಸ್ ಮಾಡಿದ್ರೆ ಇಷ್ಟೇ ತ್ಯಾಜ್ಯವನ್ನು ತಗೊಂಡೋಗಿ ಗೊಬ್ಬರ ಮಾಡ್ತೀವಿ ನಾವು ವರ್ಮಿ ಕಾಂಪೋಸ್ಟಿಂಗ್ನಿಂದ ಅಂತ ಅಷ್ಟೇ. ನೆಕ್ಸ್ಟ್ ಒಂದು ಪ್ರದೇಶದಲ್ಲಿ ಇರುವಂತೆ ನಿರ್ಬಂಧಿಸಲಾದ ಪ್ರಭೇದಗಳನ್ನು ಏನೆಂದು ಕರೀತಾರೆ? ಇದು ಒಂದೇ ಕಡೆ ಇರಬೇಕಂತ ಅಂತ ಪ್ರಭೇದಗಳನ್ನು ಏನೆಂದು ಕರೀತಾರೆ ಅಂದರೆ ಎಂಡಮಿಕ್ ಸ್ಪೀಸೀಸ್ ಅಂತ ಬರ್ತವೆ. ಅದಕ್ಕೆ ಒಂದೇ ಪ್ರದೇಶದಲ್ಲಿ ಇರಬೇಕವು. ಆಮೇಲೆ ಎಡ್ಜ್ ಎಫೆಕ್ಟ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ, ಕೀಸ್ಟೋನು. ಆಮೇಲೆ ಎಂಡಮಿಕ್ ಸ್ಪೀಸೀಸ್, ಅಳಿವಿನಂಚಿನ ಪ್ರಭೇದ ಅಂದರೆ ಎಂಡಮಿಕ್ ಸ್ಪೀಸೀಸ್, ಇವೆಲ್ಲ ಗೊತ್ತಿರಬೇಕು. ಇದಕ್ಕೆ ಆನ್ಸರು ಸ್ಥಳೀಯ ಪ್ರಭೇದ ಅಂದರೆ ಎಂಡಮಿಕ್ ಸ್ಪೀಸೀಸ್ ಅಂತ ಬರ್ತಲ್ವ, ಅದು ಇದು ಎಂಡೇಂಜರ್ಡ್ ಸ್ಪೀಸೀಸ್. ಇದು ಒಂದೇ ಪ್ರದೇಶದಲ್ಲಿ ಇರಬೇಕಂತ ಪ್ರದೇಶಗಳನ್ನು ನಿರ್ಧರಿಸುವಂಥ ಆ ಪ್ರಭೇದಗಳು ಏನಂತಾರೆ ಅಂದರೆ ಎಂಡಮಿಕ್ ಸ್ಪೀಸೀಸ್ ಅಂತಾರೆ. ಆಮೇಲೆ ಇದ್ರ ಜೊತೆಗೆ ಇನ್ಸಿಟು ಎಕ್ಸಿಟು ಇದು ಕೂಡ ನೋಡ್ಕೊಳ್ರಿ. ಓಕೆನಾ? ಇನ್ಸಿಟು ಎಕ್ಸಿಟು ನಾನು ಆ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ, ಬಟ್ ಅದರ ಕ್ವಶನ್ಸ್ ಏನೋ ತೊಗೊಂಡಿದ್ದೆ, ಅದು ಮಿಸ್ ಆಗಿತ್ತು ಅನ್ಸುತ್ತೆ ಕ್ವಶನು. ಇನ್ಸಿಟು ಎಕ್ಸಿಟು ಬಗ್ಗೆನೂ ನೋಡ್ಕೊಳ್ರಿ. ಇನ್ಸಿಟು ಎಕ್ಸಿಟು ಬಗ್ಗೆನೂ ಕೇಳ್ತಾನೆ. ಇದ್ರ ಥಿಯರಿ ಗೊತ್ತಿರಬೇಕು ನಿಮ್ಗೆ. ಇನ್ಸಿಟು ಎಕ್ಸಿಟು ಅಂದರೆ ನಾನು ಆ ಕ್ಲಾಸಲ್ಲೆಲ್ಲ ಕವರ್ ಮಾಡಿದ್ದೀನಿ, ನೀವು ಪೇಡಿಗೆ ಹೋಗಿ ತೊಗೊಳ್ಳಿ ಸುಮ್ಮನೆ. ನೆಕ್ಸ್ಟ್ ಪರಿಸರ ವಿಜ್ಞಾನದ ನಿಶೆ ಅಂದರೆ ಸರ್ ನೀವು ಈ ಕ್ಲಾಸ್ ಮಾಡ್ತಿರೋದು ಆ ಬ್ಯಾಚಿಗೆ ಸೇರಿಸ್ಕೊಳಕ್ಕೆ ಏನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಉದ್ದೇಶ ಇಲ್ಲ. ನೀನು ಸೇರಿಸ್ಕೋಬೇಕಂದ್ರೆ ನಾನು ಹೆಂಗಾದ್ರೂ ಎಳ್ಕೊಂಡು ಬಂದು ಸೇರಿಸ್ಕೊತೀನಿ. ಯಾಕಂದರೆ ಏನೋ ಒಂದು ನೀನು ನಾನು ಸೇರಲೇಬೇಕು, ನೀನು ಕಲೀಲೇಬೇಕು ಅನ್ನೋದ್ರೆ ನೀನು ಹೆಂಗಾದ್ರೂ ಸೇರ್ತೀಯ. ಈಗ ಒಂದು ರೀಸನ್ ಅಷ್ಟೇ. ಅದು ನಾನು ಜಸ್ಟ್ ನಾಮಕಾವಸ್ಥೆ ಅಷ್ಟೇ. ನೀ ಕಲಿಬೇಕು, ಅದರಿಂದ ನೀವು ಉಪಯೋಗ ತೊಗೋಬೇಕಂದ್ರೆ ನೀನು ಹೆಂಗಾದ್ರೂ ಬಂದು ಸೇರ್ತೀಯ. ನಾ ಹೇಳೋದೇ ಬೇಡ, ನಿಮ್ಮ ಫ್ರೆಂಡ್ಸ್ ಯಾರು ಸೇರಿಸ್ತಾರೆ ನಿನಗೆ, ಅದೆಲ್ಲ ಬೇಡ ಅದು ಇವಾಗ. ಓಕೆನಾ? ಪರಿಸರ ವಿಜ್ಞಾನದ ನಿಶೆ ಅಥವಾ ನಿಚ್ಚೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಇದು ಪರಿಸರ ವ್ಯೂಹದಲ್ಲಿನ ಜೀವಿಗಳ ಪಾತ್ರ ಅಂದರೆ ಬಯೋಮ್ಸು. ಈ ಬಯೋಮ್ಸ್ಗಳಿಗೆ ನಿಶೆ ಮತ್ತು ಹಿಂಗೆ ಇಷ್ಟಿಷ್ಟು ಬರ್ತವೆ. ಇದರ ಸಂಬಂಧಿಸಿದ್ದು ಯಾವುದಂತ ಕೇಳಿದ್ರೆ ಜೀವಿಗಳ ಪಾತ್ರ. ಓಕೆ. ಪರಿಸರ ವ್ಯೂಹದಲ್ಲಿ ಕ್ರಿಯೆಯು ಇದನ್ನು ಒಳಗೊಂಡಿರುತ್ತದೆ. ಯಾವುದು ಒಳಗೊಂಡಿರುತ್ತದೆ? ಪರಿಸರ ವ್ಯೂಹದ ಕ್ರಿಯೆಯು ಏನನ್ನು ಒಳಗೊಂಡಿರುತ್ತದೆ ಅಂದರೆ ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಪರಿಚಲನೆಯನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಇಷ್ಟೇ ಕ್ವಶನು. ಮೇ ಬಿ ನಾನು ಇದರಲ್ಲಿ ಯಾವುದೂ ಥಿಯರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಈಗ ಒಂದು ತೊಗೊಳ್ತೀನಿ, ಈಗ ಇದಿಷ್ಟೇ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನನಗೆ ಕನಿಷ್ಠ ಅರ್ಧ ಗಂಟೆನ 3/4 ಗಂಟೆ ಬೇಕು. ಇದು ಎಲ್ಲ ಸಪ್ರೇಟ್ ಬರ್ತವೆ. ನಾನು ಇದೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಮೇಲೆ ಇವು ಕೆಪಾಸಿಟಿ ಅಂದರೆ ಇದೇ ಬೇರೆ ಬರುತ್ತೆ, ಇದೆ ಎಲ್ಲವೂ ಬೇರೆ ಇದೆ. ಈಗ ಗೊತ್ತಾ? ಆಮೇಲೆ ಪಾಚಿ ಬಗ್ಗೆ ಬಂತು. ಪಾಚಿ ಬಗ್ಗೆ ಅಲ್ಲಿಗೆ ಹೇಳ್ಬೇಕಂದ್ರೆ ನಾನು ಆಮೇಲೆ ನಿಮಗೆ ಕೋರಲ್ ರಿಪ್ಸ್ ಬಗ್ಗೆ ಇದಕ್ಕೆ ಅಟ್ಯಾಚ್ ಮಾಡಿ ಹೇಳ್ಬೇಕು ನಾನು. ಮತ್ತೆ
ಆಮೇಲೆ ಓಜೋನ್ ಇದು ಬಿಡಿ, ಓಜೋನ್ ಸ್ಟಾರ್ಟಿಂಗ್ ಮತ್ತೆ ಇರಾನ್ ತೊಗೋಬೇಕು, ಆಮೇಲೆ 1971, ಆಮೇಲೆ ಇದೆಲ್ಲ ತೊಗೋಬೇಕು. ಇದರಲ್ಲಿ ಫುಲ್ ಇನ್ ಡೀಟೇಲ್ ಆಗಿ ಹೇಳಕ್ ಹೋದ್ರೆ DDT ಅಂದ್ರೆ ಏನಂತ ಹೇಳ್ಬೇಕು ನಾನು ನಿಮ್ಗೆ. ಮತ್ತೆ ಮೆಂಟ್ರಲ್ ಪ್ರೋಟೋಕಾಲ್ ಇದು ಬಿಡಿ, ಇದು ಎಲ್ಲ ಗೊತ್ತಿರುತ್ತೆ. ಗ್ರೇಟ್ ಬ್ಯಾರಿಯರ್ ರೀಫ್ ಹೆಂಗೆ ಸ್ಟಾರ್ಟ್ ಆಗ್ತವೆ, ಹೆಂಗು ಅವು ಉತ್ಪಾದನೆ ಆಗೋದು ಹೆಂಗೆ, ಸಿಂಬೋಯಸಿಸ್ ಸಿಸ್ಟಮ್ ಹೇಳ್ಬೇಕು ನಾನು. ಮತ್ತೆ ಇದನ್ನ ಹೇಳ್ಬೇಕಂದ್ರೆ ನಾನು ಗ್ರೇಟ್ ಬ್ಯಾರಿಯರ್ ರೀಫ್ ಹೇಳ್ಬೇಕಂದ್ರೆ ಸಿಂಬೋಯಸಿಸ್ ಸಿಸ್ಟಮ್ ಹೆಂಗಾಗುತ್ತೆ, ಅದ್ರ ಪ್ರೋಸೆಸ್ ಏನು ನಡೆಯುತ್ತೆ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂದ್ರೆ ಆ ಕೋರಲ್ ರೀಫ್ಸ್ ಬೇರೆ ಬೇರೆ ಕಡೆ ಹೆಂಗೆ ಉತ್ಪಾದನೆ ಆಗ್ತವೆ, ನದಿ ದಂಡೆಗೆ, ಸಮುದ್ರದ ದಂಡೆಗೆ ಯಾಕೆ ಉತ್ಪಾದನೆ ಆಗ್ತವೆ, ಸಮುದ್ರದ ಮಿಡ್ ಲ್ಯಾಕ್ ಉತ್ಪಾದನೆ ಆಗೋದಿಲ್ಲ, ಮಿಡ್ ಲ್ಯಾಕ್ ಅಲ್ಲಿ ಕೋರಲ್ ರೀಫ್ಸ್ ಕಂಡುಬರೋದಿಲ್ಲ. ಅಂದ್ರೆ ಇಷ್ಟು ಡೆಪ್ತ್ ಬಿಸಿಲು ಬೀಳ್ಬೇಕಲ್ಲಿ, ಅದಕ್ಕೆ ಇಂಟರ್ಲಿಂಕ್ ಐತಿ, ಅದನ್ನೆಲ್ಲ ಹೇಳ್ಬೇಕು ನಾನು, ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಆಮೇಲೆ ಜೈವಿಕ ಅಜೈವಿಕ ಅಂತ ಹೇಳಿದೆ. ಜೈವಿಕ ಅಂದ್ರೆ ಬಯೋಟಿಕ್, ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಬರ್ತವೆ. ಇವೆರಡು ಹೇಳ್ಬೇಕು ನಿಮಗೆ. ಮತ್ತೆ ಇದೆಲ್ಲ ಗೊತ್ತಾದ್ರೆ ನಿಮಗೆ ಕಾನ್ಸೆಪ್ಟ್ ಥ್ರೂ ಅರ್ಥ ಆಗುತ್ತೆ. ಆಮೇಲೆ ಇಲ್ಲಿ ಕೇಳಿದೆ ನೋಡಿ, ಕಡಿಮೆ ಉತ್ಪಾದಕ ಕ್ರಮದಲ್ಲಿ ಪರಿಸರದ ವ್ಯವಸ್ಥೆ ಅಂದ್ರೆ ಇಷ್ಟು ಹೇಳ್ಬೇಕು ನಾವು. ಫಸ್ಟ್ ಮ್ಯಾಂಗ್ರೋವ್ನಲ್ಲಿ ಎಷ್ಟು ಕಂಡು ಬರುತ್ತೆ, ಹುಲ್ಲುಗಾವಲಲ್ಲಿ ಎಷ್ಟು ಕಂಡು ಬರುತ್ತೆ, ಆಮೇಲೆ ಸರೋವರದಲ್ಲಿ, ಸಾಗರದಲ್ಲಿ, ಇದರಲ್ಲೆಲ್ಲ ಪರಿಸರದ ಉತ್ಪಾದಕತೆ ಕ್ರಮಾನುಗತ ಹೇಳ್ಬೇಕು ನಿಮ್ಗೆ, ಆರ್ಡರ್ ವೈಸ್ ಹೇಳ್ಬೇಕು. ಇದು ಫಸ್ಟ್, ಇದು ಸೆಕೆಂಡ್ ಅಂತ ಹೇಳ್ತೀನಿ ನನಗೆ, ಫಸ್ಟ್ ಸೆಕೆಂಡ್ ಅಂತ ಹೇಳ್ತೀನಿ. ಇದೇ ಫಸ್ಟ್ ಯಾಕಂತ ಕೇಳಿದ್ರೆ ನಾನು ನಿಮಗೆ ಥೇರಿ ಹೇಳ್ಬೇಕಂದ್ರೆ ಭಾಳ ಟೈಮ್ ಬೇಕು ನನಗೆ ಇದಕ್ಕೆ. ಮ್ಯಾಂಗ್ರೋವ್ಸ್ ಅಲ್ಲೇ ಅಷ್ಟೇ. ಮ್ಯಾಂಗ್ರೋವ್ಸ್ ಯಾಕೆ ಫಸ್ಟ್ ಹುಡ್ತವೆ, ಮ್ಯಾಂಗ್ರೋವ್ಸ್ ಸಮುದ್ರದ ದಂಡೆಲೆ ಯಾಕೆ ಹುಡ್ತವೆ, ಅದೇ ನದಿ ಹರಿಯೋ ದಂಡೆಲೆ ಯಾಕೆ ಹುಡ್ತವೆ ಅಂತ ಹೇಳ್ಬೇಕು ನಾನು ನಿಮಗೆ. ಉಪ್ಪು ನೀರು ಸಿಹಿ ನೀರು ಮಿಕ್ಸ್ ಆಗೋಲ್ಲೇ ಹುಡ್ತವೆ ಮ್ಯಾಂಗ್ರೋವ್ಸ್ ಕಾಡುಗಳು. ಮ್ಯಾಂಗ್ರೋವ್ಸ್ ಕಾಡಿನಿಂದ ನಮಗೇನು ಯೂಸಸ್ ಇದೆ, ದೇಶಕ್ಕೆ ಎಷ್ಟು ಯೂಸಸ್ ಇದೆ, ಆಮೇಲೆ ಮ್ಯಾಂಗ್ರೋವ್ಸ್ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಐತಿ, ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ದೇಶಕ್ಕೆ ಎಷ್ಟು ಪರ್ಸೆಂಟ್ ಐತಿ, ಪ್ರಪಂಚದಲ್ಲಿ ಎಷ್ಟು ಪರ್ಸೆಂಟ್ ಐತಿ, ಇಷ್ಟೆಲ್ಲ ಡೀಟೈಲ್ ಆಗಿ ಹೇಳ್ಕೊಂತ ಹೋದ್ರೆ ಮ್ಯಾಂಗ್ರೋವ್ಸ್ ಅರ್ಥ ಆಗುತ್ತೆ ನಿಮಗೆ. ಆಮೇಲೆ ಹುಲ್ಲುಗಾವಲು ವೆರೈಟೀಸ್ ಆಫ್ ಹುಲ್ಲುಗಾವಲು ಬರ್ತವೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕು ನಾನು. ಆಮೇಲೆ ಸಾಗರ ಸರೋವರ ಮತ್ತೆ ನಿಮಗೆ ಇವು ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಈಗ ನೀವು ಸರೋವರದಲ್ಲಿ ಜಾಸ್ತಿ ಐತೆ ಅಂತ ಹೇಳ್ತಿದ್ರಿ ಸರ್, ಸಾಗರದಲ್ಲಿ ಸೆಕೆಂಡ್ ಅಂತ ಹೇಳ್ತಿದ್ರೆ, ಅದಕ್ಕಿಂತ ಜಾಸ್ತಿ ಐತೆ ಅಂತ ಹೇಳ್ತಿದ್ರೆ ಸಾಗರದಲ್ಲಿ. ಹಂಗಂದ್ರೆ ಸಾಗರಕ್ಕೆ ಸರೋವರಕ್ಕೆ ಏನು ಡಿಫ್ರೆನ್ಸು, ಇದನ್ನೆಲ್ಲ ಡೀಟೈಲ್ ಆಗಿ ಹೇಳ್ಬೇಕಾಗ್ತದೆ. ಅದಕ್ಕೆ ನಾನು ಇದರಲ್ಲಿ ಯಾವುದೇ ಕವರ್ ಮಾಡಿಲ್ಲ, ಮ್ಯಾಕ್ಸಿಮಮ್ ನಾನು ಅದರಲ್ಲಿ ಕವರ್ ಮಾಡಿದ್ದೀನಿ. ಆಮೇಲೆ ಇವೆಲ್ಲ ಹುಡುಗರು ಕೇಳೋದಂದ್ರೆ ಜಾಯ್ನ್ ಆಗೋ ಹುಡುಗರು, ಜಾಯ್ನ್ ಆದವರು ಎಲ್ಲ ಮ್ಯಾಕ್ಸಿಮಮ್ ಜಾಯ್ನ್ ಆಗಿದ್ದಾರೆ ಬಿಡಿ. ಸ್ವಲ್ಪ ನಿಧಾನಕ್ಕೆ ಜಾಯ್ನ್ ಆಗ್ರಪ್ಪ. ಮೆಂಬರ್ಶಿಪ್ ತೊಗೊಳ್ಳೋರು ಜಾಯ್ನ್ ಆಗೋರು ಒಂದೇ ಸರಿ ಜಾಯ್ನ್ ಆಗಿ ಹಿಂದಕ್ಕೆ ಮುಂದಕ್ಕೆ ಹೋದ ಕೂಡಲೇ ಅದು ರನ್ ಆಗಲ್ಲ. ಸ್ವಲ್ಪ ಬ್ಯಾಕ್ ಬಂದು ಸ್ವಲ್ಪ ಮೊಬೈಲ್ ರಿಫ್ರೆಶ್ ಮಾಡ್ಕೊಂಡು ಆಮೇಲೆ ರಿಟರ್ನ್ ನೋಡಿದ್ರೆ ಬಂದೇ ಬರುತ್ತೆ. ಓಕೆನಾ. ಒಂದೇ ಸರಿ ಜಾಸ್ತಿ ಹುಡುಗರು ಜಾಯ್ನ್ ಆಗ್ತಿರೋದ್ರಿಂದ ಅದು ಒಂದೊಂದ್ಸರಿ ಸ್ಟ್ರಕ್ ಆದಂಗೆ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೀವು ಬ್ಯಾಕ್ ಬಂದು ರಿಟರ್ನ್ ಹೋಗಿ ಜಾಯ್ನ್ ಆಗ್ರಿ. ಒಂದೇ ಸರಿ ನೀವು ಮೆಸೇಜ್ ಆಗ್ಬಿಡ್ತಾರೆ, ಸರ್ ಯಾರು ಬರ್ತಿದೆ, ಆಗ್ತಿಲ್ಲ, ಓಪನ್ ಆಗ್ತಿಲ್ಲ ಅಂತ. ಸ್ವಲ್ಪ ಸಮಾಧಾನ ತಗೊಳ್ರಿ, ಆಗ್ತದೆ. ಯೂಟ್ಯೂಬ್ದು ಸ್ವಲ್ಪ ಪ್ರೊಸೆಸ್ಸು ಸ್ಲೋ ಇರ್ತೈತಿ. ಆಮೇಲೆ ಇದೇನು ನನ್ನ ಅಂಡರಲ್ಲಿ ಇರಲ್ಲ, ಎಲ್ಲ ಯೂಟ್ಯೂಬ್ನೇ ಮ್ಯಾನೇಜ್ ಮಾಡ್ತಿರುತ್ತೆ. ಓಕೆನಾ. ಆರಾಮ್ಸೆ ಜಾಯ್ನ್ ಆಗಿ, ಬೇಕಂದ್ರೆ ಜಾಯ್ನ್ ಆಗಿ ನೀವು ಕ್ಲಾಸಸ್ ಕೇಳ್ಕೊಳ್ಳಿ. ಅದು 89 ರೂಪಾಯಿನ ಇದೆ ನೋಡಿ. ಅದು ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ, PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ. ಓಕೆ. ಅದಕ್ಕೆ ಹೋಗಿ ನೀವು 89 ರೂಪೀಸ್ ಜಾಯ್ನ್ ಆದರೆ ನಿಮಗೆ ಇವೆಲ್ಲ ಕ್ಲಾಸಸ್ ಇದ್ದಾವೆ. ಇಲ್ಲಾಂದರೆ ನೀವು ಟೆಲಿಗ್ರಾಮ್ಗೆ ನೀವು 1024 ಅವರ್ಸಲ್ಲಿ 1000 ಹುಡುಗರು ಜಾಯ್ನ್ ಆದರೆ ಈ ಕ್ಲಾಸಸ್ನ ನಾನು ಅನ್ಲಾಕ್ ಮಾಡ್ತೀನಿ. ಓಕೆ. ಇಷ್ಟೇ ಇವತ್ತು ಹೇಳ್ತಾ, ಆ ಥಿಯರಿ ಕ್ಲಾಸ್ ಎಲ್ಲ ನೋಡ್ಕೊಳ್ರಿ. ಇಲ್ಲ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊಳ್ತೀರಿ ಅಂದ್ರೆ ನೋಡ್ಕೊಳ್ರಿ. ಇದಂತೂ ನನಗೆ 1912 1904 ಕನ್ಫ್ಯೂಸ್ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇಲ್ಲಿಂದ ತೊಗೊಂಡಿದ್ದಾನೆ ಸೋರ್ಸ್ ಇದನ್ನ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಿ ಅಂದರೆ, ಈ ಪರಿಸರ ಅಧ್ಯಯನ ಮುಗಿತಾ ಇವಾಗ ನೆಕ್ಸ್ಟು ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಂದರೆ ಪೋರ್ಟಲ್ಸು, ಆ್ಯಪ್ಸು ಅದು ಬರ್ತಾವಲ್ಲ, ಜಸ್ಟ್ ಯಾವ್ಯಾವ ರೀತಿ ಬಂದಿದ್ದಾವೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ. ನಾಳೆ ಕ್ಲಾಸಲ್ಲಿ ಅದು ಮಾಡ್ತೀನಿ. ಆಮೇಲೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಉಳಿದಿದ್ದೆಲ್ಲ ಈ ಕ್ಲಾಸ್ ಏನೇನು ಪ್ಲಾನ್ ಇದೆ ಅಂತ ನೋಡಿ. ಇಲ್ಲಿ ಇವೆಲ್ಲ ಪ್ಲಾನ್ ಇದೆ ಇವಾಗ ನೆಕ್ಸ್ಟ್ ಮಾಡೋದು. ನಿಮ್ಮ ಸಹಕಾರ ಕೂಡ ಬೇಕು. ಸಹಕಾರ ಅಂದರೆ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಬೇಕು ಅಷ್ಟೇ, ನಿಮ್ಮ ಸಹಕಾರ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನನ್ನ ಕ್ಲಾಸಸ್ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಯಾರು ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಆಪರೇಷನ್ PDO ಈ ಸಿರೀಸ್ ಏನು ಮಾಡ್ತಿದ್ದೀನಿ 2023-24ರಲ್ಲಿ KPSC ಕೇಳಿದಂತಹ ಕ್ವಶನ್ಸ್ ಟಾಪಿಕ್ ವೈಸ್ ಎಲ್ಲ ಮಾಡ್ತಿರೋದ್ರು. ಆ ಸಿರೀಸಲ್ಲಿ ಇವತ್ತಿನ ಟಾಪಿಕ್ ಯಾವುದಂದ್ರೆ ಸಮಾಜಶಾಸ್ತ್ರ, ಸೋಷಾಲಜಿ. ಬಹಳ ಹುಡುಗರು ಸೋಷಾಲಜಿ ಕ್ಲಾಸ್ ಮಾಡಿ ಸರ್ ಅಂತ ಹೇಳ್ತಿದ್ರ. ಈ ಕ್ಲಾಸ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಈಗ ಸೆಕೆಂಡ್ PU ಬುಕ್ ಓದ್ಕೊಂಡ್ರೆ PU ಅಲ್ಲಿ ಮ್ಯಾಕ್ಸಿಮಮ್ ಇದೆ, ಅದು 200+ ಪೇಜಸ್ ಏನೋ ಇದೆ. ನಾನು ಇವಾಗ ಅದನ್ನ 50 ಪೇಜ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡ್ರೆ 4 ದಿನ ಆಗುತ್ತೆ ನನಗೆ. ಮತ್ತೆ ಒಂದಿನ ಓದ್ಕೊಂಡು ಒಂದಿನ ಕಂಪ್ಲೀಟ್ PPT ಮಾಡೋಕೆ ನಮ್ಮ ಟೀಮಿಗೆ ಕೊಟ್ಟು ಯಾವ್ಯಾವ ಕ್ವಶನ್ ಫ್ರೇಮ್ ಮಾಡ್ಬೇಕು ಆ ಥರ ಅದು ಮಾಡಿದ್ರೆ ಅದು ನನಗೆ ನಿಮಗೆ ಕ್ಲಾಸ್ ಮಾಡೋಕ್ಕಂದ್ರೆ 4 ಪಾರ್ಟ್ ಮಾಡ್ಕೊಂಡ್ರೂ ಕೂಡ 8 ದಿನ ಆಗುತ್ತೆ. ಹಾಗಾದಾಗ ಎಕ್ಸಾಮ್ ಕೂಡ ನಿಯರ್ ಇರೋದ್ರಿಂದ ಇದರಲ್ಲಿ 1 hour ಒಂದು ಮ್ಯಾಕ್ಸಿಮಮ್ 3 to 4 ಕ್ವಶನ್ಸ್ ಬರ್ತವೆ. ಹಾಗಿದ್ದಾಗ ಟೆನ್ಷನ್ ಮಾಡ್ಕೋಬೇಡಿ, ಇದು ಓದಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಬಂದರೆ ಹಾಕಿ, ಇಲ್ಲಾಂದರೆ ಬಿಟ್ಟು ಬರೋದು ಒಳ್ಳೆ ಕೆಲಸ ಅದು. ಓಕೆನಾ. ಇದಕ್ಕಂತ ಮತ್ತೆ ಇವಾಗ ಎಕ್ಸ್ಟ್ರಾ ಓದಕ್ಕೆ ಹೋಗಬೇಡಿ. ಓಕೆನಾ. ಹಾಗೆ ಎಕ್ಸ್ಟ್ರಾ ಸಿಲೆಬಸ್ಸು ಇದ್ರದ್ದೇನಿದೆ ಅಲ್ವಾ ಸಮಾಜಶಾಸ್ತ್ರ ಅಂತ 1-2-3 ಕ್ವಶನ್ ಬರ್ತವೆ. ಬಟ್ ಮೊನ್ನೆ
ಒಂದೊಂದು ಎಕ್ಸಾಮಲ್ಲಿ ಕೇಳೇ ಇಲ್ಲ. ಹಾಗಿದ್ದಾಗ ಇದು ಜಾಸ್ತಿ ಫೋಕಸ್ ಮಾಡೋದೇನು ಬೇಡ. ಬಟ್ ಓದಿದ್ರೆ ಬೆಸ್ಟು. ಬಟ್ ಓದಿಲ್ಲ ಅಂದರೆ ಇವಾಗ ಓದಕ್ಕೆ ಹೋಗಬೇಡಿ ಅಂತ ಹೇಳ್ತಾ 2023-24ರಲ್ಲಿ ಏನೇ ಕ್ವಶನ್ ಕೇಳಿದ್ರೆ ಅಂತ ನೋಡೋಣ. ಈಗ ಆಲ್ರೆಡಿ ನಾನು ಪಂಚಾಯತಿ, ಭೂ ಸುಧಾರಣೆ, ಸಹಕಾರ ಸಂಘ ಕವರ್ ಮಾಡ್ಕೊಂಡು ಈಗ ಸಮಾಜಶಾಸ್ತ್ರಕ್ಕೆ ಬಂದಿದ್ದೀನಿ. ಇಷ್ಟು ಇವೆಲ್ಲ ಜಸ್ಟ್ ಕ್ವಶನ್ ಆನ್ಸರ್ ಅಷ್ಟೇ ಮಾಡ್ತಿರೋದು ಇದರಲ್ಲಿ MCQs. ಹಾಗೆ ನಿಮಗೆ ಇದ್ರದ್ದು ಏನಾದರೂ ಥಿಯರಿ ಬೇಕಾತಂದ್ರೆ ಇದು ಈ ಟಾಪಿಕ್ಸ್ ಇದಾವೆ, ಎಕ್ಸ್ಟ್ರಾ ಸಿಲೆಬಸ್ ಟಾಪಿಕ್ಸ್ ಇವೆಲ್ಲ ಥಿಯರಿ ಮಾಡಿದ್ದೀನಿ ನಾನು ಆಲ್ರೆಡಿ. ಇವಿಷ್ಟು ಥಿಯರಿ ಮಾಡಿದ್ದೀನಿ. ಇದಕ್ಕೆ 89 ರೂಪಿಗೆ ಹೋಗಿ ನೀವು ಜಾಯಿನ್ ಬಟನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಜಾಯ್ನ್ ಆಗಿ ಕ್ಲಾಸ್ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇದರಲ್ಲಿ ಮತ್ತೆ ಸಮಾಜಶಾಸ್ತ್ರ ಮಾಡಿಲ್ಲ ನಾನು, ಮತ್ತೆ ಇವಾಗಲೇ ಹೇಳಿನಿ. ಮೊದಲನೇ ಕ್ವಶನು ಅದೇ ರೀತಿ ಇದರಲ್ಲಿ ನಾನು ಕ್ವಶನ್ಸ್ ಹಾಕಿದ್ದೆ, ಆನ್ಸರ್ ಮಾಡಿದ್ರೆ ಅಂತ ಭಾವಿಸ್ತೀನಿ ನಾನು ಟೆಲಿಗ್ರಾಮಲ್ಲಿ. ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯ ಪ್ರಭೇದಗಳಿಗೆ, ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗ್ರಹಣವು ಪರಿಶುದ್ಧವೋ ಮತ್ತು ಸತ್ಯವೋ ಆಗಿವೆ. ಇದು ಯಾರ ಹೇಳಿಕೆ ಅಂತ ಕೇಳಿದ್ರೆ ಇದು ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆ. ತೀರಾ ಟೆನ್ಷನ್ ಮಾಡ್ಕೋಬೇಡಿ. ಕ್ವಶನ್ ಬಂದರೆ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಎಕ್ಸಾಮಲ್ಲಿ ಬಿಟ್ಟು ಬನ್ನಿ, ಇಲ್ಲಾಂದ್ರೆ ನೆಗೆಟಿವ್ ಹೋಗ್ತದೆ. ಯಾಕಂದ್ರೆ ಇದು 2ರಿಂದ 3 ಕ್ವಶನ್ ಕೇಳ್ತಾರೆ, ರೈಟಾ, ಸೋಷಾಲಜಿಲಿ. ಅದಕ್ಕೆ ನೀವು 200-300 ಪೇಜ್ ಓದೋ ಅವಶ್ಯಕತೆ ಇದೆನಾ? ಇಲ್ಲಿ ಇನ್ನು 97 ಕ್ವಶನ್ಸ್ ಇರ್ತಾವಲ್ವಾ ನಿಮಗೆ, 95 ಕ್ವಶನ್ ಅನ್ಕೊಳ್ಳಿ, ಅಲ್ಲಿ ಸರಿ ಮಾಡ್ಕೊಳ್ರಿ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಓದಿರೋವು ಇರ್ತವೆ. ಓಕೆ. ಆಮೇಲೆ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ, ಅವ್ರು ಜಾಯ್ನ್ ಆಗಿ ಅಂತ ಹೇಳ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳ ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದವರು ಯಾರಂದ್ರೆ ಕೆ ಡೇವಿಸ್ ಅವರು ಈ ಮಾತನ್ನ ಹೇಳಿರ್ತಾರೆ. ಓಕೆ. ನೆಕ್ಸ್ಟ್ ಇವೆಲ್ಲವೂ KPSC ಕ್ವಶನ್ಸೇ. ನಾನು ಇನ್ನು ಅದರಲ್ಲಿ ಪೇಪರ್ ಫೋಟೋ ಹೊಡೆದು ಹಾಕಿಲ್ಲ ಇವತ್ತು, ಜಸ್ಟ್ ಕೆಲವೊಂದಿಷ್ಟು ಫೋಟೋ ಹೊಡೆದು ಹಾಕಿದ್ದೀನಿ. ಬಟ್ ಕೆಲವೊಂದಿಷ್ಟು ಲೆಂತ್ ಇರೋನ ಹಾಗೆ ತೊಗೊಂಡಿದ್ದೀನಿ, ಸಿಂಗಲ್ ಲೈನ್ ಇರೋನ ನಾನೇ ಪೋಲ್ ಮಾಡಿ ಹಾಕಿದ್ದೆ ಟೆಲಿಗ್ರಾಮಲ್ಲಿ. ಮತ್ತು ಇವ್ಯಾವ ನಾನೇ ಪ್ರಿಡಿಕ್ಟ್ ಮಾಡಿರವಲ್ಲ, ಮೊದಲೇ ಹೇಳ್ತಿದ್ದೀನಿ ನಿಮಗೆ. ಇವೆಲ್ಲವೂ KPSC ಇಂದಾನೇ ಕೇಳಿರೋ ಕ್ವಶನ್ಸು. ಬಟ್ ನಾನು 2 ಆಪ್ಷನ್ ಅಷ್ಟೇ ಹಾಕಿದ್ದು, ಬೇಗ ಆಗಲಿ ಅನ್ನೋ ದೃಷ್ಟಿಯಿಂದ. ಕಿರು ಪರಂಪರೆ ಮತ್ತು ಮಾರ್ಗ ಪರಂಪರೆಯ ಪರಿಕಲ್ಪನೆಗಳನ್ನು ರೂಪಿಸಿದವರು ಯಾರು ಅಂತ ಕೇಳಿದರೆ ಇದು ರಾಬರ್ಟ್ ರೆಡ್ಫೀಲ್ಡ್ ಅವರು ಇದನ್ನ ರೂಪಿಸಿದ್ದಾರೆ. ವೆಟ್ಲಿ ಆಯೋಗ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಕಾರ್ಮಿಕರಿಗೆ ಸಂಬಂಧಿಸಿದೆ. ಇದರಲ್ಲಿ ನಾನು CTI, ಅಕೌಂಟ್ ಅಸಿಸ್ಟೆಂಟು, ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಅವರೆಲ್ಲ ಅಲ್ಲಿ ನಡೆದಿರುವಂಥ ಕ್ವಶನ್ಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತೆ ಮೊನ್ನೆ ನಡೆದಂಥ HKPO ಕ್ವಶನ್ಸು ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ಭಾಳ ಕಡಿಮೆ ಕೇಳ್ತಾರೆ ಕ್ವಶನ್ಸ್ ಇದರಲ್ಲಿ, ಅದಕ್ಕೆ ನೀವು ಇದಕ್ಕೆ ಜಾಸ್ತಿ ಓದ್ಕೊಡೋ ಅವಶ್ಯಕತೆ ಇಲ್ಲ. ಉಳಿದು ಜಾಸ್ತಿ ಕೇಳ್ತಾರೆ, ಜಾಸ್ತಿ ಎಲ್ಲಿ ಕ್ವಶನ್ಸ್ ಬರ್ತವೆ, ಎಲ್ಲಿ ಆನ್ಸರ್ ಬರುತ್ತೆ, ನಮ್ಮ ಫೈನಲ್ ಆಗಿ ಮಾರ್ಕ್ಸ್ ಎಲ್ಲಿ ಜಾಸ್ತಿ ಬರುತ್ತೆ ಆ ಟಾಪಿಕ್ನ ಫೋಕಸ್ ಮಾಡಿ ಓದಿ. ಇಲ್ಲಂ ಎಂಬುದು ಯಾವುದು? ಇದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತಾರೆ ಇದಕ್ಕೆ, ಇಲ್ಲಂ ಎಂಬುದು. ಇದನ್ನು ಕೆಲವೊಬ್ರು ಹಿಸ್ಟ್ರಿಗೂ ಕೂಡ ಹಾಕೊಂತಾರೆ, ನಾನು ಇದನ್ನ ಸೋಷಾಲಜಿಗೆ ಹಾಕೊಂಡಿದ್ದೀನಿ. ಓಕೆ. ಕೃಷಿ ಸಂಬಂಧಗಳಲ್ಲಿ ಭಾರತೀಯ ವರ್ಗ ರಚನೆಯನ್ನು ವಿಶ್ಲೇಷಿಸಲು ಕೆಳಗಿನವರಲ್ಲಿ ಯಾರು ಮಾರ್ಕ್ಸ್ ಅವರ ಸಿದ್ಧಾಂತವನ್ನು ಬಳಸಿಕೊಂಡಿದ್ದಾರೆ? ಅಂದರೆ ಮಾರ್ಕ್ಸ್ ಅವರು ಕೂಡ ಇವರ ಸಿದ್ಧಾಂತವನ್ನು ಯಾರು ಬಳಸ್ಕೊಂಡಿದ್ದಾರೆ? ಇದು ಕೃಷಿ ಸಂಬಂಧಗಳಲ್ಲಿ ಭಾರತೀಯ ವರ್ಗ ರಚನೆಗೆ ಅಂದರೆ ವಿಶ್ಲೇಷಣೆ ಮಾಡಲು ಮಾರ್ಕ್ಸ್ ಅವರ ಸಿದ್ಧಾಂತವನ್ನು ಕೆಳಗಿನವರಲ್ಲಿ ಯಾರು ಬಳಸ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಯಾರಂದ್ರೆ AR ದೇಸಾಯಿ ಅವರು ಅದನ್ನ ಬಳಸಿದ್ದಾರೆ. ಇದು PDO ಕ್ವಶನ್ಸ್ ನೋಡಿ. ಇದು PDO ಇದು 2024ರಲ್ಲಿ ನಡೀತಲ್ಲ PDO HK, ಅದ್ರ ಕ್ವಶನ್ಸ್ ಇದು ಸೋಷಾಲಜಿ ಮೇಲೆ ಬಂದಿರೋದು. ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು. ಕಡಿಮೆ ವಿಡಿಯೋ, ಸಣ್ಣದಿರುತ್ತೆ ವಿಡಿಯೋ, ಡೀಟೇಲ್ ಆಗಿ ಕ್ಲೀನಾಗಿ ನೋಡಿ ಯಾವ್ಯಾವ ಥರ ಕ್ವಶನ್ ಬರ್ತವೆ. ಈ ಥರ ಡಿಫಿಕಲ್ಟ್ ಬಂದರೆ ನಾನು ರೆಡಿ ಇದ್ರೆ ರೈಟ್ ಮಾಡಿ, ಇಲ್ಲಾಂದ್ರೆ ರೆಡಿ ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಬೇಡಿ, ಬಿಟ್ಟು ಬನ್ನಿ. 2-3 ಕ್ವಶನ್ ಅಷ್ಟೇ ಬಂದಿರ್ತವೆ, ರಿಸ್ಕ್ ಮಾಡ್ಕೋಬೇಡಿ. ಇಲ್ಲಾಂದ್ರೆ ಕೆಟ್ಟ ಧೈರ್ಯ ಮಾಡಿ ಹಾಕೋದಂತಾರೆ ನೋಡು, ಹಂಗಾರ ಹಾಕಿರ್ತಾಗ ಏನಾರ ಮಾಡಿ. ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು ಕೆಳಗಿನವುಗಳಲ್ಲಿ ಯಾವುದು ಅಂತ, ಇದರಲ್ಲಿ ಯಾವುದು ರೈಟ್ ಅಂತ ಕೇಳಿದ್ರೆ ಹಂಗೆ. ಬಹಿಷ್ಕೃತ ಕಾರ್ಯ ಸುಧಾರಣೆ, ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು, ಕಾರ್ಯ ಸಾಧ್ಯವಲ್ಲದ ಬಹಿಷ್ಕಾರ, ಇವೆಲ್ಲವೂ ಕೂಡ ಇದರಲ್ಲಿ ಯಾವುದು ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆ ಆಗಿದೆ ಅಂತ ಕೇಳಿದಾನೆ. ಮತ್ತೆ ಕೆಳಗೆ ಆಪ್ಷನ್ ಕೊಟ್ಟಿರ್ತಾನೆ, ಇಲ್ಲಿ ನೋಡ್ರಿ, ಇವ್ರು ಮಾಡಿದಾರಲ್ವಾ, ಸ್ವಲ್ಪ ಅವಸರ ಮಾಡ್ಕೊಬೇಡ್ರಿ. ಈ ತರ ಇಲ್ಲಿ ಕೆಳಗೆ ಮತ್ತೆ ಆಪ್ಷನ್ ಕೊಟ್ಟಿದೆ ನೋಡಿ, ಇಲ್ಲಿ ನೋಡ್ಬೇಕು, ಕಂಪ್ಲೀಟ್ ಕ್ವಶನ್ ನೋಡ್ಬೇಕು. ಓಕೆನಾ. ಇದರಲ್ಲಿ 1 ಮತ್ತು 2ನೇ ಹೇಳಿಕೆ ಮಾತ್ರ ಸರಿ ಅಂತ ಇದೆ, 3 ಮತ್ತು 2ನೇ ಹೇಳಿಕೆ ಮಾತ್ರ ಸರಿ, 3 ಮತ್ತು 4ನೇ ಹೇಳಿಕೆ ಸರಿ, ಎಲ್ಲ ಹೇಳಿಕೆಗಳು ಸರಿ ಅಂತ ಇದೆ. ಓದಿದ್ರೆ ಮಾತ್ರ ಅಟೆಂಡ್ ಮಾಡಬೇಕು, ಆ ಥರ ಮಾಡಿರ್ತಾನೆ. ಅದಕ್ಕೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಿದ್ರೆ ಅಟೆಂಡ್ ಮಾಡಿ. ಇದಕ್ಕೆ ಆನ್ಸರು 3 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಇದಕ್ಕೆ ಯಾವುದಕ್ಕೆ? ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳಲ್ಲಿ ಪ್ರಕೃತಿ ಪ್ರತಿಸ್ಪರ್ಧಿ ಇರೋದಿಲ್ಲ ಅಂತ ಹೇಳ್ತಾರೆ, ಅದು ಕೂಡ ರೈಟು. ಕಾರ್ಯ ಸಾಧ್ಯವಲ್ಲದ ಬಹಿಷ್ಕಾರ ಅಂತ ಹೇಳ್ತಾರೆ, ಇದು ಕೂಡ ರೈಟ್. ಓಕೆನಾ. ಹಂಗೆ ನೋಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಜನಸಂಖ್ಯಾ ಆವರ್ತನ ಎಂದರೇನು? ಹಂಗೆ ಕ್ಲಾಸ್ ಲೈಕ್ ಆದರೆ ನಿಮ್ಗೆ ಲೈಕ್ ಮಾಡಿ, ಅನಿಸಿಕೆ ನಿಮ್ದು ಕ್ಲಾಸ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡ್ರಪ್ಪ. ಯಾಕಂದರೆ ಯೂಟ್ಯೂಬ್ ಅವ್ರು ಬೂಸ್ಟ್ ಮಾಡೋದೇ ಅದರಿಂದ. ಯಾಕಂದರೆ ಅದು AI ಅವ್ರ ಥ್ರೂ ನಡ್ತಿರ್ತೈತಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ನಡ್ತಿರ್ತೈತಿ. ಅವು ಹಾಗಾದರೆ ಕಮೆಂಟ್ಸು ಲೈಕ್ಸ್ ಜಾಸ್ತಿ ಇರೋರಿಗೆ ಜಾಸ್ತಿ ಹುಡುಗರಿಗೆ ಬೂಸ್ಟ್ ಮಾಡ್ತಾರೆ ಅವರು. ಅಷ್ಟೇ ನಿಮ್ಮ ಹತ್ರ ಕೇಳೋದು ನಾನು. ಜನಸಂಖ್ಯಾ ಆವರ್ತನ ಎಂದರೇನು ಅಂತ ಕೇಳ್ತಾನೆ ಕ್ವಶನು. ಅದಕ್ಕೆ ಫಸ್ಟ್ ಆಪ್ಷನು, ಸಮಾಜದಲ್ಲಿ ಯುವ ಜನಸಂಖ್ಯೆಯ ಬದಲಾವಣೆಯ ಪ್ರಕ್ರಿಯೆ, ಜನನ ದರ ಮತ್ತು ಮರಣ ದರ ಪರಿಗಣಿಸುವ ಹಂತ, ಮರಣ ದರ ಮತ್ತು ವಲಸೆ ಕಾರ್ಮಿಕರ ವಲಸೆಯನ್ನು ಪರಿಗಣಿಸುವ ಹಂತ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರು ಆಪ್ಷನ್ನು B ಆಗಿರ್ತದೆ.
ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತಕ್ಕೆ ಜನಸಂಖ್ಯಾ ಆವರ್ತನ ಎಂದು ಕರೆಯುತ್ತಾರೆ. ಇದನ್ನ ಕೆಲವೊಬ್ರು ಎಕನಾಮಿಕ್ಸ್ ಕೂಡ ಟಚ್ ಮಾಡ್ಕೊಳ್ತಾರೆ. ನಾನು ಇದನ್ನ ಸೋಷಿಯಾಲಜಿಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ಜನಾಂಗೀಯ ವರ್ಗೀಕರಣವನ್ನು ಪರಿಚಯಿಸಿದವರು ಯಾರು? ಜನಾಂಗೀಯ ವರ್ಗೀಕರಣವನ್ನು ಭಾರತದಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಹರ್ಬರ್ಟ್ ರೆಸ್ಲೆ ಇದು, ಮ್ಯಾಕ್ಸ್ ಮುಲ್ಲರ್, ಡಿ.ಎ. ಮುಜುಮ್ದಾರ್, ಐ.ಪಿ. ದೇಸಾಯಿ. ಇದಕ್ಕೆ ಏನಂದ್ರೆ ಆನ್ಸರು ಹರ್ಬರ್ಟ್ ರಿಸ್ಲೆ ಅವರೇ ಭಾರತದ ಮೊದಲ ಬಾರಿಗೆ ಜನಾಂಗೀಯ ವರ್ಗೀಕರಣವನ್ನು ಪರಿಚಯಿಸಿರುತ್ತಾರೆ. ನೆಕ್ಸ್ಟ್, ಸಬಾಲ್ಟನ್ ದೃಷ್ಟಿಕೋನ, ಇದರಲ್ಲಿ ಯಾವ್ದು ರೈಟ್ ಅಂತ ಕೇಳಿದ್ರೆ ಎಲ್ಲ ಹೇಳಿಕೆಗಳು ರೈಟು. ಹಂಗಂದ್ರೆ ಸಬಾಲ್ಟನ್ ದೃಷ್ಟಿಕೋನ ಅಂದ್ರೆ ಇಷ್ಟು ಆಪ್ಷನ್ ಓದ್ಬಿಟ್ರೆ ನಿಮಗೆ ಗೊತ್ತೇ ಆಗ್ಬಿಡುತ್ತೆ, ಇದಕ್ಕೆ ಎಷ್ಟ ಓದೋದ ಬೇಡ. ಇದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನ ಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಅಂತ ಹೇಳಿದೆ. ಒಂದೇ ಆಪ್ಷನ್ ಇದು ರೈಟು. ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸುವುದು ಆಗಿರುತ್ತದೆ ಅಂತ ಹೇಳಿದ್ದಾರೆ. ಇದು ಕೂಡ ರೈಟು. ಇದು ರೈತರು, ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಲ್ಲಿ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸಬಾಲ್ಟನ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಇವೆಲ್ಲವೂ ಕೂಡ ರೈಟ್ ಆಗಿರ್ತವೆ. ಕೆಲವೊಂದಿಷ್ಟು ಒಂದೊಂದು ಕ್ವಶನ್ಸ್ ಅವ್ರವ್ರು ನೋಡೋ ದೃಷ್ಟಿಯಿಂದ ಬೇರೆ ಆಗ್ತದೆ. ಅವ್ರು ಬೇರೆ ಬೇರೆ ಸಬ್ಜೆಕ್ಟಿಗೆ ಟಚ್ ಮಾಡ್ಕೋಬಹುದು. ನಾನು ಇದಕ್ಕೆ ಸೋಷಿಯಾಲಜಿಗೆ ಟಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಯಾವುದಕ್ಕೆ ರೈಟ್ ಆಗಿದೆ? ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಎಂದರೇನು ಅಂತ ಇದು ಕ್ವಶನ್ಗೆ. ಇದಕ್ಕೆ ಆನ್ಸರ್ ಏನಂದ್ರೆ ನಿಮ್ಮ ಸ್ವಂತ ಸಂಸ್ಕೃತಿಯನ್ನು ಬಿಟ್ಟುಕೊಡುವುದು, ಸ್ವಂತ ಸಂಸ್ಕೃತಿ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು, ಬೇರೊಬ್ಬರ ಸಂಸ್ಕೃತಿಯಲ್ಲಿ ಸ್ವಾಂಗೀಕರಣ ಹೊಂದುವುದು, ಹೊಸ ಧರ್ಮದ ಬಗ್ಗೆ ಕಲಿಯುವುದು. ಇವಿಷ್ಟರಲ್ಲಿ ಯಾವುದು ಎಥ್ನೋಸೆಂಟ್ರಿಸಮ್ ಎಂಬ ಪರಿಕಲ್ಪನೆಗೆ ಸರಿಯಾದ ಆಪ್ಷನ್ ಆಗಿದೆ ಅಂದ್ರೆ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದೇ ಎಥ್ನೋಸೆಂಟ್ರಿಸಮ್ ಆಗಿದೆ. ಓಕೆನಾ. ಆಮೇಲೆ ನಿನ್ನೆ ಕ್ಲಾಸಲ್ಲಿ ಒಂದು ಟಾಪಿಕ್ ಬಿಟ್ಟೆ ನಾನು. ಯಾವುದಂದ್ರೆ ನಿನ್ನೆ EVS ಮಾಡಿನಲ್ವಾ, ಅದರಲ್ಲಿ ಬೆಂತೋಸ್ ಅಂತ ಬರುತ್ತೆ ನೋಡಿ. ಬೆಂತೋಸು, ನೆಕ್ಟಾನು, ಪ್ಲಾಂಕ್ಟಾನ್ ಅಂತ ಬರುತ್ತೆ. ಈ ಟಾಪಿಕ್ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ, ಅದನ್ನ ಕೂಡ ನೋಡ್ಕೊಳ್ರಿ. ಇವೆಲ್ಲ ಅಕ್ವಾಟಿಕ್ ಸಿಸ್ಟಮ್ ಬರುತ್ತಲ್ಲ, ಅದರಲ್ಲಿ ಬರುತ್ತೆ ಕ್ವಶನ್ಸ್ ಕೂಡ ಕೇಳಿದರೆ. ಇದನ್ನು ಒಂದು ಕ್ವಶನ್ ಮಿಸ್ ಆಗಿತ್ತು ಇದರಲ್ಲಿ, ಬಟ್ ಈ ಟಾಪಿಕಲ್ಲಿ ಕೂಡ ಕೇಳ್ತಾರೆ. ಬೆಂತೋಸ್ ಅಂದ್ರೆ ಅವು ಎಲ್ಲಿಗೆ ವಾಸ ಮಾಡ್ತವೆ, ನೆಕ್ಟಾನ್ ಅಂದ್ರೆ ಎಲ್ಲಿ ವಾಸ ಮಾಡ್ತವೆ, ಪ್ಲಾಂಕ್ಟಾನ್ ಅಂದ್ರೆ ಎಲ್ಲಿ ವಾಸ ಮಾಡ್ತವೆ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಅದು ಕೂಡ ನೀವು ನೋಡ್ಕೊಳ್ಳಿ. ನಾನು ನಿನ್ನೆ ಕ್ಲಾಸಲ್ಲಿ ಕವರ್ ಮಾಡಲಿಲ್ಲ, ಅದು ಕ್ವಶನ್ಸ್ ಎಲ್ಲೋ ಮಿಸ್ ಆಯ್ತದು. ಬಟ್ ನಾನು ಥಿಯರಿ ಕ್ಲಾಸಲ್ಲಿ ಎಲ್ಲ ಕವರ್ ಮಾಡ್ತೀನಿ. 89 ರೂಪಾಯಿಗೆ ಇದೆಯಲ್ಲೋ ಅಲ್ಲಿಗೆ ಹೋಗಿ ನೀವು ಬೇಕಾದ್ರೆ ಜಾಯ್ನ್ ಆಗಿ ನೋಡಿ. ನೆಕ್ಸ್ಟ್, ಸ್ಟಿಫನ್ ಹಾಕಿನ್ಸ್ ರವರು ಯಾವ ಕ್ಷೇತ್ರದಲ್ಲಿ ತಮ್ಮ ಕೆಲಸಗಳಿಗೆ ಪ್ರಸಿದ್ಧರಾಗಿದ್ದಾರೆ ಅಂದ್ರೆ ಕಪ್ಪು ರಂಧ್ರಕ್ಕೆ ಬ್ಲಾಕ್ ಹೋಲ್ ಸಿಸ್ಟಮ್ಗೆ ಸಂಬಂಧಿಸಿದವರು ಯಾರಂದ್ರೆ ಸ್ಟಿಫನ್ ಹಾಕಿನ್ಸ್ ರವರು. ಇದು PDO ಎಕ್ಸಾಮ್ ಅಲ್ಲಿ ಕೇಳಿದ್ದು. PDO HK ಅಲ್ಲಿ ಇದನ್ನ ಕೇಳಿದಾರೆ ನೋಡ್ರಿ ಇದು. ಓಕೆ. ನೆಕ್ಸ್ಟ್ ಈ ತರ ಕೇಳ್ತಾರೆ ನೋಡ್ರಿ. GS ಗುರ್ರೆ, MN ಶ್ರೀನಿವಾಸ್, ಐರಾವತಿ ಕರ್ವೆ, MR ದೇಸಾಯಿ. ಕೇಳಿರೋದೇ ಇಲ್ಲ ಇವನ ಹೆಸರು ಎಲ್ಲ. ಓಕೆನಾ. ಗೊತ್ತಿದ್ರೆ ಹಾಕಿ, ಇಲ್ಲಾಂದ್ರೆ ಬಿಟ್ಟು ಬನ್ನಿ. ಇಲ್ಲ ಓದಿದ್ದೀನಿ ಸರ್ ಅಂದ್ರೆ ಪರ್ಫೆಕ್ಟ್ ಓದಿದ್ರೆ ಓಕೆ ಹಾಕಿ, ಈ ಸುಮ್ಮನೆ ರಿಸ್ಕ್ ಮಾಡ್ಕೋಬೇಡಿ. ಹಿಂದೂ ಸೊಸೈಟಿ ಅಂಡ್ ಇಂಟರ್ಪ್ರಿಟೇಷನ್, ರೂರಲ್ ಇಂಡಿಯಾ ಟ್ರಾನ್ಸಿಷನ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ಇದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಅಂದ್ರೆ ಫಸ್ಟ್ ಒನ್ನೇ ರೈಟ್ ಆನ್ಸರ್ ಇದಕ್ಕೆ. GS ಗುರ್ರೆ ಅಂದ್ರೆ ಇದು ಕಾಸ್ಟ್ ಅಂಡ್ ಇನ್ ರೈಸ್ ಇನ್ ಇಂಡಿಯಾ, ಶ್ರೀನಿವಾಸ್ ರವರದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಐರಾವತಿ ಕರ್ವೆ ಅವ್ರದ್ದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್, ದೇಸಾಯಿ ಅವ್ರದ್ದು AR ದೇಸಾಯಿ ಅವ್ರದ್ದು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್. ಓಕೆನಾ. ಈ ಥರ ಕೇಳ್ತಾರೆ. ಈ ಥರನೂ ಕೂಡ ಕ್ವಶನ್ ಬರ್ತವೆ, ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟು ಪುರುಷಾರ್ಥಗಳು, ಆಶ್ರಮಗಳು, ವರ್ಣಗಳು, ವೇದಗಳು. ಇದಕ್ಕೆ ನೆಕ್ಸ್ಟ್ ವಿಶ್ರಾಂತಿಯ ತಾಣ, ಜೀವನದ ಉದ್ದೇಶಗಳು, ಬುದ್ಧಿವಂತಿಕೆ ಮತ್ತು ಜ್ಞಾನ, ಬಣ್ಣ, ಹತ್ತಿರ ಕುಳಿತುಕೊಳ್ಳುವುದು. ಇದು ಹತ್ತಿರ ಕುಳಿತುಕೊಳ್ಳುವುದು ಇದು ಯಾವುದಕ್ಕೆ ಸಂಬಂಧಿಸಿದೆ ಹೇಳ್ರಿ? ಇದು ಜೈನ ಧರ್ಮ, ಬೌದ್ಧ ಧರ್ಮ ಬರ್ತಾವಲ್ವಾ, ಅದರಲ್ಲಿ ಹೇಳಿ. ಜೈನ ಮತ್ತು ಬೌದ್ಧ ಧರ್ಮ ನೀವು ಸರಿ ಓದಿದ್ರೆ ಇದು ಹತ್ತಿರ ಕುಳಿತುಕೊಳ್ಳುವುದು ಇದು ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಹಾಗಾದ್ರೆ ಹತ್ತಿರ ಕುಳಿತುಕೊಳ್ಳುವುದಕ್ಕೆ ಹೇಳೋದ ಒಂದು ಟರ್ಮ್ ಐತೆ, ಅದಕ್ಕೊಂದು ಹೆಸರು. ಅದು ಯಾವುದಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಏನಂದ್ರೆ ಪುರುಷಾರ್ಥಗಳು, ಆಶ್ರಮಗಳು, ವರ್ಣಗಳು. ನೀವು ಯಾವ್ದೆಲ್ಲ ಬಿಡಿ. ವರ್ಣಗಳು ಅಂದ್ರೆ ಬಣ್ಣ ಅಂತ ನಿಮ್ಗೆ ಗೊತ್ತಾ? ವರ್ಣಗಳಂದ್ರೆ ಬಣ್ಣ ತಾನೆ, ಇದೆಲ್ಲರೂ ಗೊತ್ತಾ ಇರುತ್ತೆ ನೋಡಿ. ವರ್ಣಗಳಂದ್ರೆ ಬಣ್ಣ, ಹಂಗೆ ನೋಡ್ರಿ. ಈಗ ಒಟ್ಟ ಗೊತ್ತೇ ಇಲ್ಲ ನಮಗೆ ಕ್ವಶನ್ಸ್ ಅಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು. ಈಗ ವರ್ಣಗಳಂದ್ರೆ ಬಣ್ಣ. ಓಕೆ. 3 ಅಂದ್ರೆ 4 ಇರಬೇಕು. 3 4 ಇಲ್ಲಿ ಎಷ್ಟದಪ್ಪ? 2 ಇದಾವೆ. 3 4 ಇರೋದು ಇಲ್ಲೊಂದಿದೆ. ಆಯ್ತು. ವೇದಗಳಂದ್ರೂ ಗೊತ್ತಿಲ್ಲ ಅನ್ಕೊಳ್ರಿ. ಆಶ್ರಮಗಳಂದ್ರೆ ವಿಶ್ರಾಂತಿ ತಾಣಗಳಿಗೆ ಆಶ್ರಮ ಅಂತಾರೆ. ಗಾಂಧೀಜಿಯವರು ಈ ಆಶ್ರಮಕ್ಕೆ ಬಂದು ವಿಶ್ರಾಂತಿ ಮಾಡಿದ್ರು ಅಂತಂದು ಓದ್ತೀವಿ ನೋಡ್ರಿ ನಾವು ಕರ್ನಾಟಕದಲ್ಲಿ. ಆ ಥರ ಆಶ್ರಮಗಳು ಅಂದ್ರೆ ವಿಶ್ರಾಂತಿ ತಾಣ. ಈಗ ಎರಡನೇದು 1ಕ್ಕೆ ಮಾತ್ರ ಸರಿ ಇದೆ. ಇಲ್ಲಿ ನೋಡಿ 2 ಇಲ್ಲಿ 1ರಲ್ಲಿ ಅಷ್ಟೇ ಇದೆ. ಹಾಗಿದ್ದಾಗ ಇದೇ ರೈಟ್ ಆನ್ಸರ್. ಓಕೆನಾ. ಈಗ ಪುರುಷಾರ್ಥ, ಸಾರಿ 2 1 ಇಲ್ಲಿ ನೋಡ್ರಿ. ಇದು ಸಾರಿ ಇದಲ್ಲ, ಇದು B.
ಪುರುಷಾರ್ಥಗಳು ಇದು ಯಾವ್ದಕ್ಕಂದ್ರೆ ಜೀವನದ ಉದ್ದೇಶಕ್ಕೆ ಪುರುಷಾರ್ಥಗಳು ಅಂತಾರೆ. ಆಶ್ರಮ ಅಂದ್ರೆ ವಿಶ್ರಾಂತಿ ತಾಣ, ವರ್ಣಗಳು ಬಣ್ಣ, ವೇದಗಳಂದ್ರೆ ಬುದ್ಧಿವಂತಿಕೆ ಜ್ಞಾನ, ವೇದ ಮಾರ್ಗದಲ್ಲಿ ನಡೀತಾ ನೀವು ಹಂಗಿಂಗ್ ಅಂತ ನೋಡ್ರಿ, ಅದು ಬುದ್ಧಿವಂತಿಕೆ ಜ್ಞಾನ ಆ ಥರ. ಓಕೆನಾ, ಇದಿಷ್ಟು. ನೆಕ್ಸ್ಟ್ ಕೃತಿಗಳು ಮತ್ತು ಲೇಖಕರನ್ನು ಕೇಳ್ತಾರೆ. ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ, ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಟ್ರೈಬ್ ಕ್ಯಾಸ್ಟ್ ಅಂಡ್ ನೇಷನ್, ಹಿಮಾಲಯನ್ ಪಾಲಿಯಾಂಡ್ರಿ. ಏನು ಹುಡುಗರು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಕ್ವಶನ್ಸ್ ಕೊಡ್ತಾರೋ ಇಲ್ಲ ಡಿಫಿಕಲ್ಟ್ ಮಾಡ್ಬೇಕಂತ ಕೊಡ್ತಾರೋ ಗೊತ್ತಿಲ್ಲ. KPSC ಅಲ್ಲಿ ಈ ಥರ ಕ್ವಶನ್ಸ್ ಬಂದೇ ಬರ್ತವೆ. ಓಕೆನಾ, ಅದಕ್ಕೆ ಅವ್ರದ್ದು 200ಕ್ಕೆ 150 ಸ್ಕೋರ್ ದಾಟೋದೇ ಇಲ್ಲ ನೋಡ್ರಿ. ನೀವು ಯಾವುದೇ ಎಕ್ಸಾಮ್ ನೋಡಿರ್ಬೇಕಾದ್ರೆ 200ಕ್ಕೆ 150 ಸ್ಕೋರ್ ದಾಟೋದೇ ಇಲ್ಲ ಅವ್ರದ್ದು. ಓಕೆನಾ, ಇದರಲ್ಲಿ ಕೃತಿಗಳು ಮತ್ತು ಲೇಖಕರು. ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ, ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಟ್ರೈಬಲ್ ಕ್ಯಾಸ್ಟ್ ಅಂಡ್ ನೇಷನ್, ಹಿಮಾಲಯನ್ ಪಾಲಿಯಾಂಡ್ರಿ. ಇದಕ್ಕೆ ಒಂದಕ್ಕೆ ಏನಂದ್ರೆ ಈ ಕಡೆ ಬೈಲಿ, ದುಬೆ, ಚೌಧರಿ, ಮುಜುಮ್ದಾರ್ ಅಂತ ಕೇಳಿದ್ದಾರೆ. ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ ಇದು SC ದುಬೆ ಅವರು ಬರೆದಂತಹ ಕೃತಿಯಾಗಿದೆ. ಹಾಗಾದ್ರೆ ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಈ ಕೃತಿಯನ್ನು ಬರೆದವರು B ಚೌಧರಿ. ಟ್ರೈಬ್ ಕ್ಯಾಸ್ಟ್ ಅಂಡ್ ನೇಷನ್ ಬರೆದವರು ಯಾರಂದ್ರೆ FG ಬೈಲಿ ಇವ್ರು ಬರ್ತಾರೆ. ಹಿಮಾಲಯನ್ ಪಾಲಿಯಾಂಡ್ರಿ ಬರೆದವರು DN ಮುಜುಮ್ದಾರ್ ಅವರು ಬರೆದಿದ್ದಾರೆ. ಮುಜುಮ್ದಾರ್ ಅವ್ರದ್ದು ಮ್ಯಾಕ್ಸಿಮಮ್ ಅವರು ಗೊತ್ತಿರ್ತಾರೆ ಭಾಳ ಹುಡುಗರಿಗೆ, ಅದಕ್ಕೆ ಇಲ್ಲಿ ನೋಡ್ರಿ 4 ಆಪ್ಷನ್ ಕೂಡ ಹಂಗೆ ಕೊಟ್ಟಿದ್ದಾನೆ ಮುಜುಮ್ದಾರ್. ಲಾಸ್ಟ್ನೇ ಆಪ್ಷನ್ ಹುಡುಗರು ಹಿಂಗೆ ಹಾಕಿ ಅದು ಗೊತ್ತಿರುತ್ತೆ ಅಂತ ಹಿಂಗೆ ಹಾಕಿ ಒಂದೇ ಸರಿಗೆ ಇದು ಒಂದು ಆಪ್ಷನ್ ಗೊತ್ತಿರೋ ಆ ಕೂಡಲೇ ಕರೆಕ್ಟ್ ಮಾಡೋ ಚಾನ್ಸಸ್ ತಪ್ಪಿಸ್ಬೇಕು ಅನ್ನೋದಕ್ಕೆ ಹಿಂಗೆ ಬೇಕಾಗಲಿ ಡಿಫಿಕಲ್ಟ್ ಮಾಡ್ತೇವೆ ಅನ್ನೋ ಕ್ವಶನ್ ಹಿಂಗೆ ಮಾಡಿರ್ತಾರೆ. ಓಕೆನಾ, ಇಲ್ಲಾಂದ್ರೆ ಇದು 4ರಲ್ಲಿ ಇದೆ ಅಂದ್ರೆ ಇವು 3ರಲ್ಲಿ ಈ ಥರನೇ ಇದನ್ನ ತೆಗಿಬೋದು ನಾವು. ಹಂಗೆ ಏನೋ ಒಂದು ಟ್ರಿಕ್ಸ್ ಮಾಡ್ಬೇಕು ಎಕ್ಸಾಮಲ್ಲಿ. ಓಕೆನಾ, ನೆಕ್ಸ್ಟ್ ಆಯ್ತು, ಇಷ್ಟೇ ಕ್ವಶನ್ಸು. ನಿಮಗೆ ಇದ್ರದ್ದೆಲ್ಲ ಥಿಯರಿ ಕ್ಲಾಸಸ್ ಬೇಕಂದ್ರೆ 89 ರೂಪಿಗೆ ಬಟನ್ಗೆ ಹೋಗಿ ಇಷ್ಟು ಕ್ಲಾಸ್ ಥಿಯರಿ ಇದಾವೆ. ಸಮಾಜಶಾಸ್ತ್ರ ಇಲ್ಲ ಅದರಲ್ಲಿ, ಇಷ್ಟು ಕ್ಲಾಸು ಟೋಟಲ್ 14 ಕ್ಲಾಸಸ್ ಇದಾವೆ. ಫುಲ್ ಕಂಪ್ಲೀಟ್ ಥಿಯರಿನೇ. ಬೇಸಿಕ್ ಏನೇನು ಬೇಕಲ್ವ ಕ್ವಶನ್ಸ್ ಏನೇನು ಕೇಳ್ತಾನಲ್ವ. ನಿನ್ನೆ EVS ಕ್ಲಾಸ್ ನೋಡಿ ಒಂದ್ಸರಿ. EVS ಕ್ಲಾಸಲ್ಲಿ ಯಾವ್ಯಾವ ಥರ ಬೇಸಿಕ್ ಕ್ವಶನ್ಸ್ ಕೇಳ್ತಾನೆ, ಯಾವ್ಯಾವ ಥರ ಹೋದ್ಸರಿ ಅಲ್ಲಿ ಬಂದಿದ್ದಾವೆ. ಬಟ್ ಅದರಲ್ಲಿ ಏನು ಕೊಟ್ಟಿರ್ತಾನಂದ್ರೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂತ ಟಾಪಿಕ್ ಕೊಟ್ಟಿರ್ತಾನೆ. ಬಟ್ ಅದು ಕರ್ನಾಟಕ ರಿಲೇಟೆಡ್ ಕೇಳಿರೋದೇ ಇಲ್ಲ ಅವನಲ್ಲಿ. ಕಂಪ್ಲೀಟ್ ಎಕೋಟೋನ್, ಎಕಾಲಜಿ, ನೆಕ್ಟಾನ್ ಅಂದ್ರೇನು, ಎಕೋಟೋನ್ ಅಂದ್ರೇನು, ನಿಶೆ ಅಂದ್ರೇನು, ಈ ಥರ ಕೇಳ್ತಾನೆ. ಈ ಟಾಪಿಕ್ಸ್ ಎಲ್ಲ ನಿಮಗೆ ಗೊತ್ತಿರ್ಬೇಕು ಅಂತ ಕೇಳ್ತಾನೆ ಅವನು. ಅಲ್ಲೇ ಕ್ವಶನ್ಸ್ ಬರೋದು ಎನ್ವಿರಾನ್ಮೆಂಟಲ್ಲಿ. ಅದಕ್ಕೆ ಅದನ್ನಿಷ್ಟು ನಾನು ಅದು ಅದರಲ್ಲಿ ಬೇಸಿಕ್ ಎಲ್ಲ ಕವರ್ ಮಾಡಿದ್ದೀನಿ. ಓಕೆನಾ, ಅಡ್ವಾನ್ಸ್ಗಿಂತ ಬೇಸಿಕ್ ಎಲ್ಲ ಕವರ್ ಮಾಡಿದ್ದೀನಿ. ಬೇಸಿಕ್ ಮೇಲೆ ಕ್ವಶನ್ ಬರ್ತವೆ. ಇವೆಲ್ಲವೂ ನೀವು ಆಲ್ರೆಡಿ ಭಾಳ ಹುಡುಗ ತೊಗೊಳ್ತಿದ್ರೆ ಅವಸರ ಮಾಡಬೇಡ್ರಿ ಮರ. ನೀವು ಅಲ್ಲಿ ಒಂದ್ಸರಿ ತೊಗೊಂಡು ಕೂಡಲೇ ಅದು ರಿಟರ್ನ್ ಬಂದು ಆಮೇಲೆ ನೋಡಿದ್ರೆ ಓಪನ್ ಆಗುತ್ತೆ. ಭಾಳ ಹುಡುಗರು ಅಟ್ ಎ ಟೈಮ್ ತೊಗೊಳ್ತಿರೋದ್ರಿಂದ ಸ್ವಲ್ಪ ಇದಾಗ್ತಿರುತ್ತೆ ಅಷ್ಟೇ. ಬಂದಿಲ್ಲ ಸರ್ ಅನ್ಬೇಡಿ. ನೀವು ಪೇಮೆಂಟ್ ಆದಮೇಲೆ ಒಂದು 5 ನಿಮಿಷ 1-2 ನಿಮಿಷ ವೇಟ್ ಮಾಡಿ. ಸ್ವಲ್ಪ ಬ್ಯಾಕ್ ಬಂದು ಆಮೇಲೆ ರಿಟರ್ನ್ ಹೋಗಿ ನೋಡಿದರೆ ಕ್ಲಾಸು ಓಪನ್ ಆಗೇ ಆಗುತ್ತೆ. ಓಕೆನಾ, ಸ್ವಲ್ಪ ಅವಸರ ಮಾಡಬೇಡಿ, ನಿಧಾನಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೇ ಇವತ್ತಿನ ಕ್ಲಾಸು. ನೆಕ್ಸ್ಟ್ ಇವೆಲ್ಲ ಕ್ಲಾಸಸ್ ಮಾಡೋಣ ಅಂತ ಹೇಳ್ತಾ ನಿಮ್ಮಿಂದ ನಾನು ಕೇಳೋದು, ನಿಮ್ಮಿಂದ ಒಂದು ಲೈಕ್ ಮಾಡಿ, ಕ್ಲಾಸ್ ಹೇಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ತಾ, ಇದು ಕ್ಲಾಸ್ ಯೂಸಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಸಹಕಾರ ಸಂಘಗಳ ಬಗ್ಗೆ 2023 ಮತ್ತು 2024ರಲ್ಲಿ KPSC ಕೇಳಿದಂತಹ ಕ್ವಶನ್ಸ್ಗಳನ್ನು, ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡ್ಕೊಳ್ತಾ ಹೋಗೋಣ. ಇದರಲ್ಲಿ ಯಾವುದೇ ರೀತಿಯಾದಂತಹ ಥಿಯರಿ ಕ್ಲಾಸಸ್ಸು ಇರಲ್ಲ, ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್. ಯಾಕಂದರೆ ನಾನು ಆಲ್ರೆಡಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸಹಕಾರ ಸಂಘ ಇದೆ ಅಲ್ವಾ, ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತಂದು 2 ವಿಡಿಯೋನ ಕಂಪ್ಲೀಟಾಗಿ ಥಿಯರಿನೇ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನಿವಾಗ ಆ ಥಿಯರಿ ನೋಡಿದ ಹುಡುಗರು ಇದು ನೋಡಿದರೆ ಯೂಸ್ ಆಗುತ್ತೆ ನಿಮಗೆ. ಅಂದರೆ ಒಂದ್ಸರಿ ಥಿಯರಿ ಮುಗಿಸ್ಕೋಬೇಕು, ಅದರ ಆದಮೇಲೆ MCQs ನೋಡಿಕೊಂಡ್ರೆ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂತ ನೋಡಿಕೊಂಡ್ರೆ ಎಕ್ಸಾಮ್ಸಲ್ಲೂ ಇದು ಈಸಿ ಆಗುತ್ತೆ. ಯಾಕಂದರೆ ನಾನು ಓದಿರೋದು ಇದು. ನೆಕ್ಸ್ಟ್ ಕ್ವಶನ್ಸ್ ನೋಡ್ತೀನಿ. ರಾಷ್ಟ್ರೀಯ ಸಹಕಾರ ಸಪ್ತಾಹವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳಿದ್ರೆ ನವೆಂಬರ್ 14ರಿಂದ 20ರವರೆಗೆ. ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ತಾರೆ. ಇದು 1912ರಲ್ಲಿ. ಸಹಕಾರ ಆ್ಯಕ್ಟ್ ಬರೋದು 1912ರಲ್ಲಿ. ಓಕೆ, ನೆಕ್ಸ್ಟು ಸಹಕಾರ ಸಾಲ ಚಳವಳಿ ಹುಟ್ಟಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಇದು ಜರ್ಮನಿಯ ರೈಟ್ ಆನ್ಸರ್. ಬಹಳ ಹುಡುಗರು ಇಂಗ್ಲೆಂಡ್ ಅಂತಾನು ಹಾಕ್ತಾರೆ, ಬಟ್ ಕೀ ಆನ್ಸರು ಜರ್ಮನಿ ಅಂತಾನೆ ಕೊಟ್ಟಿರೋದು ಇದರಲ್ಲಿ KPSC. ಓಕೆ, ಸಹಕಾರ ಸಂಘಗಳ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ ಅಂದರೆ ಸಹಕಾರ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಏನೇ ಅದರಲ್ಲಿ ರಿಜಿಸ್ಟ್ರೇಷನ್ ಆಯಿತು ಅದರ ಚಟುವಟಿಕೆಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಅದು ಅದರಷ್ಟೇ ಆ ರಾಜ್ಯದ ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲೇ ಇರುತ್ತೆ ಅದು. ಓಕೆ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಎ, ಸಹಕಾರಿ ಸಂಘಗಳ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ. ಇದು ರೈಟು. ಸಹಕಾರಿ ಸಂಘಟನೆಗಳು ಪ್ರಮುಖ ಗುರಿ ಏನಂದ್ರೆ ಲಾಭವನ್ನು ಗಳಿಸುವುದು ಆಗಿರುತ್ತದೆ ಅಂತ ಹೇಳ್ತಾರೆ. ಸಹಕಾರಿ ಸಂಘದ್ದು ಮುಖ್ಯ ಗುರಿ ಲಾಭ ಗಳಿಸುವುದಾಗಿರುವುದಿಲ್ಲ. ಇದು ಸಹಕಾರ ಸಂಘಟನೆ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತದೆ ರೈಟ್. ಆದರೆ ಇದು ಲಾಭ ಗಳಿಸುವ ಉದ್ದೇಶ ಹೊಂದಿರುವುದಿಲ್ಲ.
ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಹಕಾರ ಸಂಘವನ್ನು ಪ್ರಾರಂಭಿಸಿರ್ತಾರೆ. ಓಕೆ, ಇದಕ್ಕೆ 3ನೇ ಆಪ್ಷನ್ ರೈಟ್, ಅಂದ್ರೆ ಎ ರೈಟು, ಆದ್ರೆ 6 ತಪ್ಪಾಗಿರ್ತದೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತಿದಾವೆ ಅಂತ ನೋಡ್ಬೇಕು ನೀವು. ಓಕೆ, ಸಹಕಾರಿ ಸಂಘ ಹೊಂದಿಸಿ ಬರೆದುಗಳಿದೆ ನೋಡ್ರಿ. ಸಹಕಾರಿ ಸಂಘ, ಗ್ರಾಮ ಪಂಚಾಯತಿ, ಸ್ವಸಹಾಯಗಳ ಸಂಘ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಂದ್ರೆ ಸಹಕಾರಿ ಸಂಘ ಯಾವ್ದಕ್ಕೆ ರಿಲೇಟೆಡ್, ಇದು ಗ್ರಾಮ ಪಂಚಾಯತಿಗೆ ಯಾವ್ದು ರಿಲೇಟೆಡ್, ಸ್ವಸಹಾಯ ಸಂಘಗಳು ಯಾವ್ದಕ್ಕೆ ರಿಲೇಟೆಡ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಯಾವ್ದಕ್ಕೆ ರಿಲೇಟೆಡ್ ಅಂತ ಕೇಳಿದ್ರೆ, ಈಗ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಲ್ಸ್ ಪೋಲಿಯೋ ಹಾಕೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಗೊತ್ತಿರುತ್ತೆ ನಿಮಗೆ. ಇದು ಹಂಗಂದ್ರೆ ಸಿ 3 ನೋಡಿ, ಸಿ 3 ಇದಾಯ್ತು. ಹಂಗಂದ್ರೆ ನಮಗೆ ಗೆಸ್ ಆಗಲ್ಲ ಈಗ. ಆಮೇಲೆ ಗ್ರಾಮ ಪಂಚಾಯತಿ ಗೊತ್ತಿರುತ್ತೆ ನಿಮಗೆ, ಗ್ರಾಮ ಪಂಚಾಯತಿಯಿಂದನೇ ನಮಗೆ ಕುಡಿಯುವ ನೀರು ಬರುತ್ತೆ, ರೈಟಾ. ಎರಡನೇದು ಡಿ ಆಗಬೇಕು, 2D ಇಲ್ಲಿದೆ, ಅಂದ್ರೆ ಇದೇ ರೈಟ್ ಆನ್ಸರ್. ಓಕೆನಾ. ಸಹಕಾರಿ ಸಂಘ ಯಾವ್ದಪ್ಪ, ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡೋದು ಸಹಕಾರಿ ಸಂಘದಿಂದ. ಸಹಕಾರಿ ಸಂಘದ ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳ್ತಿರ್ತಾರೆ ನೋಡ್ರಿ ಎಲೆಕ್ಷನ್ ಬಿಫೋರ್. ಆ ರೀತಿ ಸಹಕಾರಿ ಸಂಘ ಸಾಲ ಕೊಡೋದು ಯಾರಂದ್ರೆ, ರೈತರಿಗೆ ಕೊಡೋದು ಯಾರಂದ್ರೆ ಸಹಕಾರಿ ಸಂಘಗಳೇ ಕೊಡ್ತವೆ. ಗ್ರಾಮ ಪಂಚಾಯತಿ ಕುಡಿಯುವ ನೀರು ಕೊಡೋದು. ಸ್ವಸಹಾಯ ಸಂಘಗಳು ಇವು ಪಶು ಖರೀದಿಗೆ ಸಾಲವನ್ನು ಕೊಡೋದು ಯಾವ ಅಂದ್ರೆ ಸ್ವಸಹಾಯ ಸಂಘಗಳು. ಓಕೆನಾ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡೋದು ಯಾವಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಭಾರತದಲ್ಲಿ ಮೊದಲ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಇದು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಇವರು ಸ್ಥಾಪಿಸಿದ್ದಾರೆ. ಇದರಲ್ಲಿ ಇವರು ಮೂವರು ಇಂಪಾರ್ಟೆಂಟು, ಸರ್ ಫೆಡ್ರಿಕ್ ನಿಕೋಲ್ಸನ್, ರಾಬರ್ಟ್ ಓವೆನ್, ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್, ಇವರು ಮೂವರು ಕೂಡ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಆ ಕ್ಲಾಸಿಗೆ ಜಾಯಿನ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಹಕಾರಿ ಪತ್ತಿನ ಸಂಘಗಳಲ್ಲಿ ಠೇವಣಿಯ ಮೇಲೆ ಬಡ್ಡಿದರ ನಿರ್ಧಾರ ಜವಾಬ್ದಾರಿ ಯಾರದ್ದಾಗಿರುತ್ತದೆ ಅಂದ್ರೆ ರಿಜಿಸ್ಟರ್ದಾಗಿರುತ್ತದೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪಿಸಲಾಯಿತು? ಡಾಕ್ಟರ್ MS ನಂಜುಂಡನಾಥ ಸಮಿತಿ. ಈ ಸಮಿತಿಯ ಶಿಫಾರಸಿನ ಮೂಲಕ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಈ ಸಮಿತಿಯ ಶಿಫಾರಸಿನ ಮೂಲಕ ಸ್ಥಾಪನೆ ಮಾಡಲಾಗಿರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ 1976ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಸಂವಿಧಾನದ ಯಾವ ತಿದ್ದುಪಡಿಯ ಕಾಯ್ದೆಯ ಸಹಕಾರಿ ಸಂಘಗಳಿಗೆ ಸಂವಿಧಾನ ಸ್ಥಾನಮಾನ ಮತ್ತು ರಕ್ಷಣೆ ನೀಡಿದೆ? ಇದು 98ನೇ ತಿದ್ದುಪಡಿ. ಹಾಗಾದ್ರೆ ಉಳಿದ ತಿದ್ದುಪಡಿನೂ ಕೂಡ ನೋಡ್ಕೋಬೇಕು. ತಿದ್ದುಪಡಿ ಮೇಲೆ ಕ್ವಶನ್ ಕೇಳ್ತಿದ್ದಾನೆ ಪ್ರತಿ ವರ್ಷವೂ ಕೂಡ, ಪ್ರತಿ ಪೇಪರಲ್ಲೂ ಕೂಡ ತಿದ್ದುಪಡಿ ಮೇಲೆ ಕ್ವಶನ್ಸ್ ಬರುತ್ತೆ. ಲಾಸ್ಟ್ 5 ಇದಾವಲ್ವಾ, ಅವು ಇಂಪಾರ್ಟೆಂಟು. 100, 101, 102, 103, 104, 105, 106 ಇವೆಲ್ಲವೂ ಇಂಪಾರ್ಟೆಂಟ್. ಆಮೇಲೆ ಈ ಎಕ್ಸಾಮಲ್ಲಿ 73, 74 ಬಹಳ ಫೋಕಸ್ ಮಾಡ್ತಾನೆ. ಅವಾಗೆಲ್ಲ 40, 42, 44 ಜಾಸ್ತಿ ಕೇಳ್ತಿದ್ರು. ಇವಾಗ 73, 74 ಕೇಳ್ತಾರೆ. ಇವು ಇಷ್ಟರಲ್ಲಿನೂ ಕೂಡ ಹೊಸದಾಗಿದ್ದಾವೆ ಅಂತಂದು ಕೇಳ್ತಾರೆ. ಭಾಳ ಮಾಡಿ 103, 104 ಕೇಳ್ತಾರೆ. 106 ಕೂಡ ಈ ಕರೆಂಟ್ ಅಫೇರ್ಸ್ ಅದರ ರಿಲೇಟೆಡ್ ಆ ಥರನೂ ಕೂಡ ಕೇಳ್ಬೋದು. ತಿದ್ದುಪಡಿ ಬಗ್ಗೆ ಫ್ರೀನೇ ಇದೆ ಕ್ಲಾಸ್, ಅದೇನು ಪೇಡ್ ಇಲ್ಲ. ಅದಕ್ಕೆ ಹೋಗಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ, ನಂದು ಚಾನಲ್ ಎಲ್ಲ ಇದೆ. ತಿದ್ದುಪಡಿಗೋಸ್ಕರ ಒಂದು ಮಾಡಿದ್ದೀನಿ ಕ್ಲಾಸಸ್ನ. ಓಕೆ, ನೆಕ್ಸ್ಟು ಸಹಕಾರ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಸಹಕಾರ ಸಂಘಗಳ ಕಾಯ್ದೆ ಯಾವುದಂದ್ರೆ 1904. ಈ ಕ್ವಶನ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸಹಕಾರ ಸಂಘಗಳ ಕಾಯ್ದೆ ಯಾವಾಗಪ್ಪ? 1904. ಇಲ್ಲ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಾನೆ. ಕಾಯ್ದೆ ಅಂತ ಕೇಳಿದ್ರೆ ಈಗ ನಿಮಗೆ ಕಾಯ್ದೆ ಅಂತ ಕ್ವಶನ್ ಬಂದ್ರೆ 1904. ಆಯ್ತಾ? ಹಾಗಾದ್ರೆ ಇದರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಅಂದ್ರೆ ಕೃಷಿ ಸಾಲ ಸಹಕಾರ ಸಂಘ ಅಂತ ಮಾಡ್ತಾರೆ ಮೊದಲು. ಸಹಕಾರ ಸಂಘ ಕಾಯ್ದೆ 1904ರ ಅಡಿಯಲ್ಲಿ ಮೊದಲು ಸ್ಥಾಪನೆಯಾದ ಸಹಕಾರ ಸಂಘ ಯಾವುದಂತ ಕೂಡ ಕ್ವಶನ್ ಕೇಳ್ಬೋದು. ಅವಾಗ ಕೃಷಿ ಸಾಲ ಸಹಕಾರ ಸಂಘ ಅದಕ್ಕೆ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದೋಗಿ ಕೃಷಿ ಸಾಲ ಸಹಕಾರ ಸಂಘ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ 1905. ಈ ಥರನೂ ಕೂಡ ಕ್ವಶನ್ ಕೇಳ್ಬೋದು. ಆ ಒಂದೊಂದ್ಸರಿ ದೊಡ್ಡ ಕ್ವಶನ್ ಕೊಟ್ಟಿರ್ತಾರಲ್ವ KPSC ಅವರು, ಅದರಲ್ಲೇ ಉತ್ತರ ಇರುತ್ತೆ ನೆಕ್ಸ್ಟ್ ಚಿಕ್ಕ ಎಕ್ಸಾಮಲ್ಲಿ. ಓಕೆ, ಆಯ್ತು. ಇಷ್ಟೇ ಕ್ವಶನ್ಸ್ ಇವತ್ತು. ಕೋಆಪರೇಟಿವ್ ಮೇಲೆ ಇಷ್ಟೇ ಕ್ವಶನ್ಸ್ ಕೇಳಿರೋದು. ನೀವು ಇದರಲ್ಲಿ ಅದೇ ಹೇಳಿದ್ನಲ್ವ ನಾನು, 1500 ಆಗಬೇಕು ಹುಡುಗರು. ಇದರಲ್ಲಿ 500+ ಇದ್ದಾರೆ ಇವಾಗಲೇ. 1500 ಕ್ರಾಸ್ ಆಯ್ತು ನೀವು 1000 ಹುಡುಗರು ಏನಾದರೂ ಈ ಟೆಲಿಗ್ರಾಮ್ ಚಾನಲ್ಗೆ ಆ್ಯಡ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಾನು ಆಮೇಲೆ ಕೋಆಪರೇಟಿವ್ ಏನು ಕ್ಲಾಸ್ ಇದಾವಲ್ವಾ, ಕೋಆಪರೇಟಿವ್ ಕ್ಲಾಸ್ ಇದಾವೆ 2, ಅವು 2 ಕ್ಲಾಸ್ನೂ ಕೂಡ ನಾನು ಅನ್ಲಾಕ್ ಮಾಡ್ತೀನಿ. ನೀವು ಫ್ರೀನೇ ನೋಡ್ಕೋಬೋದು. ಓಕೆನಾ? ಇಲ್ಲ ಇಷ್ಟೇನಾರು ಆಗಲಿಲ್ಲ ಅಂದರೆ ನೀವು ಯಥಾ ರೀತಿಯಾಗಿ 89 ರೂಪಿಗೆ ಪೇಡ್ಗೆ ತೊಗೋಬೇಕು. ಇದ್ರ PDF ಎಲ್ಲ ಇದೇ ಗ್ರೂಪಲ್ಲೇ ಸಿಗ್ತವೆ. ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.